ಎರಡನೇ ಸಂವಾದವನ್ನ ಇದೀಗ ಆರಂಭ ಮಾಡುವಂತಹ ಸಮಯ. ಎರಡನೇ ಸಂವಾದದಲ್ಲಿ ಸುರಕ್ಷಿತ ಕರ್ನಾಟಕದಲ್ಲಿ ಜನರು ಆರಾಮಾಗಿ ನೆಮ್ಮದಿಯಾಗಿ ಯಾವುದೇ ಭಯಭೀತ ಇಲ್ಲದೆ ಬದುಕಬೇಕು ಅಂತ ಹೇಳಿದ್ರೆ ಕಾನೂನಿನ ಜೊತೆಗೆ ಅನೇಕ ಯೋಜನೆಗಳು ಕಾರ್ಯಕ್ರಮಗಳು ಕೂಡ ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಇದೇ ರೀತಿಯಲ್ಲಿ ಬಲಿಷ್ಠ ಗೃಹ ಇಲಾಖೆ ಇದ್ದಾಗ, ಕಾನೂನು ಸುವ್ಯವಸ್ಥೆ ಸರಿಯಾಗಿದ್ದಾಗ ಇವೆಲ್ಲವೂ ಕೂಡ ನೆರವೇರುತ್ತೆ. ಆ ನಿಟ್ಟಿನಲ್ಲಿ ಗೃಹ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಇತ್ತೀಚಿನ ಪ್ರಮುಖ ಒಂದು ಯೋಜನೆ ಅಂತ ಹೇಳಿದ್ರೆ ಮನೆ ಮನೆಗೆ ಪೊಲೀಸ್ ಅನ್ನುವಂಥದ್ದು, ಹಾಗೆಯೇ ಮಹಿಳಾ ಮತ್ತು ಮಕ್ಕಳ ಸುರಕ್ಷತೆ ಆಗಿರ್ಬೋದು, ಸೈಬರ್ ಕ್ರೈಮ್ ವಿಚಾರದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳಾಗಿರ್ಬೋದು, ಕೋಮು ಸಾಮರಸ್ಯವನ್ನ ಮಾಡುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯ ಗಲಭೆಗಳು ಆಗದ ನಿಟ್ಟಿನಲ್ಲಿ ಅನೇಕ ಕಾರ್ಯಗಳನ್ನು ಈಗಾಗಲೇ ಯೋಜನೆಗಳನ್ನು ಮಾಡಲಾಗಿದೆ. ಅದೆಲ್ಲವೂ ಕೂಡ ಶ್ಲಾಘನೀಯ ಅಂತ ಹೇಳ್ತಾ, ಹಾಗಾದ್ರೆ ಸುರಕ್ಷಿತ ಕರ್ನಾಟಕ ಹೇಗಿರಬೇಕು, ಏನೆಲ್ಲ ಯೋಜನೆಗಳು ಆಗಬೇಕು ಅನ್ನೋದ್ರ ಬಗ್ಗೆ ಸಂವಾದ ಮಾಡೋದಕ್ಕೆ ನಾನು ನನ್ನ ಕಲೀಗ್ ಪೃಥ್ವಿರಾಜ್ ಹಾರ್ನಹಳ್ಳಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಸಂವಾದದಲ್ಲಿ ಪಾಲ್ಗೊಳ್ಳೋದಕ್ಕೆ ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ತಾ ಇದ್ದೇನೆ. ಅವರನ್ನ ತಿಮ್ಮೇಗೌಡರು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಇದೀಗ ನಿಮ್ಮ ಮುಂದೆ ಎರಡನೇ ಸಂವಾದ, ಸುರಕ್ಷಿತ ಕರ್ನಾಟಕ. ನಮಸ್ಕಾರ ಎಲ್ರಿಗೂ. ಯಾವುದೇ ರಾಜ್ಯಕ್ಕಾದರೂ ಕೂಡ ಅಷ್ಟೇ ಆ ರಾಜ್ಯದ ಭದ್ರತೆ, ಜನರ ಸುರಕ್ಷತೆ, ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಫಸ್ಟ್ ಪ್ರಯಾರಿಟಿ ಆಗಿರುತ್ತೆ. ಅದೇ ರೀತಿಯಾಗಿ ಅತ್ಯಾಚಾರ ಪ್ರಕರಣ, ಡ್ರಗ್ಸ್ ದಂಧೆ ವಿಚಾರ ಆಗಿರ್ಬೋದು, ಕ್ರೈಮ್ ಪ್ರಕರಣಗಳೇ ಆಗಿರ್ಬೋದು, ಸೈಬರ್ ಕ್ರೈಮ್ ಆಗಿರ್ಬೋದು, ಕೋಮು ಸಂಘರ್ಷ, ಇವೆಲ್ಲವೂ ಕೂಡ ತುಂಬ ಚಾಲೆಂಜಸ್ ಆಗಿರುತ್ತೆ. ಪ್ರತಿಯೊಂದು ಸರ್ಕಾರನೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹದ್ದಿನ ಕಣ್ಣಿಟ್ಟಿರ್ತವೆ. ಇದರ ಬಗ್ಗೆನೇ ಮಾತಾಡಲಿಕ್ಕೆ ಇವತ್ತು ನ್ಯೂಸ್ 18 ಕನ್ನಡ ಸುರಕ್ಷಿತ ಕರ್ನಾಟಕ ಅನ್ನುವಂಥ ವಿಶೇಷ ಸಂವಾದವನ್ನು ಆಯೋಜನೆ ಮಾಡಿದೆ. ಈ ವಿಶೇಷ ಸಂವಾದದಲ್ಲಿ ಮಾತಾಡಲಿಕ್ಕೆ ನಮ್ಮ ಜೊತೆ ರಾಜ್ಯದ ಅತ್ಯಂತ ಹಿರಿಯ, ಅನುಭವಿ, ಪ್ರಭಾವಿ, ಹಾಗೆ ಒಂಥರ ಹೀಟರ್ ಸೀಟ್ ಅಂತಲೇ ಕರೀತಾರಲ್ಲ, ಗೃಹ ಸಚಿವ ಸ್ಥಾನ, ಆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ನಮಸ್ಕಾರ ಸರ್. ಇಲ್ಲಿ ಪ್ರಮುಖವಾಗಿ ಸುರಕ್ಷಿತ ಕರ್ನಾಟಕ, ಇವತ್ತು ನಮ್ಮ ಈ ಸಂವಾದದ ಅಜೆಂಡಾ ರಾಜ್ಯದ ಜನ ನೀವು ಅಧಿಕಾರಕ್ಕೆ ಬಂದಾಗಿನಿಂದ ಸುರಕ್ಷಿತವಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಭರವಸೆಯನ್ನು ಮೂಡಿಸುವಂಥ ಕೆಲಸ ಆಗ್ತಾ ಇದೆ ಅಂತ. ನಾವು ಮೊದಲನೇದಾಗಿ ನಾನು ನ್ಯೂಸ್ 18ಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವ್ರು ಮಾತನಾಡುವಾಗ ಹೇಳಿದರು, ನಮ್ಮ ಪಕ್ಷದ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಪ್ರಣಾಳಿಕೆಯನ್ನು ಬರೀತಕ್ಕಂಥ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದರು ನಮ್ಮ ಪಕ್ಷದವರು. ಆ ಸಂದರ್ಭದಲ್ಲಿ ಮೊದಲನೇದಾಗಿ ನಮಗೆಲ್ಲರಿಗೂ ಕೂಡ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಬಂದಂಥದ್ದು ಕರ್ನಾಟಕವನ್ನು ಒಂದು ಶಾಂತಿಯ ತೋಟವನ್ನು ಮಾಡಬೇಕು, ಏನು ಕುವೆಂಪು ಅವರವರ ಆಸೆ ಇತ್ತು. ಆ ದೃಷ್ಟಿಯಲ್ಲಿ ನಾವು ಹೋಗಬೇಕು ಅನ್ನುವಂಥ ಒಂದು ಕ್ಯಾಪ್ಷನ್ ಮಾಡಿದ್ವಿ. ನಾವು ನಮ್ಮ ಪ್ರಣಾಳಿಕೆಯ ಮುಖಪುಟದಲ್ಲೇ ನಾವು ಹಾಕಿದ್ವಿ, ಕರ್ನಾಟಕವನ್ನು ಶಾಂತಿಯ ತೋಟವನ್ನಾಗಿ ಮಾಡಬೇಕು ಅಂತೇಳಿ. ಅಂದರೆ ಅದರ ಅರ್ಥ ಸುರಕ್ಷಿತವಾಗಿ ಇರಬೇಕು ಅನ್ನುವಂಥದ್ದು. ನಮಗೆಲ್ಲ ಗೊತ್ತಿದೆ, ಕರ್ನಾಟಕ ಈಸ್ ಒನ್ ಆಫ್ ದಿ ಪ್ರೋಗ್ರೆಸಿವ್ ಸ್ಟೇಟ್ಸ್. ಇಡೀ ದೇಶದಲ್ಲಿ ಅದು ಬಂಡವಾಳ ಹೂಡಿಕೆ ಇರ್ಬೋದು, ಶಿಕ್ಷಣ ಇರ್ಬೋದು, ಅಥವಾ ನಮ್ಮ ದಿನನಿತ್ಯದ ಜೀವನ ಇರ್ಬೋದು, ಅದು ಶಾಂತಿಯಿಂದ ಇರಬೇಕು ಅಂತ. ಬಹಳಷ್ಟು ಸಂದರ್ಭದಲ್ಲಿ ಈ ಬಂಡವಾಳ ಹೂಡಿಕೆ ಮಾಡ್ತಕ್ಕಂಥವ್ರು ಯಾರು ಕೈಗಾರಿಕೋದ್ಯಮಿಗಳಿದ್ದಾರೆ, ಅವರು ಬಂಡವಾಳ ಹೂಡಿಕೆ ಮಾಡುವಂಥ ಪ್ರದೇಶಗಳನ್ನು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರದ್ದೇ ಆದಂಥ ಪ್ಯಾರಾಮೀಟರ್ಸ್ ಇರುತ್ತೆ. ಅದರಲ್ಲಿ ಒಂದು ಮೇಜರ್ ಪ್ಯಾರಾಮೀಟರ್ಸ್ ಏನಪ್ಪ ಅಂತ ಹೇಳಿದರೆ, ಆ ರಾಜ್ಯ, ಆ ಪ್ರದೇಶ ಶಾಂತಿಯಿಂದ ಇದೆಯಾ, ಯಾವುದೇ ಗಲಾಟೆ ಆಗೋದಿಲ್ವ. ನಾನೊಂದು ಫ್ಯಾಕ್ಟ್ರಿ ಹಾಕಿದರೆ ಆ ಫ್ಯಾಕ್ಟ್ರಿಯಲ್ಲಿ ತೊಂದರೆ ಆದರೆ, ಗಲಾಟೆಗಳಾದರೆ, ಅಥವಾ ಆ ಫ್ಯಾಕ್ಟ್ರಿನ ಮುಚ್ಚುವಂಥ ಸಂದರ್ಭ ಬಂದರೆ ನಾನು ಹೂಡುವಂಥ ಬಂಡವಾಳ ನನಗೆ ವಾಪಸ್ ಬರೋದಿಲ್ಲ ಅನ್ನುವಂಥ ಕಲ್ಪನೆ ಇರುತ್ತೆ. ಹಾಗಾಗಿ ಕರ್ನಾಟಕವನ್ನು ನಾವು ಆ ದೃಷ್ಟಿಯಲ್ಲಿ ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಮಾಡಬೇಕು. ಈಗಾಗಲೇ ಇರ್ತಕ್ಕಂಥದ್ದು ಅದನ್ನು ಇನ್ನೂ
ಬಲಿಷ್ಠವಾಗಿ ಮಾಡಿದರೆ ರಾಜ್ಯ ಸುರಕ್ಷಿತವಾಗಿರುತ್ತೆ ಎನ್ನುವಂಥದ್ದು ಒಂದು ಮೇಜರ್ ಕ್ರೈಟೀರಿಯಾ ಅಂಥೇಳಿ ನಾವು ಯೋಚನೆ ಮಾಡಿದೆವು. ಆ ದೃಷ್ಟಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಆ ಕಾರ್ಯಕ್ರಮಗಳೆಲ್ಲವೂ ಕೂಡ ಯಶಸ್ವಿಯಾಗಿ ಬರ್ತಾ ಇದೆ. ತಮಗೆ ತಾವು ಸೂಕ್ಷ್ಮವಾಗಿ ಗಮನಿಸಿರ್ತೀರಿ ಮಾಧ್ಯಮದವರು, ಕಳೆದ 2 ವರ್ಷದಿಂದ ರಾಜ್ಯದಲ್ಲಿ ಯಾವುದೇ ಮೇಜರ್ ಇನ್ಸಿಡೆಂಟ್ಸು ಅಂದರೆ ಕಮ್ಯುನಲ್ ಕ್ಲ್ಯಾಶಸ್ ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ರೀತಿಯಲ್ಲಿ ಸಮಾಜದಲ್ಲಾಗುವಂಥ ಘಟನೆಗಳನ್ನು ನಾವು ನಿಯಂತ್ರಣದಲ್ಲಿದ್ದೇವೆ, ಸಂಪೂರ್ಣ ತೆಗೆದುಬಿಟ್ಟಿದ್ದೇವೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ನಾನು. ಆದರೆ ನಿಯಂತ್ರಣದಲ್ಲಿ ಇಟ್ಟಿದ್ದೇವೆ ಅನ್ನೋದೇ ನಮಗೆ ಸಮಾಧಾನವನ್ನು ತರ್ತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ಪೊಲೀಸ್ ಇಲಾಖೆ ಭಾಳ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಅಂಥೇಳಿ ನನಗೆ ಅನಿಸುತ್ತೆ. ಇತ್ತೀಚೆಗೆ ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಅಂತ ಹೇಳಿ ಒಂದು ವರದಿ ಬಂತು 25ರಲ್ಲಿ. ಆ ವರದಿಯ ಪ್ರಕಾರ ಕರ್ನಾಟಕ ಪೊಲೀಸ್ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ದಿ ಕಂಟ್ರಿ. ಇದು ಬರೀ ನಾವ್ಯಾರೋ ಮ್ಯಾನಿಪ್ಯುಲೇಟ್ ಮಾಡಿ ಡೇಟಾ ಹೇಳ್ಕೊಂಡು ಮಾಡಿರೋವಂಥದ್ದಲ್ಲ. ಎಲ್ಲ ರಾಜ್ಯಗಳನ್ನು ಕೂಡ ಅವರು ಅವರದೇ ಆದಂಥ ಪ್ಯಾರಾಮೀಟರ್ಸ್ನಲ್ಲಿ ಅಸೆಸ್ ಮಾಡಿದ್ದಾರೆ. ಆ ಅಸೆಸ್ ಮಾಡಿದ ಮೇಲೆ ಕರ್ನಾಟಕ ಸ್ಟ್ಯಾಂಡ್ಸ್ ಫಸ್ಟ್ ಅಂದಾಗ ನಮಗೆ ಒಬ್ಬ ಗೃಹ ಸಚಿವನಾಗಿ ನನಗೆ ಸಮಾಧಾನ ತರ್ತಕ್ಕಂಥದ್ದು, ಹೌದಪ್ಪ ನಮ್ಮ ರಾಜ್ಯದಲ್ಲಿ ಶಾಂತಿಯಿಂದ ಜನ ಇದ್ದಾರೆ. ಘಟನೆಗಳಾಗುತ್ತೆ, ಘಟನೆ ಆಗೋದೇ ಇಲ್ಲ, ಆಗಲೇ ಇಲ್ಲ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ನಾನು. ಆದರೆ ಎಷ್ಟರ ಮಟ್ಟಿಗೆ ರಾಜ್ಯ ಶಾಂತಿಯಿಂದ ಇದೆ ಅನ್ನೋದು ಭಾಳ ಮುಖ್ಯ. ಆ ದೃಷ್ಟಿಯಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 1. ನೀವು ಹೇಳ್ತಾ ಇದ್ರಿ ಕಮ್ಯುನಲ್ ಅಂದರೆ ಕೋಮು ಸಂಘರ್ಷ ವಿಚಾರ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಇದೆ ಅಂತ. ಆ್ಯಂಟಿ ನಕ್ಸಲ್ ಫೋರ್ಸ್ ರೀತಿಯಲ್ಲಿ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ತಂದಿರುವಂಥದ್ದು, ಅದು ಪ್ರಮುಖವಾಗಿ ಕರಾವಳಿ ಭಾಗದ ಜಿಲ್ಲೆಗಳಿಗೆ. ಅದನ್ನು ಅಲ್ಲಿ ಕಮ್ಮಿ ಆಯಿತು, ಈಗ ಬೇರೆ ಕಡೆನೂ ಕೂಡ ಎಕ್ಸ್ಟೆಂಡ್ ಮಾಡಬೇಕಾದಂಥ ಅನಿವಾರ್ಯತೆ ಬರ್ತಾ ಇದೆಯಾ ಅಂತ, ಬಿಕಾಸ್ ಅಲ್ಲೂ ಕೂಡ ಈಗ ಶುರುವಾಗ್ತಾ ಇದೆಯಲ್ಲ ಅದಕ್ಕೆ. ಇಲ್ಲ, 1-2 ಘಟನೆಗಳು ಆದಾಗ ಅಂಥ ಅವಶ್ಯಕತೆ ಇರೋಲ್ಲ, ನಮ್ಮ ರೆಗ್ಯುಲರ್ ಪೊಲೀಸ್ನವರು ಹ್ಯಾಂಡಲ್ ಮಾಡ್ತಾರೆ. ಕರಾವಳಿ ಪ್ರದೇಶದಲ್ಲಿ ದಿನನಿತ್ಯ ಅದನ್ನು ನೋಡ್ತಾ ಇದ್ದೋ ನಾವು, ವರ್ಷಗಟ್ಟಲು ನೋಡ್ತಾ ಇದ್ದು. ನಾನು ಪ್ರಣಾಳಿಕಾ ಸಮಿತಿಯ ಅಧ್ಯಕ್ಷನಾಗಿ ಪ್ರಣಾಳಿಕೆ ಬರೆಯುವಾಗ ಪ್ರತಿ ಜಿಲ್ಲೆಗೆ ಭೇಟಿ ಕೊಟ್ಟೆ ನಾನು. ಅಲ್ಲಿನ ಸಮಸ್ಯೆಗಳೇನು, ಯಾವ ವಿಷಯವನ್ನು ನಾವು ಪ್ರಾಮುಖ್ಯತೆಯಿಂದ ನೋಡಬೇಕು ಆ ಜಿಲ್ಲೆಗೆ ಅಂತೇಳಿ ಹೋಗುವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿರ್ಬೋದು, ಉಡುಪಿಯಲ್ಲಿರ್ಬೋದು ನಾನು ಹೋದಾಗ ನನಗೆ ಭಾಳ ಜನರನ್ನು ಭೇಟಿ ಮಾಡಿದೆ. ನಾನು ಇಂಡಸ್ಟ್ರಿಯಲಿಸ್ಟನ್ನು ಭೇಟಿ ಮಾಡಿದೆ, ಶಿಕ್ಷಣ ತಜ್ಞರನ್ನು ಭೇಟಿ ಮಾಡಿದೆ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ನಡೆಸೋರನ್ನು ಭೇಟಿ ಮಾಡಿದೆ, ಲಾಯರ್ಸ್, ಡಾಕ್ಟರ್ಸ್, ಇವ್ರನ್ನೆಲ್ಲ ಭೇಟಿ ಮಾಡುವಾಗ ಅವರು ಒಂದು ಮಾತು ಹೇಳಿದರು, ನೋಡಿ ನಮ್ಮ ಮಕ್ಕಳು ಇವತ್ತು ಇಷ್ಟೊಂದು ವಿದ್ಯಾಸಂಸ್ಥೆಗಳು ಮಂಗಳೂರಿನಲ್ಲಿ, ಉಡುಪಿಯಲ್ಲಿ ಎಲ್ಲ ಈ ಭಾಗದಲ್ಲಿದೆ, ಆದರೆ ನಮ್ಮ ಮಕ್ಕಳನ್ನು ನಾವು ಬೆಂಗಳೂರಿಗೆ, ಮೈಸೂರಿಗೆ ವಿದ್ಯಾಭ್ಯಾಸಕ್ಕೆ ಕಳಿಸುವಂಥ ಪರಿಸ್ಥಿತಿ ಬಂದಿದೆ. ಕಾರಣ ಏನು ಅಂತ ಹೇಳಿದರೆ, ಆ ಮಕ್ಕಳು ಶಾಂತಿಯಿಂದ ಕಾಲೇಜಿಗೆ ಹೋಗಿ ಅಥವಾ ಶಾಲೆಗೆ ಹೋಗಿ ವಾಪಸ್ ಬರ್ತಾರೆ, ಸಂತೋಷದಿಂದ ಅವರು ವಾಪಸ್ ಬರ್ತಾರೆ ಹಾಗೆ ಅಂತೇಳಿ ಹೇಳುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಅದು ಹಾಳಾಗಿದೆ, ಶಾಂತಿ ಹಾಳಾಗಿದೆ. ಸಮಾಜದಲ್ಲಿ ಭಾಳ ವ್ಯತ್ಯಾಸಗಳು ಸಮುದಾಯದಲ್ಲಿ ಬಂದುಬಿಟ್ಟಿದ್ದಾವೆ. ಹಾಗಾಗಿ ಏನಾದರೂ ಮಾಡಬೇಕು ನೀವು ಅಂತ ಹೇಳಿದರು. ನಾನು ಅದನ್ನು ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಅದನ್ನು ಪ್ರಯಾರಿಟಿ ಮೇಲೆ ಸೇರಿದ್ವಿ. ಅದು ನೋಡಿದಾಗ ನಮ್ಮ ಸರ್ಕಾರ ಬಂದ ಮೇಲೂ ಕೂಡ 4-5 ಮರ್ಡರ್ಸ್ ಆಯಿತು. ಆ ಮರ್ಡರ್ಸ್ಗಳ ಹಿನ್ನೆಲೆಯನ್ನು ನಾವು ಅಧ್ಯಯನ ಮಾಡಿದಾಗ ಅಲ್ಲಿ ಎಲ್ಲೋ ಒಂದು ಕಡೆ ಆ ಕೋಮುವಾದದ ವಿಚಾರಗಳು ಅಲ್ಲಿ ಬರ್ತಾಯಿತ್ತು. ಹಾಗಾಗಿ ನಾನು ಅವತ್ತು ಹೋದಂಥ ಸಂದರ್ಭದಲ್ಲಿ ನಾನು ಅಲ್ಲೇ ಅನೌನ್ಸ್ ಮಾಡಿದೆ, ನಾವೊಂದು ಸ್ಪೆಷಲ್ ಆ್ಯಕ್ಷನ್ ಫೋರ್ಸನ್ನು ಮಾಡ್ತೇವೆ. ಇದಕ್ಕಾಗಿ ಈ 3 ಜಿಲ್ಲೆಗಳು ಶಿವಮೊಗ್ಗ ಮತ್ತು ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಅದು ನಮಗೆ ಇವತ್ತು ಅದರ ಫಲ ಸಿಗ್ತಾ ಇದೆ ಅಂಥೇಳಿ ನನಗನ್ಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಯಾವುದೋ ಕಾರಣಕ್ಕೂ ಆಗಿರ್ಬೋದು 1-2 ಮರ್ಡರ್ಸು, ಆದರೆ ಈ ಕಮ್ಯುನಲ್ ಕ್ಲ್ಯಾಶಸ್ ಆಗುವಂಥ ದೃಷ್ಟಿಯಲ್ಲಿ ಆಗಲಿಲ್ಲ ಅನ್ನುವಂಥದ್ದು ಸಮಾಧಾನ ತರ್ತಾ ಇದೆ. ಅದನ್ನು ಇನ್ನೂ ಹೆಚ್ಚು ನಾವು ಪರಿಣಾಮಕಾರಿಯಾಗಿ ಮಾಡ್ತಕ್ಕಂಥ ಕ್ರಮವನ್ನು ತಗೊಳ್ತೇವೆ. ನಾವು ಹೇಳಿದ್ದು ಬೇರೆ ಜಿಲ್ಲೆಗಳಿಗೂ ಅದು ಅನ್ವಯ ಆಗ್ಬೋದಾ ಅಂತ. ಆದರೆ ಅಂಥ
ಒಂದು ಘಟನೆಗೋಸ್ಕರ ನಾವು ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡೋದಿಲ್ಲ. ಆದರೆ ನಮಗೆ ಅಧ್ಯಯನ ಮಾಡಿ ಪದೇ ಪದೇ ಅದು ಆಗ್ತಾ ಇದೆ, ಅದರ ಹಿನ್ನೆಲೆ ಏನಿದೆ, ಯಾರಾದರೂ ಇದನ್ನು ಪ್ರಚೋದನೆ ಮಾಡ್ತಾರಾ, ಯಾತಕ್ಕೆ ಮಾಡ್ತಾರೆ, ಇದನ್ನೆಲ್ಲ ಅಧ್ಯಯನ ಮಾಡಿ ಆನಂತರ ಕ್ರಮ ತಗೊಳ್ತೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಅಗತ್ಯ ಇಲ್ಲ ಅಂಥೇಳಿ ನನಗನ್ಸುತ್ತೆ. ಮೋಸ್ಟ್ಲಿ ಇದು ಇಂಪ್ಲಿಮೆಂಟ್ಸು ಅಥವಾ ಇಂಪ್ಯಾಕ್ಟ್ ಅಂತ ನೋಡೋದಾದರೆ ಮೋಸ್ಟ್ ಪ್ರಾಬಬ್ಲಿ ನಮ್ಮ ರಾಜ್ಯದಲ್ಲಿ ವಾಯು ಸಾರಿಗೆ, ಜಲ ಸಾರಿಗೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ರೈಲ್ವೆ ಸಾರಿಗೆ ಇದೆಲ್ಲದೂ ಕೂಡ ಇರುವಂಥ ಏಕೈಕ ಜಿಲ್ಲೆ ಅಂತ ಹೇಳಿದ್ರೆ ಅದು ಮಂಗಳೂರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ನೀವು ಆ್ಯಂಟಿ ಕ್ರಿಮಿನಲ್ ವಿಂಗ್ ಮಾಡಿರುವಂಥದ್ದು ಏನಿದೆ, ಫೋರ್ಸ್ ಇದೆ, ಅದು ನೆಕ್ಸ್ಟ್ ಇಂಪ್ಯಾಕ್ಟ್ಸ್ ಅಂತ ನೋಡಿದ್ರೆ ಇನ್ವೆಸ್ಟ್ಮೆಂಟ್ಸ್ ಅದೆಲ್ಲ ಬರ್ಬೋದೇನೋ ಅಂತ. ಅಲ್ಲ, ನಮಗೆ ಈಗ ಒಂದು ದೃಷ್ಟಿಯಲ್ಲಿ ನೋಡೋದಾದರೆ ಮಂಗಳೂರಿಗೆ ಬೆಂಗಳೂರನ್ನು ಬಿಟ್ಟರೆ ಮಂಗಳೂರು ಅನ್ನುವಂಥ ರೀತಿಯಲ್ಲಿ ಆಗ್ತಾಯಿದೆ. ಯಾಕೆಂದರೆ ನಾವು GST ಕಾಂಟ್ರಿಬ್ಯೂಷನ್ ನೋಡಿದ್ರೆ 6% ಆಫ್ ದಿ GST ಆಫ್ ಕರ್ನಾಟಕ ಈಸ್ ಕಮಿಂಗ್ ಫ್ರಮ್ ಮ್ಯಾಂಗ್ಳೂರು. ಸೊ ಬೆಂಗಳೂರಿಗೆ ಆಲ್ಟರ್ನೇಟಿವ್ ಅಂತ ಹೇಳೋದಿಲ್ಲ, ಅಥವಾ ಅಡಿಷನಲ್ ಆಗಿ ಬೆಂಗಳೂರನ್ನ ಬಿಟ್ಟರೆ ಮಂಗಳೂರು ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ತಾವು ಹೇಳಿದಾಗೆ ಅಲ್ಲಿ ಪೋರ್ಟ್ ಇದೆ, ಏರು ಕನೆಕ್ಟಿವಿಟಿ ಇದೆ, ಆಮೇಲೆ ಜನ ಕೂಡ ವಿದ್ಯಾವಂತರು, ಮೊದಲಿಂದನೂ ಕೂಡ ಮಂಗಳೂರಿನವರು ಬುದ್ಧಿವಂತರು ಅಂತ ನಾವೆಲ್ಲ ಹೇಳ್ತಾ ಇದ್ದೀವಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯವರು ಬುದ್ಧಿವಂತರು ಹಾಗೆ ಅಂತೆಲ್ಲ ಹೇಳ್ತಾ ಇರ್ತೀವಿ. ಆ ರೀತಿ ಆ ವಾತಾವರಣ ಕೂಡ ಆಗಿದೆ. ಇತ್ತೀಚೆಗೆ ಕೆಲವು 10, 15, 20 ವರ್ಷದಿಂದ ಆಗೋದನ್ನು ಬಿಟ್ಟರೆ ಮೊದಲೆಲ್ಲ ನೋಡಿದರೆ ನಮಗೆ ಮಂಗಳೂರು ಭಾಳ ಉತ್ತಮವಾಗಿ ಕಾಣಿಸ್ತಕ್ಕಂಥ ಜಿಲ್ಲೆ. ಈಗ ಮತ್ತೆ ಅದು ಮರಳಿ ಬರಬೇಕು ಅನ್ನುವಂಥದ್ದು ನಮಗೆ ಅದು ಬಂಡವಾಳ ಕೂಡ ಖಂಡಿತವಾಗಿ ಬರುತ್ತೆ. ಸರ್, ಇದು ದೇಶದಲ್ಲೇ ಮೊದಲ ಬಾರಿಗೆ ಮನೆ ಮನೆಗೆ ಪೊಲೀಸ್ ಅನ್ನುವಂಥ ಅಭಿಯಾನವನ್ನು ಮಾಡ್ತಾ ಇದ್ದೀರಾ, ಯೋಜನೆಯನ್ನು ತಂದಿದ್ದೀರಾ. ಇದು ಜನಸ್ನೇಹಿ ಪೊಲೀಸ್ ಮಾಡುವಂಥ ಉದ್ದೇಶ, ಅದರ ಜೊತೆಗೆ ಲಾಭ ಏನು ಅಂತ? ನಾನು ಇದು ಸಂಪೂರ್ಣವಾಗಿ ನಾನೇ ಇದನ್ನು ಯೋಚನೆ ಮಾಡಿದೆ. ನಾನು ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡುವಾಗ ಮನೆ ಮನೆಗೆ ಕಾಂಗ್ರೆಸ್ ಅಂತ ಹೇಳಿ ಮಾಡಿದ್ದೆ. ನಾನು ಪ್ರತಿಯೊಂದು ಮನೆಗೂ ಕೂಡ ನಮ್ಮ ಕಾರ್ಯಕರ್ತರು ಭೇಟಿ ಕೊಟ್ಟು ಆ ಮನೆಯಲ್ಲಿರ್ತಕ್ಕಂಥವರ ಮಾಹಿತಿಗಳನ್ನು ತೆಗೆದುಕೊಂಡು ಬರ್ತಾಯಿದ್ರು. ಅದರ ಆಧಾರದ ಮೇಲೆ ನಾವು ನಮ್ಮ ರಾಜಕೀಯದ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡ್ತಾಯಿದ್ದು. ಎಲ್ಲೋ ಒಂದು ಕಡೆ ನನಗೆ ಅನಿಸಿದ್ದು, ಭಾಳ ಜನ ಮನೆಗಳಲ್ಲಿ ಅವರಿಗೆ ತೊಂದರೆಗಳಾಗಿರುತ್ತೆ, ಡೊಮೆಸ್ಟಿಕ್ ಇಶ್ಯೂಸ್ಗಳ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಬೆಳವಣಿಗೆಗಳಾಗಿರುತ್ತೆ. ಅದನ್ನು ಯಾರ ಹತ್ರ ಹೇಳ್ಕೊಳ್ಳೋಕೆ ಕೂಡ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಕಲ್ಪನೆ ಇದೆ, ಪೊಲೀಸ್ ಸ್ಟೇಷನ್ನಿಗೆ ಹೋದರೆ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾರೆ, ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು ಅಂದರೆ ಒಂಥರ ಜನನೂ ನೋಡೋದು ಬೇರೆ ಥರ ನೋಡ್ತಾರೆ. ಹಾಗಾಗಿ ನಾವೇ ಅವ್ರ ಮನೆಗೆ ಹೋದರೆ ಹೇಗಾಗ್ಬೋದು ಅಂಥೇಳಿ ನಾನು ಹೇಳಿದೆ, ನಾವು ನೋಡಪ್ಪ, ನಾವೇ ಹೋಗೋಣ ಅವ್ರ ಮನೆಗೆ. ನಿಮ್ಮಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ಸಮಸ್ಯೆ ಇಲ್ಲ ಅಂತ ಇಟ್ಕೊಳ್ಳಿ, ಎಲ್ಲರ ಮನೇಲೂ ಸಮಸ್ಯೆ ಇರಬೇಕು ಅಂತೇನಿಲ್ಲ. ಇದ್ದವರು ಹೇಳ್ತಾರೆ. ಮನೆಯಲ್ಲಿರೋ ಒಬ್ಬ ಗೃಹಿಣಿ ಮಹಿಳೆ ತಾನು ಒಬ್ಬಳೇ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಕಷ್ಟ ಆಗ್ತದೆ. ಆದರೆ ಯಾರಾದರೂ ಒಬ್ಬ ಮಹಿಳಾ ಪೊಲೀಸಲ್ಲಿ ಹೋದಾಗ ತನ್ನ ಕಷ್ಟ ಹೇಳ್ಕೊಳ್ಬೋದು. ಅದಕ್ಕಾಗಿ ನಾವು ಮನೆಗೆ ನಾವೇ ಹೋಗೋಣ ಅಂಥೇಳಿ ಈ ಮನೆ ಮನೆಗೆ ಪೊಲೀಸ್ ಅನ್ನುವಂಥ ಕಾರ್ಯಕ್ರಮವನ್ನು ಲಾಂಚ್ ಮಾಡಿದ್ದೇವೆ. ಇದರಲ್ಲಿ ಮತ್ತೊಂದು ನಮಗೆ ಮಾಹಿತಿ, ಯಾರು ಆ ಮನೆಯಲ್ಲಿದ್ದಾರೆ, ಅವರು ಒಳ್ಳೆಯವರ ಕೆಟ್ಟವರ, ಅವರ ವೃತ್ತಿ ಏನು, ಯಾರೋ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ, ಬೆಂಗಳೂರು ಪಟ್ಟಣದಲ್ಲಿ ಅಥವಾ ಬೇರೆ ಬೇರೆ ಪಟ್ಟಣಗಳಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದು ಇರ್ತಾರೆ. ಅವರು ಯಾವುದೇ ಮಾಹಿತಿ ಕೊಡೋದಿಲ್ಲ ನಮಗೆ. ಕಳ್ಳತನ ಆದಾಗ ಅಥವಾ ಬೇರೆ ಬೇರೆ ಅಪರಾಧಗಳಾದಂಥ ಸಂದರ್ಭದಲ್ಲಿ ಅವ್ರು ಯಾರೋ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಆ ಮಾಹಿತಿ ನಮಗೆ ಮೊದಲೇ ಇದ್ದರೆ, ಇಂಥವ್ರಿದ್ದಾರೆ, ಇವ್ರ ಮೇಲೊಂದು ಗುಮಾನಿ ಬರುತ್ತೆ, ಡೌಟ್ ಬರುತ್ತೆ. ಆ ಡೌಟ್ ಬಂದಾಗ ಪೊಲೀಸ್ನವರು ಅವ್ರನ್ನ ವಾಚಲ್ಲಿ ಇಟ್ಕೊಳ್ತಾರೆ. ಹಾಗಾಗಿ ಅದು ಕೂಡ ನಮಗೆ ಸಹಾಯ ಆಗುತ್ತೆ ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ತಂದಿದ್ದೇವೆ. ಭಾಳ ಯಶಸ್ವಿಯಾಗಿದೆ, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾಯಿದ್ದಾರೆ. ನಮ್ಮನೆಗೆ ಬಂದಿದ್ರಲ್ಲ ಪೊಲೀಸು, ನಾವು ಅವ್ರ ಹತ್ರ ಎಲ್ಲ ಹೇಳ್ಕೊಂಡಿದ್ದೇವೆ. ಅವರಿಗೆ ಅಲ್ಲಿನ ಸಬ್ ಇನ್ಸ್ಪೆಕ್ಟ್ರು, ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟ್ರು ಅಥವಾ ಅಲ್ಲಿನ SP ಆ ಎಲ್ಲರ ನಂಬರ್ ಕೂಡ ಅವ್ರ ಮನೆ ಮೇಲೆ ಸ್ಟಿಕ್ಕರ್ ಹಾಕಿ ಬರ್ತಾರೆ. ಅವರು ಯಾವ ಸಂದರ್ಭದಲ್ಲೂ ಇಮಿಡಿಯೇಟಾಗಿ ಫೋನ್ ಮಾಡಿ, ಯಾಕೆಂದರೆ ಫೋನ್ ನಂಬರೇ ಇಲ್ಲದೆ ಇದ್ದರೆ ಪೊಲೀಸ್ ಸ್ಟೇಷನ್ದು ಹೇಗೆ
ಅಂಥೇಳಿ ಅದೆಲ್ಲ ಮಾಹಿತಿನೂ ಕೂಡ ನಾವು ಅವ್ರಿಗೆ ಕೊಟ್ಟು ಬಂದಿರ್ತೀವಿ. ಭಯನೂ ಸ್ವಲ್ಪ ಕಡಿಮೆ ಆಗುತ್ತೆ. ಪೊಲೀಸ್ ಅಂತ ಮೊದಲೇ ಪೊಲೀಸ್ ಅಂದರೆ ಭಯ ಬರೋವಂಥದ್ದು. ನಾವೆಲ್ಲ ಚಿಕ್ಕನ್ನಲ್ಲಿರುವಾಗ ಪೊಲೀಸ್ ನಮ್ಮೂರಿಗೆ ಬಂದರೆ ಓಡೋಗ್ಬಿಡ್ತಿದ್ದೆವು ನಾವು. ಆ ಭಯ ಹೋಗುತ್ತೆ. ಯೂನಿಫಾರಮ್ ಪೊಲೀಸ್ ಯೂನಿಫಾರಮ್ಮು ಜನ ಮನೆಗೆ ಹೋದಾಗ ಅವರಿಗೆ ಇಷ್ಟೇನಾ, ಇಷ್ಟೇ ಒಳ್ಳೆಯವರಲ್ರಿ, ನಾವೇನೋ ತಿಳ್ಕೊಂಡಿದ್ದು ಅನ್ನೋ ಭಾವನೆ ಬರುತ್ತೆ. ಸರ್, ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಿದ್ದಾವೆ, ಕೊಲೆ ಪ್ರಕರಣ, ದರೋಡೆ ಪ್ರಕರಣ ಎಸ್ಪೆಷಲಿ ತುಂಬ ಕಡೆ ಆಗಿರುವಂಥದ್ದನ್ನೆಲ್ಲ ನೋಡಿದ್ದೀವಿ. ಅದನ್ನೆಲ್ಲ ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಒಂದು ಹೊಸ ಪ್ಲ್ಯಾನ್ಗಳನ್ನು ಮಾಡಲಾಗ್ತದೆ, ಅರಿವನ್ನು ಮೂಡಿಸುವಂಥ ಕೆಲಸ ಆಗ್ತದೆ ಅಂತ? ನಾವು ಕೊಲೆ ಆಗೋದೇ ಇಲ್ಲ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಕ್ಕೆ ಬರೋದಿಲ್ಲ. ಯಾವುದ್ಯಾವುದೋ ಕಾರಣಕ್ಕಾಗತ್ತೆ. ಡೊಮೆಸ್ಟಿಕ್ ಅಂತ ಆಗಲೇ ಹೇಳಿದೆ ನಾನು. ಗಂಡ ಹೆಂಡ್ತಿನಲ್ಲಿ ಜಗಳ ಆಗುತ್ತೆ, ಅತ್ತೆ ಸೊಸೆ ಜಗಳ ಆಗುತ್ತೆ, ಮಕ್ಕಳು ತಂದೆ ತಾಯಿಗಳನ್ನೇ ಮಕ್ಕಳು ಕೊಂದುಬಿಡ್ತಾರೆ, ಹೆಂಡ್ತಿನ ಕೊಂದುಬಿಡ್ತಾರೆ, ಗಂಡನ ಕೊಂದುಬಿಡ್ತಾರೆ. ಆಮೇಲೆ ಇದೆಲ್ಲ ಮನೆ ಒಳಗಡೆ ನಡೆಯುತ್ತೆ. ನಾವೆಲ್ಲ ಹೊರಗಡೆ ನಡೆದ್ರೆ ರೆಗ್ಯುಲೇಟ್ ಮಾಡ್ಬೋದು ಪೊಲೀಸು, ಆದರೆ ಮನೆ ಒಳಗಡೆ ನಡೆಯೋದನ್ನು ಹೆಂಗೆ ನಿಲ್ಲಿಸ್ತೀರಿ? ಅತ್ಯಾಚಾರ ಆಗುತ್ತೆ. ಇವತ್ತು ಏನಾಗಿದೆ ಅಂದರೆ ಈ ಅತ್ಯಾಚಾರ ಅನ್ನುವಂಥದ್ದು ಒಂದು ಸೋಷಿಯಲ್ ಇಶ್ಯೂ ಆಗಿದೆ, ಸಾಮಾಜಿಕ ಸಮಸ್ಯೆ ಆಗಿಬಿಟ್ಟಿದೆ. ಬೇರೆ ಬೇರೆ ಕಾರಣಕ್ಕೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಇದು ಆಗಬಾರ್ದು, ನಿಲ್ಲಿಸಬೇಕು ಅಂದಾಗ ಅನೇಕ ಪ್ರಯತ್ನಗಳು ಆಗಬೇಕಾಗುತ್ತೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅವರಿಗೆ ಎಜುಕೇಟ್ ಮಾಡ್ತಕ್ಕಂಥದ್ದು, ಸಾಮಾಜಿಕವಾಗಿ ಅವರಿಗೆ ಒಂದಿಷ್ಟು ಬುದ್ಧಿ ಹೇಳ್ತಕ್ಕಂಥದ್ದು, ತಿಳಿ ಹೇಳ್ತಕ್ಕಂಥದ್ದು, ಅವರನ್ನು ಬೇರೆ ಬೇರೆ ಡೈರೆಕ್ಷನ್ಸಿಗೆ ತೊಗೊಂಡು ಹೋಗ್ತಕ್ಕಂಥದ್ದು, ಧಾರ್ಮಿಕವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಇದೆಲ್ಲ ಇತ್ತೀಚಿನ ದಿನದಲ್ಲಿ ಕಡಿಮೆ ಆಗಿಬಿಟ್ಟಿದೆ. ಉದಾಹರಣೆಗೆ ಹೇಳ್ತೀನಿ, ಮೊದಲೆಲ್ಲ ಈ ನಮ್ಮ ಧಾರ್ಮಿಕ ಗುರುಗಳು ಒಂದೊಂದು ವಾರ ಡಿಸ್ಕೋರ್ಸ್ ಮಾಡೋರು. ಒಂದು 10,000 ಜನ ಕೂತ್ಕೊಂಡು ಧರ್ಮದ ವಿಚಾರ ಹೇಳೋರು. ಹೀಗಿರ್ಬೇಕಪ್ಪ, ನೀವು ಹೀಗಿರಬೇಕು, ಜೀವನ ಹಿಂಗಿರಬೇಕು ಅಂತೆಲ್ಲ ಹೇಳೋರು. ಈಗ ಅದೆಲ್ಲ ನಿಂತೋಗಿದೆ. ಈಗೇನಿದ್ರು ಟಿ ವಿ ಮುಂದೆ ಕೂತ್ಕೊಂಡು ನೋಡ್ತಾ ಇರ್ಬೋದು. ಆ ಪ್ರಯತ್ನ ಮಾಡದೇ ಹೋದರೆ, ಜನರಿಗೆ ನಾವು ಸರಿಯಾದ ದಾರಿಗೆ ಹೋಗೋದಕ್ಕೆ ಅವಕಾಶಗಳನ್ನು ಮಾಡಿಕೊಡದೆ ಹೋದರೆ ಈ ಘಟನೆಗಳಾಗುತ್ತೆ. ಆದರೆ ನಾವು ನಿಯಂತ್ರಣ ಪೊಲೀಸ್ ರೆಗ್ಯುಲೇಟ್ ಮಾಡೋದಕ್ಕೆ, ಪೊಲೀಸ್ ನಿಯಂತ್ರಣ ಮಾಡೋದಕ್ಕೆ ಅನೇಕ ಕ್ರಮಗಳನ್ನು ನಾವು ತೊಗೊಂಡಿದ್ದೇವೆ ಇತ್ತೀಚೆಗೆ. ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬೋದು ನಾನು, ಸ್ಟ್ಯಾಟಿಸ್ಟಿಕ್ಸ್ ಕಡಿಮೆ ಆಗಿದೆ, ಆದರೆ ನಿಂತಿಲ್ಲ. ಇದನ್ನು ಸತತವಾಗಿ ನಾವು ಮಾಡ್ತಾನೆ ಇರಬೇಕು, ಕಂಟಿನ್ಯೂಸ್ ಆಗಿ ಇದನ್ನು ಮಾಡ್ತಾನೆ ಇರಬೇಕು. ಆ ದೃಷ್ಟಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿಯೊಂದು ಡಿಸ್ಟ್ರಿಕ್ನಲ್ಲಿರ್ತಕ್ಕಂಥ SP ಗೆ ನಾವು ಟಾರ್ಗೆಟ್ಗಳು ಕೊಟ್ಟಿದ್ದೇವೆ. ನೋಡಿ, ಏನಾದರೂ ಜಿಲ್ಲೆಯಲ್ಲಿ ಆದರೆ ಅದಕ್ಕೆ ನೀವೇ ಜವಾಬ್ದಾರರಾಗ್ತೀರಿ. ಯು ಆರ್ ಆಲ್ ಟ್ರೈನ್ಡ್ ಪೀಪಲ್, ಡಿಸಿಪ್ಲಿನ್ಡ್ ಪೀಪಲ್. ನೀವು ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತೇಳಿ ಪ್ರತಿ ಪೊಲೀಸ್ ಸ್ಟೇಷನಲ್ಲಿರುವ ಇನ್ಸ್ಪೆಕ್ಟರ್ಗೆ ನಾವು ಅವರಿಗೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅದರ ರಿಸಲ್ಟ್ಸ್ ಕೂಡ ಬರ್ತಾ ಇದೆ. ಸರ್, ಸೈಬರ್ ಕ್ರೈಮ್ ಅನ್ನೋದು ಬರೀ ನಮ್ಮ ರಾಜ್ಯಕ್ಕೆ ಅಂತಲ್ಲ, ಇಡೀ ವಿಶ್ವಕ್ಕೆ ಕಾಡ್ತಾ ಇರುವಂಥ ಬಹುದೊಡ್ಡ ಚಾಲೆಂಜ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮನೆ ಒಳಗಡೆ ಇದ್ದಂಥವ್ರು ಏನೋ ಮಾಡಿದ್ರೆ, ಕ್ರೈಮ್ ಮಾಡಿದ್ರೆ ಒಂಥರ, ಮನೆ ಒಳಗಡೆ ಕೂತ್ಕೊಂಡ್ಬಿಟ್ಟು ಕ್ರೈಮ್ ಮಾಡ್ತಾ ಇರುವಂಥದ್ದು ಇದು ಸೈಬರ್ ಅನ್ನೋಂಥದ್ದು. ಯಾವ ರೀತಿ ಅದಕ್ಕೆ ಒಂದು ಬ್ರೇಕ್ ಹಾಕಲಿಕ್ಕೆ, ಹಾಗೆ ಜನರಿಗೂ ಕೂಡ ಜಾಗೃತಿಯನ್ನು ಮೂಡಿಸಲಿಕ್ಕೆ ಪ್ರಯತ್ನವನ್ನು ಪಡಲಾಗ್ತದೆ ಸರ್ಕಾರದಿಂದ? ಯಾಕೆಂದರೆ ನಾವು ದೊಡ್ಡ ತುಂಬ ಎಜುಕೇಟೆಡ್ಸೇ ಇದರಲ್ಲಿ ಫುಲ್ ಆಗ್ತಿರುವಂಥದ್ದು, ಹಾಗೆ ಡಿಜಿಟಲ್ ಅರೆಸ್ಟ್ ಆಗ್ತಿರುವಂಥದ್ದು ನೋಡ್ತಾ ಇದ್ವಿ. ಸ್ಪೆಷಲಿ ಸುಧಾಮೂರ್ತಿ ಅವರೇ ಆಗಿರ್ಬೋದು, ಮತ್ತು ಒಂದು ಕಡೆ ಉಪೇಂದ್ರ ಅವರಾಗಿರ್ಬೋದು, ಅವರೇ ಬಂದು ಕಂಪ್ಲೇಂಟ್ ಎಲ್ಲ ಮಾಡಿರುವಂಥದ್ದು ನೋಡ್ತಾ ಇದ್ವಿ. ಈ ಸೈಬರ್ ಕ್ರೈಮ್ ಹೇಗೆ ಶುರುವಾಯಿತು ಅಂತೇಳಿದರೆ, ನಾವು ಒಂದು ಕಡೆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಮಾಡಿದ್ದೀವಿ, ಭಾಳ ವೇಗವಾಗಿ ಬೆಳೆದು ಹೋಗಿದೆ. ಆ ಟೆಕ್ನಾಲಜಿಯ ಆಫ್ಶೂಟ್ ಇದೆಯಲ್ಲ, ಅದೇ ಈ ಸೈಬರ್ ಕ್ರೈಮ್ ಆಗ್ತಾ ಇರ್ತಕ್ಕಂಥದ್ದು. ಇತ್ತೀಚಿನ ದಿನದಲ್ಲಿ ಭಾಳ ವೇಗವಾಗಿ ಹೆಚ್ಚಾಗಿಬಿಟ್ಟಿದೆ ಸಂಖ್ಯೆಗಳು. ನಿಮಗೆ ಹೇಳಿದರೆ ಆಶ್ಚರ್ಯ ಆಗುತ್ತೆ. ಕಳೆದ ವರ್ಷ 22,000 ಕೇಸಸ್ ಆಗಿದೆ. ಈಗ ಡಿಜಿಟಲ್ ಅರೆಸ್ಟ್ ನೀವು ಮೆನ್ಷನ್ ಮಾಡಿದ್ರಿ. ಎಲ್ಲೋ ಕೂತ್ಕೊಳ್ತಾನೆ ಅವನು ಈ ದೇಶದಲ್ಲೇ ಇಲ್ಲ. ಡಿಜಿಟಲ್ ಅರೆಸ್ಟ್ ಮೊನ್ನೆ ಅಮೆರಿಕದಲ್ಲಿ ಕೂಡ ಆಯಿತು ಅಂತ ತಾವು ರಿಪೋರ್ಟ್ ಆಗಿತ್ತು ನೋಡಿ. ಅಮೆರಿಕದವ್ರನ್ನ ಡಿಜಿಟಲ್ ಅರೆಸ್ಟ್ ಮಾಡಿದರು. ಇದಕ್ಕೆ ಟೆಕ್ನಾಲಜಿನೇ ಆನ್ಸರ್. ಇದಕ್ಕೆ ನಾವು ಒಂದು ಸ್ಟ್ರಾಂಗ್ ಸೈಬರ್ ಕ್ರೈಮ್ ಟೀಮನ್ನು ಮಾಡ್ಕೊಂಡಿದ್ದೀವಿ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಸೈಬರ್ ಕ್ರೈಮಿಗೆ ಸೆಪರೇಟ್ ಟೀಮ್, ಟ್ರೈನ್ಡ್ ಟೀಮನ್ನು ಹಾಕ್ಕೊಂಡಿದ್ದೀವಿ.
ಅವರೆಲ್ಲ ಕೆಲಸ ಮಾಡ್ತಾರೆ, 24/7 ಕೆಲಸ ಮಾಡ್ತಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಅವ್ರ ಕಣ್ಣು ತಪ್ಪಿಸಿ ಕ್ರೈಮ್ ನಡೀತಾನೆ ಇರುತ್ತೆ, ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಅದಕ್ಕೆ ಟೆಕ್ನಾಲಜಿನೇ ಆನ್ಸರು, ಟೆಕ್ನಾಲಜಿಯಿಂದನೇ ಅದಕ್ಕೆ ನಾವು ಉತ್ತರವನ್ನು ಕಂಡುಹಿಡ್ಕೋಬೇಕಾಗಿದೆ. ಆ ಪ್ರಯತ್ನದಲ್ಲಿ ಇದ್ದೇವೆ. ಹಾಗಂತೇಳಿ ನಾವು ಯಾರಿಗೋ ಈಗ ಬ್ಯಾಂಕು ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡ್ತಾರೆ, ನಾವು ಇಮಿಡಿಯೇಟಾಗಿ ಕಂಪ್ಲೇಂಟ್ ಬಂದ ತಕ್ಷಣವೇ ಆ IP ಅಡ್ರೆಸ್ ಹುಡುಕೊಂಡು ನಾವು ಹೋಗ್ತೀವಿ. ಎಲ್ಲಾದರೂ ನಮಗೆ IP ಅಡ್ರೆಸ್ ಸಿಕ್ತು, ನಮ್ಮ ದೇಶದಲ್ಲಿದ್ದರೆ ಇಮಿಡಿಯೇಟಾಗಿ ಟೀಮ್ ಸೆಟಪ್ ಮಾಡಿ ಅಲ್ಲಿಗೆ ಕಳಿಸ್ಬಿಡ್ತೀವಿ, ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೆ. ಮೊನ್ನೆ ಜಸ್ಟ್ 2 days ಬ್ಯಾಕ್ ಒಂದು ಕೇಸ್ ಆಯಿತು. ನಮ್ಮ ಸ್ನೇಹಿತರೆ ಒಬ್ಬರು ಅವರ ಮನೆಯಲ್ಲಿ ಅವರ ನೋಡಿ ಹ್ಯಾಕ್ ಮಾಡ್ತಾರೆ ಅಂದರೆ ಅವ್ರದ್ದು ಫೋನ್ ಹ್ಯಾಕ್ ಮಾಡಿದರು. ಫೋನ್ ಹ್ಯಾಕ್ ಮಾಡಿದಾಗ ಕಾಂಟ್ಯಾಕ್ಟ್ ಸಿಕ್ತು, 500 1000 ನಂಬರ್ಸ್ ಇರುತ್ತೆ. ಆ 500 ಅಥವಾ 1000ಕ್ಕೂ ಮೆಸೇಜ್ ಹಾಕ್ತಾರೆ. ಈಗ ನಾನು ಸೋನ್ಸೋ ಸೇಮ್ ಪ್ರಿಯಾಂಕಾ ಉಪೇಂದ್ರ ಅವರು ಕೇಸ್, ಅದೇ ಅವರಿಗೆ ಆ ಅಡ್ರೆಸ್ಸಿಗೆ ಮೆಸೇಜ್ ಹಾಕ್ಬಿಡ್ತಾರೆ, ಆ ನಂಬರಿಗೆ. ತುಂಬ ಕಷ್ಟದಲ್ಲಿದ್ದೇನೆ, ನನಗೆ ಅರ್ಜೆಂಟಾಗಿ 50,000 ರೂಪಾಯಿ ಕಳಿಸಿ, ಈ ಅಕೌಂಟಿಗೆ ಹಾಕಿಬಿಡ್ಬೇಕು ಅಂತ ಕೇಳ್ತಾರೆ. ಅವ್ರದ್ದು 500 ಜನ ಇದ್ದರೆ 500 ಜನಕ್ಕೂ ಮೆಸೇಜ್ ಹೋಗಿರುತ್ತೆ. ಅವನ ಅದೃಷ್ಟ ಚೆನ್ನಾಗಿದ್ದರೆ ಒಂದು 10 ಜನ ಆದರೂ ಹಣ ಹಾಕ್ಬಿಡ್ತಾರೆ. ಈ ನನ್ನ ಸ್ನೇಹಿತರನ್ನ ಹೇಳಿದೆ, ಅವರಿಗಾಗಲೇ ನನಗೆ ಫೋನ್ ಮಾಡಿದ್ರು ಅವ್ರು ನೇರವಾಗಿ, ನೋಡಿ ಹಿಂಗಾಗಿದೆ, ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀವಿ, ಕ್ಯೂನಲ್ಲಿದ್ದೀರಾ ಅಂತ ಬರ್ತಾ ಇದೆ ಮೆಸೇಜು, ಅದಕ್ಕೆ ನಿಮಗೆ ಫೋನ್ ಮಾಡಿಬಿಟ್ಟಿದ್ದೀವಿ ಅಂಥೇಳಿ ನನಗೆ ಮಾಡಿದರು. ನಾನು ಇಮಿಡಿಯೇಟಾಗಿ ನಮ್ಮ ಕಮಿಷನರಿಗೆ ಹೇಳಿ, ಆಮೇಲೆ DCP ಸೈಬರ್ ಕ್ರೈಮಿಗೆ ಎಲ್ಲ ಹೇಳಿ ಮಾಡಿದರೆ ಅವರು ಅಷ್ಟೂ ನಂಬರಿಗೆ ಮೆಸೇಜ್ ಹೋಗಿದೆ. ಎಲ್ಲರೂ ಕಾಲ್ ಮಾಡ್ತಾ ಇದ್ದಾರೆ, ಏನು ನಿನಗೆ 50,000 ರೂಪಾಯಿ ಕೇಳಿದೆಯಲ್ಲ, ಏನಾಗಿದೆ ನಿನಗೆ ಅಷ್ಟರಲ್ಲಿ ಆಗಲೇ ಒಂದು 4-5 ಜನ ಪಾಪ ಏನೋ ಕಷ್ಟದಲ್ಲಿರ್ಬೋದು ಅಂತ ಕಳಿಸ್ಬಿಟ್ಟಿದ್ದಾರೆ. ಆಮೇಲೆ ಅದನ್ನು ಸ್ಟಾಪ್ ಮಾಡಿದರು. ಆ ಹ್ಯಾಕ್ ಮಾಡಿದವನು ಯಾರು ಅಂತ ಇಮಿಡಿಯೇಟಾಗಿ ಕಂಡಿದ್ದು, ವಿತಿನ್ ಅವರ್ಸ್ IP ಅಡ್ರೆಸ್ ಸಿಕ್ತು. ತಕ್ಷಣ ಸೆಟಪ್ ಮಾಡಿ ಉತ್ತರ ಪ್ರದೇಶದಲ್ಲಿ ಇದ್ದಾನೆ ಅಂತೇಳಿ ಅವ್ರಿಗೆ ಕಳಿಸಿ ಅವನ್ನ ಅರೆಸ್ಟ್ ಮಾಡ್ಕೊಂಡು ತೊಗೊಂಡು ಬಂದರು. ಆದರೆ ಎಲ್ಲರಿಗೂ ಆ ಥರ ಆಗೋದಿಲ್ಲ, ಸ್ವಲ್ಪ ಸಮಯ ಹಿಡಿಯುತ್ತೆ, IP ಅಡ್ರೆಸ್ ಸಿಕ್ಕೋದಿಲ್ಲ, ಏನೆಲ್ಲ ಪ್ರಾಬ್ಲಮ್ಸ್ ಅವರು ಎಲ್ಲ ಸೇಫ್ಟಿಯಾಗಿ ಮಾಡಿಕೊಂಡೇ ಮಾಡಿರ್ತಾರೆ. ಅದರಿಂದ ಇದರಲ್ಲಿ ನಮಗೆ ಈ ಟೆಕ್ನಾಲಜಿಯಿಂದನೇ ಇದಕ್ಕೆ ನಾವು ಉತ್ತರವನ್ನು ಕಂಡುಹಿಡ್ಕೋಬೇಕು. ಆ ಪ್ರಯತ್ನದಲ್ಲಿ ಕೂಡ ನಾವಿದ್ದೇವೆ. ಯಾವ ರಾಜ್ಯಕ್ಕಾದರೂ ಮಹಿಳೆಯರ ಸುರಕ್ಷತೆ ಅನ್ನುವಂಥದ್ದು ಒನ್ ಆಫ್ ದಿ ಚಾಲೆಂಜ್. ಈಗಲೂ ಕೂಡ 11 ಗಂಟೆಲಿ ಓಡಾಡಬೇಕು ಅಂದರೆ ಭಯದ ವಾತಾವರಣ ಇದೆ. ಎಲ್ಲಿ ಹೋಗ್ತೀವೋ ಬರ್ತೀವೋ ಗೊತ್ತಿಲ್ಲ, ಯಾವಾಗ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಪಬ್ಲಿಕ್ ಪ್ಲೇಸಲ್ಲೂ ಕೂಡ ವುಮೆನ್ ಸೇಫ್ಟಿ ಅನ್ನುವಂಥ ವಿಚಾರದಲ್ಲಿ ಗೃಹ ಇಲಾಖೆ ಏನೆಲ್ಲ ಕ್ರಮ ಕೈಗೊಳ್ತಾ ಇದೆ. ಅದರ ಜೊತೆಗೆ ಆ್ಯಡ್ ಆನ್ ಮಾಡೋದಾದರೆ ಡ್ರಗ್ ವಿಚಾರಕ್ಕೆ ಬರೋದಾದರೆ ನೀವೇ ಹೇಳಿದಿರ 0 ಟಾಲರೆನ್ಸ್ ಪಾಲಿಸಿ ಆ ವಿಚಾರದಲ್ಲಿ ಅಂತ. ಬಟ್ ಇನ್ನೂ ಕೂಡ ಅದು ಅವ್ಯಾಹತವಾಗಿ ನಡೀತಾನೆ ಇದೆ. ಹೇಗೆ ಬ್ರೇಕ್ ಆಗ್ತಿದ್ದೀರಾ ಅಂತ? ಇಲ್ಲ, ಮೊದಲನೇದಾಗಿ ಮಹಿಳಾ ಸುರಕ್ಷತೆ ಬಗ್ಗೆ ಹೇಳ್ತೀನಿ. ತಮಗೆ ಗೊತ್ತಿದೆ ಡೆಲ್ಲಿನಲ್ಲಿ ಆದಂಥ ಘಟನೆ, ನಿರ್ಭಯ ಅನ್ನುವಂಥ ಇನ್ಸಿಡೆಂಟು. ಅದಾದಮೇಲೆ ಕೇಂದ್ರ ಸರ್ಕಾರದ್ದು ನಿರ್ಭಯ ಅಂತಲೇ ಒಂದು ಕಾರ್ಯಕ್ರಮ ಮಾಡಿ ಪ್ರತಿಯೊಂದು ರಾಜ್ಯಕ್ಕೂ ಒಂದಿಷ್ಟು ಹಣ ಕೊಟ್ಟರು, ನಿರ್ಭಯ ಫಂಡ್ ಅಂತ. ನಮ್ಮ ರಾಜ್ಯಕ್ಕೂ ಸುಮಾರು 668 ಕೋಟಿ ರೂಪಾಯಿ ಕೊಟ್ಟಿದ್ದರು. ನಾವು ಅದನ್ನೆಲ್ಲ ಕಳೆದ 5 ವರ್ಷದಿಂದ ಏನೆಲ್ಲ ಕಾರ್ಯಕ್ರಮಗಳು ಅದರಲ್ಲಿ ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು ಬಂದಿದ್ದೇವೆ. ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಟು ಸ್ಪೆಂಡ್ ದಟ್ ಮನಿ. ನಿಮಗೆ ಆಶ್ಚರ್ಯ ಆಗ್ಬೋದು, ಬೆಂಗಳೂರು ಸಿಟಿಯಲ್ಲಿ ಸುಮಾರು 5,35,000 CCTV ಕ್ಯಾಮ್ರಾಗಳು ಹಾಕಿದ್ದೀವಿ. ಈಗ ನೀವು ಇಲ್ಲಿ ಯಾವುದಾದ್ರೂ ಒಂದು ಸರ್ಕಲಲ್ಲಿ ನೀವು ನಿಂತ್ಕೊಂಡ್ರೆ ನಿಮ್ಮ ಸಂಪೂರ್ಣ ಚಲನವಲನಗಳನ್ನು ನಮ್ಮ ಕಮಾಂಡ್ ಸೆಂಟರ್ನಲ್ಲಿ ನೋಡ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದೆ, ಜೊತೆಗೆ ನಮ್ಮ ಕಮಾಂಡ್ ಸೆಂಟರ್ನಲ್ಲಿ ಈ CCTV ಕ್ಯಾಮ್ರಾ ಕನೆಕ್ಟ್ ಆಗಿರುತ್ತೆ. ನಿಮ್ಮ ವಾಚ್ ಕೂಡ ನಾವು ಟೈಮ್ ಎಷ್ಟು ಅಂತ ನೋಡ್ಬೋದು, ಅಷ್ಟು ಹೈ ರೆಸೊಲ್ಯೂಷನ್ ಕ್ಯಾಮ್ರಾ ಹಾಕಿದ್ದಾರೆ. ನಾವು ಇದೆಲ್ಲವನ್ನು ಇಟ್ಕೊಂಡು ಮಹಿಳಾ ಸುರಕ್ಷತೆ ಬಗ್ಗೆ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ, ಈಗ ಪಿಂಕ್ ಹೊಯ್ಸಳ ಮಾಡೋದು, ಅವರು ಮಹಿಳೆಯರ ದೃಷ್ಟಿಕೋನದಿಂದ ಮಾತ್ರ ಆಗಬೇಕು ಅಂತಕ್ಕಂಥದ್ದು. ಚೆನ್ನಮ್ಮ ಫೋರ್ಸ್ ಅಂತ ಅದಕ್ಕೆ ಪ್ರತ್ಯೇಕ ಒಂದು ಪಡೆಯನ್ನು ಮಾಡೋದು. ರಿಲೇಟಿವ್ಲಿ ಇಫ್ ಯು ಕಂಪೇರ್ ಇಟ್ ಟು ಅನದರ್ ಸ್ಟೇಟ್ ಆರ್ ಅನದರ್ ಬಿಗ್ ಸಿಟಿ, ಬ್ಯಾಂಗ್ಳೂರು ಸಿಟಿ ಈಸ್ ಮಚ್ ಬೆಟರ್. ಆದರೆ ಇನ್ನೂ ಸತತವಾಗಿರಬೇಕು, 24 ಗಂಟೆ ನಾವು ವಾಚ್ ಮಾಡಬೇಕು. ಈಗೇನಾಗುತ್ತೆ, ಕೆಲಸಕ್ಕೆ ಹೋಗಿರ್ತಾರೆ, IT ಕಂಪನಿ ಕೆಲಸಕ್ಕೆ ಹೋಗಿರ್ತಾರೆ, 12 ಗಂಟೆ ರಾತ್ರಿನಲ್ಲಿ ಅವ್ರದ್ದು ಡ್ಯೂಟಿ ಮುಗಿಯುತ್ತೆ, ಬರ್ತಾರೆ, ಇಲ್ಲಿಂದ
ಅಲ್ಲಿ ಇಳಿದು ಮನೆವರೆಗೂ ನಡ್ಕೊಂಡು ಹೋಗುವಷ್ಟರಲ್ಲೇ ಅವರಿಗೆ ಯಾರೋ ಅಟ್ಯಾಕ್ ಮಾಡ್ತಾರೆ, ಏನೋ ಆಗುತ್ತೆ. ಆ ರೀತಿ ಆಗದಾಗೆ ನಾವು ಮಾನಿಟ್ರ್ ಮಾಡೋದಕ್ಕೆ ಮಾಡ್ತಾಯಿದ್ದೇವೆ. ಇನ್ನೂ ಹೆಚ್ಚು ಕೆಲಸ ಮಾಡಬೇಕಾಗ್ತದೆ, ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸುರಕ್ಷಿತವಾಗಿದೆ ಅಂತೇಳಿ ನನಗನ್ಸುತ್ತೆ. ಡ್ರಗ್ ವಿಚಾರ ಇದು ಹೊಸದೇನಲ್ಲ. ನಾವೆಲ್ಲ ಕಾಲೇಜಿನಲ್ಲಿ ಸ್ಟೂಡೆಂಟ್ಸ್ ಆಗಿರುವಾಗ ಯಾರೋ ವಿದ್ಯಾರ್ಥಿಗಳು ಬಂದು ಪೊಲೀಸ್ನವ್ರು ಹಿಡ್ಕೊಂಡು ಹೋದ್ರು ಅಂತ ಅಂದರೆ, ಯಾಕೆ ಹಿಡ್ಕೊಂಡು ಹೋದ್ರು ಅಂದರೆ, ಅವನೇನೋ ಸಿಗರೇಟ್ ಸೇದ್ತಾ ಇದ್ನ, ನಮಗೆ ಡ್ರಗ್ ಅಂತ ಗೊತ್ತಿರ್ತಿರಲಿಲ್ಲ, ಸಿಗರೇಟ್ ಸೇದ್ತಾ ಇದ್ನಂತೆ ಹಿಡ್ಕೊಂಡು ಹೋದ್ರಂತೆ ಅಂತ. ಯಾವ ಸಿಗರೇಟ್ ಸೇದ್ತಾ ಇದ್ದ ಗೊತ್ತಿಲ್ಲ, ಆ ಸಿಗರೇಟ್ನೊಳಗಡೆ ಏನು ಹಾಕ್ಕೊಂಡು ಸೇದ್ತಾ ಇದ್ನಂತೆ ಅಂತ. ಇದು ಇತ್ತೀಚಿನ ದಿನದಲ್ಲಿ ಬಹಳ ಜಾಸ್ತಿ ಆಗಿದೆ, ಆಲ್ ಓವರ್ ದಿ ವರ್ಲ್ಡ್. ಇಟ್ಸ್ ಜಸ್ಟ್ ನಾಟ್ ಇನ್ ಇಂಡಿಯಾ ಅಲೋನ್ ಆರ್ ಬ್ಯಾಂಗ್ಳೂರ್ ಅಲೋನ್. ನಾವು ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಒಂದು ಸ್ಟೇಟ್ಮೆಂಟೇ ಮಾಡಿಸಿದೆ ನಾನು, ಡ್ರಗ್ ಫ್ರೀ ಕರ್ನಾಟಕ ಮಾಡ್ತೇವೆ ಅಂತ ಹೇಳಿ ನೀವು. ಅವರು ಸದನದಲ್ಲಿ ಹೇಳಿದರು. ಅದಾದ ಮೇಲೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಾವು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿ ಮಾನಿಟ್ರ್ ಮಾಡೋದು, ಯಾರು ಪೆಡ್ಲರ್ಸ್ ಇದ್ದಾರೆ, ಡ್ರಗ್ಸು ತಗೊಂಡು ಬಂದು ಮಾರ್ತಾರೆ, ಮತ್ತು ಉಪಯೋಗ ಮಾಡೋರಿಗೆ ಇನ್ನು ಹೆಚ್ಚಾಗಿ ನಮಗೆ ಪೆಡ್ಲರ್ಸ್ ಭಾಳ ಮುಖ್ಯ. ಬ್ಯಾಂಗ್ಳೂರು ಸಿಟಿ ಅಲೋನ್ ನಿಮಗೆ ಹೇಳಿದರೆ ಆಶ್ಚರ್ಯ ಆಗುತ್ತೆ, ಕಳೆದ 2 ವರ್ಷದಲ್ಲಿ 200 ಕೋಟಿ ರೂಪಾಯಿಗೂ ಹೆಚ್ಚು ಡ್ರಗ್ಸನ್ನು ಹಿಡ್ದಿದ್ದೇವೆ. ಅದು MDMA ಇರ್ಬೋದು, ಗಾಂಜಾ ಇರ್ಬೋದು, ಈಗ ಹೈಡ್ರೋ ಗಾಂಜಾ ಇರ್ಬೋದು, ಈ ಥರದ್ದೆಲ್ಲ ಬೇರೆ ಬೇರೆ ಸ್ಪೆಸಿಫಿಕೇಷನ್ಸ್ದು ಬರುತ್ತೆ. ಒಂದೊಂದು ಎಷ್ಟರ ಮಟ್ಟಿಗೆ ಅಂದರೆ ನಾವು ಹಿಡಿತಾನೇ ಇದ್ದೀವಿ, ಅದು ಬರ್ತಾನೇ ಇದೆ. ಪ್ರತಿನಿತ್ಯ ಎವ್ರಿ ಡೇ ಆ್ಯನ್ ಆ್ಯಾವ್ರೇಜ್ ಕನಿಷ್ಠ ಅಂತಂದರೆ ಒಂದು 4-5 ಕೋಟಿ ರೂಪಾಯಿ ಡ್ರಗ್ ಎವ್ರಿ ಡೇ ಹಿಡಿತಾ ಇದ್ದೀವಿ. ಆದರೂ ಬರ್ತಾಯಿದೆ. ಈಗ ಪಾರ್ಸಲ್ನಲ್ಲಿ ಬರುತ್ತೆ. ನಾವು ಎಲ್ಲಿ ಹಿಡಿಯೋದು ಅವ್ರಿಗೆ? ಏರ್ಪೋರ್ಟಲ್ಲಿ ಹಿಡಿಬೇಕು, ಇಲ್ಲ ಬಸ್ಗಳಲ್ಲಿ ತೊಗೊಂಡು ಬರೋರನ್ನ ಹಿಡಿಬೇಕು, ಕಾರ್ಗಳಲ್ಲಿ ತಗೊಂಬರೋ ಹಿಡಿಬೇಕು, ಅದೆಲ್ಲ ಓಕೆ. ನಮಗೆ ಪಾರ್ಸಲ್ನಲ್ಲಿ ಬರುತ್ತೆ, ಓವರ್ಸೀಸಿಂದ ಪಾರ್ಸಲ್ ಬರುತ್ತೆ. ಆ ಪಾರ್ಸಲನ್ನು ಅನೇಕ ಸಂದರ್ಭದಲ್ಲಿ ಗೊತ್ತಾಗೋದಿಲ್ಲ, ಪಾರ್ಸಲ್ ಡೆಲಿವರಿ ಆಗೋಗಿರುತ್ತೆ. ಹಾಗಾಗಿ ನಾವು ಈಗ ಕಾಲೇಜುಗಳಲ್ಲಿ ಪ್ರತಿ ತಿಂಗಳ ನಮ್ಮ ಆಫೀಸರ್ಸ್ ಜುರಿಸ್ಡಿಕ್ಷನಲ್ ಪೊಲೀಸ್ನವ್ರು ಹೋಗಿ ಡ್ರಗ್ಸ್ ಬಗ್ಗೆ, ಆ್ಯಂಟಿ ಡ್ರಗ್ಸ್ ಬಗ್ಗೆ ಲೆಕ್ಚರ್ ಕೊಡಬೇಕು. ಮತ್ತು ಆ ಕಾಲೇಜ್ ಪ್ರಿನ್ಸಿಪಾಲ್ಗಳಿಗೆಲ್ಲ ಡ್ರಗ್ಸ್ ಆ್ಯಂಟಿ ಡ್ರಗ್ ಕಮಿಟಿ ಮಾಡಬೇಕು, ಮಾನಿಟ್ರ್ ಮಾಡಬೇಕು, ಈ ರೀತಿ ಎಲ್ಲ ಸೂಚನೆಗಳು ಕೊಟ್ಟಿದ್ದೇವೆ. ಕಡಿಮೆ ಆಗಿದೆ, ಆದರೆ ಬರ್ತಾನೇ ಇದೆ. ಈಗ ನಮ್ಮಲ್ಲಿ ಫಾರಿನ್ ಸ್ಟೂಡೆಂಟ್ಸ್ ಇದ್ದಾರೆ, ಭಾಳ ಜನ ಫಾರಿನ್ ಸ್ಟೂಡೆಂಟ್ಸ್ ಇದ್ದಾರೆ, ಅವರೇ ಮಾಡ್ತಾರೆ ಆ ಕೆಲಸ. ಅವರು ಯಾವ ದೇಶದವರು ಅಂತ ಹೇಳೋದಿಲ್ಲ ನಾನು, ಅವರೇ ಮಾಡ್ತಾರೆ. ಅವರನ್ನು ಮಾನಿಟ್ರ್ ಮಾಡ್ತೇವೆ. ಆ ಜುರಿಸ್ಡಿಕ್ಷನಲ್ ಪೊಲೀಸ್ನವರು ಅವನೇನು ಮಾಡ್ತಾನೆ ನೋಡಿ, ಯಾವುದೋ ಒಂದು ದೇಶದಿಂದ ಬರ್ತಾರೆ, ಸಣ್ಣ ಯಾವುದೋ ಒಂದು ಕಾಲೇಜು ಅನ್ರೆಕಗ್ನೈಸ್ಡ್ ಒಂದು ಕಾಲೇಜಿಗೆ ಸೇರ್ಕೊಂಡ್ಬಿಡ್ತಾರೆ. ಆ ಕಾಲೇಜಲ್ಲಿ ಸೇರಿಕೊಂಡು ಓದೋಕ್ಕೆ ಬರಲ್ಲ, ಅವರು ಈ ಕೆಲಸ ಮಾಡೋಕ್ಕೆ ಬರ್ತಾರೆ. ಅಂಥವ್ರನ್ನ ಐಡೆಂಟಿಫೈ ಮಾಡಿ ನಾವು ಕ್ರಮ ತಗೊಳ್ತಿದ್ವಿ. ಭಾಳ ಜನನ ಅರೆಸ್ಟ್ ಮಾಡಿ ಕಳೆದ 2 ವರ್ಷದಲ್ಲಿ 200 ಜನಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಡಿಪೋರ್ಟ್ ಮಾಡಿದ್ದೀವಿ, ಅವರವರ ದೇಶಗಳಿಗೆ ವಾಪಸ್ ಕಳಿಸಿದ್ದೀವಿ ನಾವು. ಅದು ಒಂದು ಭಾಳ ದೊಡ್ಡ ಸರ್ಕಸ್ ನಮಗೆ. ಹಿಡಿದ ತಕ್ಷಣ ಅವ್ರನ್ನ ಕಳಿಸೋಕ್ಕಾಗೋದಿಲ್ಲ, ಆ ಎಂಬೆಸಿಗೆ ಇನ್ಫಾರ್ಮೇಷನ್ ಕೊಡಬೇಕು, ಆ ಹೈಕಮಿಷನ್ಗೆ ಹೇಳಬೇಕು. ಅಲ್ಲಿಯವರೆಗೂ ನಾವು ಅವ್ರನ್ನೆಲ್ಲೋ ಬೇರೆ ಸಪ್ರೇಟಾಗಿ ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಬೇರೆ ಬೇರೆ ಕಡೆ ಇಡಬೇಕು. ಈ ಪ್ರೊಸೀಜರಲ್ಲಿ ಇದೆಯಲ್ಲ, ಅದು ಕೂಡ ಸ್ವಲ್ಪ ನಮಗೆ ತೊಂದರೆ ಆಗ್ತದೆ. ಆದರೂ ಕೂಡ 200 ಜನರನ್ನು ಡಿಪೋರ್ಟ್ ಮಾಡಿದ್ದೇವೆ. ಆ ಪ್ರೊಸೆಸ್ನಲ್ಲಿ ಕೂಡ ಇದ್ದೇವೆ ನಾವು. ಓಕೆ ಸರ್, ಮೇಯ್ನ್ಲಿ ಅಂದರೆ ಈ ಸಂವಾದ ಇದನ್ನು ಕೇಳದೆ ಹೋದರೆ ಇನ್ಕಂಪ್ಲೀಟ್ ಅನಿಸುತ್ತೆ. ಯಾಕೆಂದರೆ ಕಾನೂನು ಬಗ್ಗೆ ಮತ್ತೊಂದು ಕಡೆ ಸರ್ಕಾರದ ಮೇಲೆ, ಗೃಹ ಇಲಾಖೆ ಮೇಲೆ, ಪೊಲೀಸ್ ಮೇಲೆ ನಂಬಿಕೆ, ಭರವಸೆ ಹೆಚ್ಚು ಮಾಡಿದಂಥ ಕೆಲವೊಂದು ಪ್ರಕರಣಗಳು, ಪ್ರಜ್ವಲ್ ರೇವಣ್ಣ ಪ್ರಕರಣ, ದರ್ಶನ್ ಪ್ರಕರಣ, ಧರ್ಮಸ್ಥಳ ಪ್ರಕರಣ, BSY ಪ್ರಕರಣ ಆಗಿರ್ಬೋದು, ಮುನಿರತ್ನ, ಭೈರತಿ ಬಸವರಾಜ್, ಈ ಪ್ರಕರಣಗಳೆಲ್ಲವೂ ಕೂಡ ಎಕ್ಸಾಂಪಲ್ ಆಗಿ ನಿಂತ್ಕೊಳ್ತವೆ. ಆ ಸಂದರ್ಭ ಎಲ್ಲ ಹೇಗಿತ್ತು, ಯಾವ ರೀತಿ ಇದನ್ನೆಲ್ಲ ಕ್ರಮ ಕೈಗೊಳ್ಳಬೇಕು ಅಂದರೆ ಒಂದು ದಿಟ್ಟ ಡಿಸಿಷನ್ ತೊಗೊಳ್ಬೇಕಾಗತ್ತೆ. ಸ್ವಾಭಾವಿಕವಾಗಿ ಒತ್ತಡಗಳಿರುತ್ತೆ ನಮ್ಮ ಮೇಲೆ. ನಾವು ಪೊಲೀಸ್ನವರನ್ನು ಅವ್ರ ಕೆಲಸ ಮಾಡೋದಕ್ಕೆ ಬಿಟ್ಬಿಟ್ರೆ, ನಾವು ಯಾರೂ ಇಂಟರ್ಫಿಯರ್ ಆಗದೆ, ನೀವು ಆ ಕೆಲಸ ಮಾಡಿಯಪ್ಪ, ನಿಮಗೆ ನಿಮ್ಮ ಕೆಲಸ ಅದು, ನೀವು ಪ್ರಾಮಾಣಿಕವಾಗಿ ಆ ಕೆಲಸ ಮಾಡಿ ಅಂತ ಬಿಟ್ಟರೆ ಅವ್ರು ಮಾಡ್ತಾರೆ. ಕಳೆದ 4-5 ಇನ್ಸಿಡೆಂಟ್ ನೀವೇನು ಕೋಟ್ ಮಾಡಿದಿರಿ, ಅವೆಲ್ಲವೂ ಕೂಡ ಏನೇ ಪ್ರೆಷರ್ ಬಂದರೂ ನಮ್ಮ ಹಂತದಲ್ಲಿ ಅಷ್ಟಕ್ಕೆ ನಿಲ್ಲಿಸ್ಕೊಂಡು ಅವರಿಗೆ ಫ್ರೀಡಮ್ ಕೊಟ್ಟಿದ್ದ ಕಾರಣಕ್ಕಾಗಿ ಈ ಕೆಲಸ ಆಗಿದೆ. ಇನ್ವೆಸ್ಟಿಗೇಷನ್ ಇರ್ಬೋದು ಅಥವಾ
ಕೇಸನ್ನು ರಿಜಿಸ್ಟರ್ ಮಾಡಿ ಅದನ್ನು ಕೋರ್ಟ್ಗಳಲ್ಲಿ ಪ್ರೊಡ್ಯೂಸ್ ಮಾಡಿ ಎವಿಡೆನ್ಸ್ಗಳು ಪ್ರೊಡ್ಯೂಸ್ ಮಾಡಿ ಮಾಡೋಂಥದ್ದು ಇರ್ಬೋದು. ಅದರಲ್ಲಿ ನಾವು ಯಾರೂ ಕೂಡ ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ನಮ್ಮ ಯಾರೇ ಸಚಿವರಾಗಲಿ ಅಥವಾ ಶಾಸಕರುಗಳಾಗಲಿ ಇಂಟರ್ಫಿಯರ್ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ ಇವತ್ತು ಅಂಥ ಕೇಸ್ಗಳು ಇವೆಲ್ಲ ಭಾಳ ದೊಡ್ಡ ದೊಡ್ಡ ಕೇಸೇ, ಹೈ ಪ್ರೊಫೈಲ್ ಕೇಸಸ್ಸು. ಹಾಗಾಗಿ ಎಷ್ಟೇ ಒತ್ತಡ ಇದ್ದರೂ ಕೂಡ ಅದನ್ನು ನಾವು ಕಾನೂನಿಗೆ ಬಿಟ್ಟಿದ್ದೇವೆ. ಅಲ್ಲ, ಮೇನ್ಲಿ ಅದರಿಂದ ಕಾನೂನು ಎಲ್ರಿಗೂ ಒಂದೇ, ದೊಡ್ಡವರಿಗೆ ಒಂದು, ಬಡವರಿಗೆ ಒಂದು, ಅಥವಾ ಜನಸಾಮಾನ್ಯರಿಗೆ ಒಂದು ಅಲ್ಲ ಅನ್ನುವಂಥದ್ದು ಒಂದು ಪ್ರೂವ್ ಮಾಡ್ದಂಗೆ ಆಯಿತು. ಅಲ್ಲ, ಅದೇ ಆಗಬೇಕಾಗಿದ್ದು ಅದೇ ಅಲ್ವಾ. ನಮಗೆ ಆಗಬೇಕಾಗಿರೋದು ಕೂಡ ಕಾನೂನು ಎಲ್ಲರಿಗೂ ಒಂದೇ ಅಂತ ನಾವು ಬರೀ ಮಾತಿನಲ್ಲಿ ಹೇಳಿದರೆ ಆಗೋದಿಲ್ಲ, ಅದು ಕೃತಿಯಲ್ಲಿ ಕೂಡ ತೋರಿಸ್ಬೇಕು. ಅದಕ್ಕಾಗಿ ನಮ್ಮ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಆ ಕೆಲಸ ಆಗಿದೆ. ಒಂದು ವಿಶ್ವಾಸ ಬರುತ್ತೆ ಪೊಲೀಸ್ ಮೇಲೆ, ಸಿಸ್ಟಮ್ ಮೇಲೆ ಒಂದು ವಿಶ್ವಾಸ ಬರುತ್ತೆ. ನಾನು ಅದಕ್ಕೆ ಹೇಳಿದ್ದೇನೆ, ಮೊದಲೇ ಹೇಳಿದ್ದು ನಾನು, ಕರ್ನಾಟಕವನ್ನು ಪೊಲೀಸ್ ಮೊದಲನೇ ಸ್ಥಾನಕ್ಕೆ ಬಂದಿದೆ ಅಂತ ಹೇಳಿದರೆ, ಈವನ್ ಪ್ರೊವೈಡಿಂಗ್ ಜಸ್ಟಿಸ್ ಅದರಲ್ಲಿ ಕೂಡ ನಾವು ಮೊದಲನೇ ಸ್ಥಾನದಲ್ಲಿದೆ. ಅದಕ್ಕೆ ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಅಂತ ಹೇಳಿ ಏನು ಮಾಡಿದ್ದಾರೆ, ಪೊಲೀಸು, ಪ್ರಿಸನ್ನು, ಜಸ್ಟಿಸ್, ಇಲೀಗಲ್ ಐಡು ಇವೆಲ್ಲ ಸೇರಿ ಅವರು ಆ ಪ್ಯಾರಾಮೀಟರ್ಸನ್ನು ಇಟ್ಕೊಂಡು ಮಾಡಿದ್ದಾರೆ. ಪೊಲೀಸ್ ಕ್ಯಾಪ್ ಏನೋ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀರಂತೆ ಮುಂದಿನ ದಿನಗಳಲ್ಲಿ, ಯಾಕೆ ಸರ್? ಅದು ಸ್ಲೋಚ್ ಕ್ಯಾಪ್ ಅಂತ ಅದು ಹಿಂಗೀಗ ಹಾಕ್ಕೊಳ್ತಾರಲ್ಲ ನಮ್ಮವರೆಲ್ಲ, ಅದು ಭಾಳ ದಿವಸದಿಂದ ಇದೆ. ಎಲ್ಲ ಒಂದು ಕಡೆ ಒಂದು ಫೀಲಿಂಗ್, ಇದು ಕಲೋನಿಯಲ್ ಇದಪ್ಪ, ಇದು ಹಿಸ್ಟ್ರಿ ಹೇಳುತ್ತೆ ಇದು ಅನ್ನೋ ಥರ ಫೀಲಿಂಗ್ ಒಂದು. ಎರಡನೇದು, ನೀವು ಅದನ್ನು ಪೊಲೀಸ್ನವ್ರನ್ನ ಕೇಳಬೇಕು ನೀವು, ಮಳೆ ಬಂದರೆ ಏನಾಗ್ಬೋದು ಅಂತ. ಆ ಮಳೆ ಬಂದರೆ ಅದು 200 ಗ್ರಾಮು 300 ಗ್ರಾಮ್ ಇರೋ ಕ್ಯಾಪು ಒಂದು 5 kg ಆಗಿಬಿಡುತ್ತೆ. ಅವನೇನಾಗಬೇಕು, ಅದನ್ನ ತಲೆ ಮೇಲೆ ಇಟ್ಕೊಂಡು. ಅವರು ನಮಗೆ ಭಾಳ ವರ್ಷಗಳಿಂದ, ನಾನು 2015ನಲ್ಲಿ ಫಸ್ಟು ಹೋಮ್ ಮಿನಿಸ್ಟರ್ ಅದೇ, ಇದು 3ನೇ ಸಾರಿ ಹೋಮ್ ಮಿನಿಸ್ಟರ್. ಅದೇನೋ ನನಗೆ ಬರ್ತಾಯಿದೆ ಈ ಖಾತೆ, ಯಾಕೆ ಗೊತ್ತಿಲ್ಲ ನನಗೆ. ಆವಾಗಲೇ ಹೇಳಿದರು ನನಗೆ, ಸ್ವಾಮಿ ಏನಾರ ಮಾಡಿ ಪೊಲೀಸ್ ಕ್ಯಾಪ್ ಚೇಂಜ್ ಮಾಡಿಕೊಡಿ, ಕ್ಯಾಪ್ ಚೇಂಜ್ ಮಾಡಿ. ಅವಾಗಿಂದನೂ ಸ್ವಲ್ಪ ಒಪಿನಿಯನ್ನು, ಒಬ್ಬರು ಬೇಕಂತಾರೆ, ಒಬ್ಬರು ಬೇಡ ಅಂತಾರೆ, ಈ ಥರ ಎಲ್ಲ ಆಗಿ ಕೊನೆಗೆ ನಾವು ಈಗ ಪಿ ಕ್ಯಾಪು ತೆಲಂಗಾಣದಲ್ಲಿ ಮಾಡಿದ್ದಾರೆ, ಕೇರಳದಲ್ಲಿ, ತಮಿಳ್ನಾಡಲ್ಲಿ ಎಲ್ಲ ಮಾಡಿದ್ದಾರೆ. ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಸ್ಮಾರ್ಟಾಗಿರ್ತಾರೆ ನಮ್ಮ ಪೊಲೀಸ್ನವರು. ಹಾಗಾಗಿ ಅವರಿಗೆ ಅದನ್ನು 28ನೇ ತಾರೀಕು ನಾಡಿದ್ದು ಅದನ್ನು ಬದಲಾಯಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಹೊಸದಾಗಿ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಸ್ಮಾರ್ಟಾಗಿ ಕಾಣೋ ಥರ ಮಾಡ್ತೀವಿ. ಮುಖ್ಯಮಂತ್ರಿಗಳೀಗ ನೆಕ್ಸ್ಟು ದೇವರಾಜ್ ಅರಸು ಅವರ ರೆಕಾರ್ಡನ್ನು ಬ್ರೇಕ್ ಮಾಡ್ತಾಯಿದ್ದಾರೆ ಸುದೀರ್ಘವಾಗಿ. ಹಂಗೆ ನೀವು ಬ್ರೇಕ್ ಮಾಡ್ತೀರೇನೋ ಗೃಹ ಸಚಿವರಾಗಿ. ಸುದೀರ್ಘವಾಗಿ ಗೃಹ ಸಚಿವ ಸ್ಥಾನ ಅನ್ನುವಂಥ ನಿಮ್ಮನ್ನೇ ಹುಡ್ಕೊಂಬರ್ತಾ ಇದೆಯಾ, ಅಥವಾ ಈ ರಿಸ್ಕಿ ಜಾಬನ್ನು ಹ್ಯಾಂಡ್ಲ್ ಮಾಡೋದು ಪರಮೇಶ್ವರ್ ಅವ್ರು ಮಾತ್ರ ಅಪ್ಪ ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಗೆ ಕೊಡಲಾಗ್ತಿದೆಯಾ? ಬೇರೆ ಖಾತೆಗಳ ಆಸೆ ಇಲ್ವಾ ಪರಮೇಶ್ವರ್ ಅವ್ರಿಗೆ? ಗೊತ್ತಿಲ್ಲ ನನಗೆ. ನಾನು ಹೋಗಿ ನನಗೆ ಇಂಥ ಖಾತೆ ಕೊಡಿ ಅಂತ ನಾನು ಯಾವತ್ತೂ ಕೇಳಿಲ್ಲ. ಆದರೆ ಕಳೆದ ಬಾರಿ ಬೇರೆ ಯಾವುದಾದ್ರೂ ಡೆವಲಪ್ಮೆಂಟಲ್ ಪೋರ್ಟ್ಫೋಲಿಯೋ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ಆಮೇಲೆ ಅನೌನ್ಸ್ ಮಾಡಿದಾಗ ನೋಡಿದ್ರೆ ಮತ್ತೆ ಪೊಲೀಸ್ ಇಲಾಖೆ ಬಂತು. ನಾನು ವಾಪಸ್ ನಮ್ಮ ಹೈಕಮಾಂಡಿಗೆ ಕೇಳಿದೆ, ನಾನು ಯಾಕೆ ಈ ರೀತಿ ಮಾಡ್ತಾಯಿದ್ದೀರಿ, ನನಗೆ ಯಾವುದಾದ್ರೂ ಡೆವಲಪ್ಮೆಂಟಲ್ ಪೋರ್ಟ್ಫೋಲಿಯೋ ಆದರೂ ಕೊಡಿ. 2 ಸಾರಿ ಮಾಡಿದ್ದೇನೆ ಪೊಲೀಸ್ ಇಲಾಖೆ, ಭಾಳ ಸೆನ್ಸಿಟಿವ್ ಇದು ಅಂತ ಹೇಳಿದಾಗ ಅವರು ಇಲ್ಲ ಚೀಫ್ ಮಿನಿಸ್ಟ್ರೇ ಹೇಳಿಬಿಟ್ಟಿದ್ದಾರೆ ನಿಮಗೆ ಕೊಡಬೇಕು ಅಂತ ಹೇಳಿ, ಅದಕ್ಕಾಗಿ ನಾವು ಅಂತ ಮತ್ತು ಚೀಫ್ ಮಿನಿಸ್ಟ್ರನ್ನ ಕೇಳಿದೆ, ಯಾಕೆ ಈ ಥರ ಮಾಡಿದ್ದೀರಾ ಅಂತ. ಇಲ್ಲ, ನೀವು ಸ್ವಲ್ಪ ಸಮಾಧಾನವಾಗಿ ಹ್ಯಾಂಡಲ್ ಮಾಡ್ತೀರಾ ಅಂತ ಅಂದರು. ಆಯಿತು ಅಂತೇಳಿ ಇವತ್ತು ಈ ಇಲಾಖೆ ಭಾಳ ಸೆನ್ಸಿಟಿವ್ ಡಿಪಾರ್ಟ್ಮೆಂಟು. ನನಗೆ ಮೊನ್ನೆ ನಮ್ಮ ಪತ್ರಿಕಾ ಅವರು ಎಲ್ಲ ಮಾಧ್ಯಮದವರು ಗೊತ್ತಿಲ್ಲ ಮಿನಿಸ್ಟ್ರ್ ಅಂತ ಹಾಕಿದರು. ಯಾವ ಪ್ರಶ್ನೆ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತ. ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಒಬ್ಬ ಗೃಹ ಸಚಿವನಾಗಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಾನು ಹೇಳಿದರೆ, ನನ್ನ ಹೇಳಿಕೆ ಕೊಟ್ಟರೆ ಅದು ಅಧಿಕೃತ ಆಗುತ್ತೆ. ನನಗೆ ವಿಷಯಗಳು ಗೊತ್ತಿಲ್ಲ ಅಂತಲ್ಲ, ಅದನ್ನು ನಾನು ಪಬ್ಲಿಕ್ಕಲ್ಲಿ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ಕಾನೂನು ಅಡ್ಡ ಬರುತ್ತೆ. ಈಗ ಧರ್ಮಸ್ಥಳದ ವಿಚಾರ ಬಂತು, ಅನೇಕ ವಿಚಾರಗಳು ಇವತ್ತಿವರೆಗೂ ನಾನು ಹೇಳೋಕ್ಕಾಗೋದಿಲ್ಲ. ಆದರೆ ನನಗೆ ಗೊತ್ತಿದೆ, ನಾನು ಒಬ್ಬ ರಾಜ್ಯದ ಗೃಹ ಸಚಿವನಾಗಿ ನನಗೇನು ಮಾಹಿತಿ ಸಿಗಬೇಕೋ ಆ ಮಾಹಿತಿ ನನ್ನ ಹತ್ರ ಇದೆ. ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ನಾನು ಅದನ್ನು ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ ಅಂತಲೇ ಹೇಳ್ತೀನಿ. ಅದಕ್ಕೆ ನನಗೆ ಟೈಟ್ಲೇ ಕೊಟ್ಬಿಟ್ಟಿದ್ದಾರೆ, ಗೊತ್ತಿಲ್ಲ ಮಂತ್ರಿ ಅಂತ. ಸರ್, ಕೊನೆಯದಾಗಿ ಕೇಳೋದಾದರೆ, ರಾಜ್ಯದಲ್ಲಿ ಹಿರಿಯ ರಾಜಕಾರಣಿ, ನೀವು ಸೇವೆ ಸಲ್ಲಿಸಿದ್ದೀರಾ, ಮತ್ತು ಒಂದು ಕಡೆ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ನಿಷ್ಠೆ ಆಗಿರ್ಬೋದು ಅನ್ನೋದಕ್ಕೂ ನೀವು ಕೂಡ ಎಕ್ಸಾಂಪಲ್ ಆಗಿದ್ದೀರಾ. ಮುಖ್ಯಮಂತ್ರಿ ಆಗ್ತಾರಾ ಪರಮೇಶ್ವರ್?
ನನ್ನನ್ನು ಕೇಳಿದರೆ ನಾನು ಹೆಂಗೆ ಉತ್ತರ ಕೊಡಲಿ ಅದಕ್ಕೆ? ಹೈಕಮಾಂಡ್ನವ್ರು ಕೇಳಿದರೆ ಅವ್ರು ಹೇಳ್ಬೋದು. ನಿಜ, ಎಲ್ರಿಗೂ ಒಬ್ಬ ಪಾಲಿಟಿಷಿಯನ್ಸ್ಗೆ MLA ಆಗಬೇಕು. MLA ಆದ ನಂತರ ಒಂದೆರಡು ಸಾರಿ MLA ಆದರೆ ಮಂತ್ರಿ ಆಗಬೇಕು, ಅಥವಾ ಕೆಲವು ಟೈಮ್ನಲ್ಲಿ ಒಂದೇ ಸಾರಿಗೆ ಮಿನಿಸ್ಟ್ರ್ ಮಾಡಿಬಿಡ್ತಾರೆ. ಅದು ನನಗೆ ಹಾಗೆ ಆಗಿದ್ದು. 89ನಲ್ಲಿ MLA ಆದರೆ 90 ಅದೇ ಪೀರಿಯಡಲ್ಲೇ ಮಂತ್ರಿ ಮಾಡಿದರು ನನಗೆ. ಅದಾದಮೇಲೆ ಒಂದು 2-3 ಖಾತೆ ಆಯಿತು, ಒಂದು 4-5 ಸಾರಿ ಗೆದ್ದರೆ ಮುಖ್ಯಮಂತ್ರಿ ಆಗಬೇಕು ಅಂತ ಸ್ವಾಭಾವಿಕವಾಗಿ ಆಸೆ ಬರ್ಬೋದು. ಇದೆಲ್ಲ ನಾನು ತೀರ್ಮಾನ ಮಾಡೋದಲ್ಲ, ಇದೆಲ್ಲ ನಮ್ಮ ವರಿಷ್ಠರು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಈಗ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಆಗಲೇ, ನಾವು ಯಾವುದನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ತೀರ್ಮಾನ ಮಾಡೋದಿಲ್ಲ, ಆದರೆ ನಾವು ತೀರ್ಮಾನ ಹೈಕಮಾಂಡ್ನವ್ರು ಮಾಡ್ತಾರೆ ಅಂತೇಳಿ ಹೈಕಮಾಂಡ್ನವ್ರಿಗೆ ಬಿಟ್ಬಿಡ್ತೀವಿ ನಾವು. ತುಂಬ ಹೃದಯದ ಧನ್ಯವಾದ ಸರ್, ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ಅಮೂಲ್ಯ ಸಮಯವನ್ನು ಕಳೆದಿದ್ದಕ್ಕೆ. ಹಾಗೆ ರಾಜ್ಯದ ಸುರಕ್ಷತೆ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಬದಲಾವಣೆಯನ್ನು ತಂದಿದ್ದೀರಾ ಅನ್ನುವಂಥದ್ದನ್ನು ಸವಿಸ್ತರವಾಗಿ ನ್ಯೂಸ್ 18 ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು, ಧನ್ಯವಾದಗಳು. ಸುರಕ್ಷಿತ ಕರ್ನಾಟಕ ಯಾವ ರೀತಿಯಾಗಿ ಇರಬೇಕು, ಅದಕ್ಕೆ ತೆಗೆದುಕೊಂಡಂತಹ ಯೋಜನೆಗಳು, ಅದನ್ನು ಕಾರ್ಯರೂಪಕ್ಕೆ ತಂದ ಬಗೆ ಹೇಗೆ ಅನ್ನೋದರ ಬಗ್ಗೆ ಈಗ ಹೊತ್ತಿನ ಸಂವಾದದಲ್ಲಿ ಪಾಲ್ಗೊಂಡಂತಹ ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನ್ಯೂಸ್ 18 ಕನ್ನಡದ ಪರವಾಗಿ ಅವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನೆಟ್ವರ್ಕ್ 18ನ ಸೌತ್ ಎಡಿಟೋರಿಯಲ್ ಅಡ್ವೈಸರ್ DP ಸತೀಶ್ ಸರ್, ಹಾಗೆಯೇ ಹರಿಪ್ರಸಾದ್ ಸರ್, ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಅವರನ್ನು ಗೌರವಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ, ಅವರನ್ನ ಬೀಳ್ಕೊಡುಗೆಯನ್ನ ಕೊಡ್ತಾ ಇದ್ದೇವೆ. ಸ್ಟಾರ್ಟ್ಅಪ್ ಕರ್ನಾಟಕ ಅನ್ನುವಂತಹ ಹೆಸರು ಕರ್ನಾಟಕಕ್ಕಿರುವ ಸಂದರ್ಭದಲ್ಲಿ ಬೆಂಗಳೂರು ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆದಾಗ ಸ್ಟಾರ್ಟ್ಅಪ್ಗಳನ್ನು ಹೇಗೆ ಬೇರೆ ಬೇರೆ ನಗರಗಳಿಗೆ, ಸಣ್ಣ ಪುಟ್ಟ ನಗರಗಳಿಗೆ ತಗೊಂಡು ಹೋಗಬೇಕು, ಸರ್ಕಾರ ಏನು ಮಾಡ್ತಾ ಇದೆ, ಸರ್ಕಾರದಿಂದ ಏನನ್ನು ನಾವು ನಿರೀಕ್ಷೆ ಮಾಡಬಹುದು ಅನ್ನೋದ್ರ ಬಗ್ಗೆ ಈಗ ಸಂವಾದ. ನವೋದ್ಯಮ ನವ ಕರ್ನಾಟಕ ವೇದಿಕೆಯಲ್ಲಿ ಈಗಾಗಲೇ ಗಣ್ಯರು ಆಗಮಿಸಿದ್ದಾರೆ. ಮೊದಲನೇದಾಗಿ ಭರತ್ ಚಂದ್ರ ಅವರು, ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಸ್ಟಾರ್ಟ್ಅಪ್ ಆ್ಯಂಡ್ ಇನೋವೇಷನ್ KDEM. ಅದೇ ರೀತಿಯಾಗಿ ಮುಂದೆ ಬನ್ನಿ ಈ ಒಂದು ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ವಸಂತ್ ಶೆಟ್ಟಿ ಅವರು, ಕೈಲಾಸನಾಥ್ ಅವರು, MS ಐಡಿಯಾ ಸ್ಪ್ರಿಂಗ್ ಕ್ಯಾಪಿಟಲ್ ಪಾರ್ಟ್ನರ್. ಇವರೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಸಂವಾದವನ್ನು ಆರಂಭ ಮಾಡೋದಕ್ಕೆ ಹರೀಶ್ ಉಪಾಧ್ಯಾಯ ಅವರು ನಿಮ್ಮ ಮುಂದೆ. ಗ್ಲೋಬಲ್ ಸ್ಟಾರ್ಟಪ್ ಇಕೋಸಿಸ್ಟಮ್ ರಿಪೋರ್ಟ್, ಈ ವರ್ಷದ ಏನು ರಿಪೋರ್ಟ್ ಇದೆ ಅದರಲ್ಲಿ ನೀವು ನೋಡೋದಾದರೆ ಬೆಂಗಳೂರು 14ನೇ ಸ್ಥಾನದಲ್ಲಿದೆ. ಟಾಪ್ 40ಲಿ ಯಾವುದೇ ಭಾರತದ ಒಂದು ಸಿಟಿ ಇಲ್ಲ. ಹಾಗೆ ನೀವು ದೇಶದ ಮಟ್ಟದಲ್ಲಿ ನೋಡೋದಾದರೆ ಈ ದೇಶದಲ್ಲಿ ಸ್ಟಾರ್ಟಪ್ಗಳಿಗೆ ಬರೋ ಬಂಡವಾಳದಲ್ಲಿ ಹತ್ರ 47% ಬಂಡವಾಳ ಕರ್ನಾಟಕ ಅಥವಾ ಬೆಂಗಳೂರಿಗೆ ಬರುತ್ತೆ. ಹಾಗಾಗೋಗಿ ನೀವು ಜಾಗತಿಕ ಮಟ್ಟದಲ್ಲಿರ್ಬೋದು ಅಥವಾ ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು, ಬೆಂಗಳೂರು ನಿಜವಾದ ಒಂದು ಗ್ಲೋಬಲ್ ಪವರ್ ಹೌಸ್ ಸ್ಟಾರ್ಟಪ್ ನೀವು ನೋಡಿದಾಗ. ಹಾಗೆಯೇ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ನೀವು ಬೇರೆ ಬೇರೆ ಒಂದಿಷ್ಟು ಸಿಟಿಗಳನ್ನ ನೋಡಿದಾಗ ಕರ್ನಾಟಕದಲ್ಲಿ ಒಂದಿಷ್ಟು ಸಕ್ಸಸ್ ಸ್ಟೋರಿಗಳಿದ್ದಾವೆ. ರೋಹಿತ್ ಭಟ್ ಅವರು ಮಂಗಳೂರಿಂದ, ಉಡುಪಿಯಿಂದ ಟು ಬಿ ವೆರಿ ಸ್ಪೆಸಿಫಿಕ್, ರೋಬೋಸಾಫ್ಟ್ ಸ್ಟಾರ್ಟ್ ಮಾಡ್ತಾರೆ. ಹತ್ರ 800 ಕೋಟಿಗೆ ಆ ಒಂದು ಉದ್ಯಮನ ಅಥವಾ ಅವರ ಕಂಪ್ನಿನ ಮಾರ್ತಾರೆ 2021ರಲ್ಲಿ. ಹಾಗೆ ನೀವು ಮೈಸೂರಿನಲ್ಲಿ ನೋಡಿದ್ರೆ ಸ್ಕ್ಯಾನ್ರೇ ಅಂತ ಆಳ್ವಾರ್ ಸ್ಟಾರ್ಟ್ ಮಾಡ್ತಾರೆ 2014-15ರಲ್ಲಿ. ಕೋವಿಡ್ ಆದ ಸಮಯದಲ್ಲಿ ನಾಟ್ ಜಸ್ಟ್ ಇಂಡಿಯಾ, ವರ್ಲ್ಡ್ ಓವರ್ ಅವ್ರ ವೆಂಟಿಲೇಟರ್ಗಳನ್ನ ಇದು ಮಾಡ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಾರೆ. ಇದಿಷ್ಟು ನೋಡ್ತಾ ಇರಬೇಕಾದ್ರೆ ಒಂದು ಅಂಶ ಬಹುಶಃ ನಮಗೆಲ್ಲ ಸ್ವಲ್ಪ ನೋವಾಗೋದು, ಎಲ್ಲೋ ಒಂದು ಕಡೆ ವೆಂಚರ್ ಕ್ಯಾಪಿಟಲಿಸ್ಟ್ ಅಂದರೆ ಬಂಡವಾಳ ಹೂಡೋರು ಇರ್ಬೋದು ಸ್ಟಾರ್ಟಪ್ಗಳಲ್ಲಿ, ಅಥವಾ ಸ್ಟಾರ್ಟಪ್ಗಳೇ ಇರ್ಬೋದು, ಕನ್ನಡಿಗರ ಸಂಖ್ಯೆ ಯಾಕೆ ಕಡಿಮೆ ಇದೆ ಅಂತ ಒಂದು. ಎರಡನೇದು, ಎಲ್ಲೋ ಒಂದು ಕಡೆ HSR ಲೇಔಟು, ಕೋರಮಂಗಲ, ಇಂದಿರಾನಗರದಲ್ಲೇ ಯಾಕೆ ಸ್ಟಾರ್ಟಪ್ಗಳಿದ್ದಾವೆ, ಯಾಕೆ ಜಾಸ್ತಿ ಮೈಸೂರಿಗೆ ಹೋಗ್ತಾ ಇಲ್ಲ, ಮಂಗಳೂರಿಗೆ ಹೋಗ್ತಾ ಇಲ್ಲ, ಹುಬ್ಳಿಗೆ ಹೋಗ್ತಾ ಇಲ್ಲ ಅಂತ. ಇನ್ಫ್ಯಾಕ್ಟ್ ವಸಂತ್ ಅವರೇ, ನೀವು ಪಾಡ್ಕಾಸ್ಟ್ ಮಾಡ್ತೀರಾ ಮುಂದೆ ಬನ್ನಿ ಅಂತ, ಹಲವಾರು ಸ್ಟಾರ್ಟಪ್ಗಳನ್ನ ಅಲ್ಲಿ ನೀವು ಪರಿಚಯಿಸ್ತೀರಾ. ಸುಮಾರು ಸ್ಟಾರ್ಟಪ್ಗಳು ಕನ್ನಡಿಗರು ಸ್ಟಾರ್ಟ್ ಮಾಡಿ ಕನ್ನಡಿಗರೇ ಬೆಳೆಸ್ತಾ ಇರೋದು. ಏನು ಕಾರಣ? ಯಾಕಂದರೆ ಇದೇ ಥರ ಒಂದು ವೇದಿಕೆಯಲ್ಲಿ ಮಾತಾಡ್ತಾ ಪ್ರಶಾಂತ್ ಪ್ರಕಾಶ್ ಅವರು, ಫೇಮಸ್ ವೆಂಚರ್ ಕ್ಯಾಪಿಟಲಿಸ್ಟ್, ಅವ್ರು ಹೇಳಿದ್ರು, ಎಲ್ಲೋ ನಾವು ಬಹುಶಃ ಕಳೆದ ಒಂದಿಷ್ಟು ದಶಕಗಳಲ್ಲಿ ಫಂಡ್ ರೇಸ್ ಮಾಡೋದಿರ್ಬೋದು, ಅಥವಾ ಒಂದು ಡೀಲ್ ಕ್ರ್ಯಾಕ್ ಮಾಡೋದಿರ್ಬೋದು, ಅಥವಾ ಅಕ್ವಿಸಿಷನ್ ಮರ್ಜರ್ಗಳಿರ್ಬೋದು, ಇದರಲ್ಲಿ ನಮಗಿಂತ ಉತ್ತರ ಭಾರತದವರು ಟ್ರೆಡಿಷ್ನಲಿ ಐತಿಹಾಸಿಕವಾಗಿ ಚೆನ್ನಾಗಿದ್ದಾರೆ. ಆ ಒಂದು ಅಂಶದಲ್ಲಿ ನಾವೆಲ್ಲೋ ಹಿಂದುಳಿದಿದ್ದೀವಿ. ಅದಕ್ಕೆ ನಮ್ಗೆ ಅಷ್ಟು ಸ್ವಲ್ಪ ಸಂಕೋಚ ಕೂಡ ಇರ್ಬೋದು. ಹಾಗಾಗೋಗಿ ಅಷ್ಟು ಜನ ಕನ್ನಡಿಗರನ್ನ ನೀವು ವೆಂಚರ್ ಕ್ಯಾಪಿಟಲಿಸ್ಟ್ ಆಗಿ ಇರ್ಬೋದು ಅಥವಾ ಸ್ಟಾರ್ಟಪ್ಗಳಲ್ಲಿ ಇರ್ಬೋದು ನೋಡ್ತಾ ಇಲ್ಲ ಅಂತ. ನಿಮ್ಗೇನು ಅನ್ಸುತ್ತೆ ವಸಂತ್ ಅವರೇ?
ಒಳ್ಳೆ ಪ್ರಶ್ನೆ ಹರೀಶ್ ಅವರೇ. ಸೊ ಇದಕ್ಕೆ ಒಂದು ಕಿರಿದಾದ ಉತ್ತರ ಏನಂತಂದರೆ, ಈಗ ನಂಗೆ ಅನಿಸೋದು, ನಮ್ಮ ಮನೆಗಳಲ್ಲೆಲ್ಲ ನಾವು ಓದಿ ಬೆಳಿಬೇಕಾದ್ರೆ ಸಾಮಾನ್ಯವಾಗಿ ಕನ್ನಡದವ್ರ ಮನೆಗಳಲ್ಲಿ ಒಂದು ಏನು ಹೇಳ್ತಾರೆ ತಂದೆ ತಾಯಿ ಅಂತಂದರೆ, ಚೆನ್ನಾಗಿ ಓದು, ಒಂದು ಒಳ್ಳೆ ಕೆಲಸ ತಗೋ, ರಿಸ್ಕ್ ತೊಗೊಳ್ಳೋಂಥದ್ದು ಏನು ಮಾಡಬೇಡ, ವ್ಯಾಪಾರ ವ್ಯವಹಾರ ಅದಕ್ಕೆ ಅದೆಲ್ಲ ನಿಂಗೆ ಬೇಡ, ನಿಂಗೆ ಅಲ್ಲ ಅದು. ಈ ರೀತಿ ಒಂದು ಕಲ್ಚರಲ್ ರೆಸಿಸ್ಟೆನ್ಸ್ ಆಂಟ್ರಪ್ರಿನರ್ಶಿಪ್ ಬಗ್ಗೆ ನಮ್ಮ ಮನೆಗಳಲ್ಲಿದೆ. ಇದು ಒಂದು ಅಂಶ. ಆದರೆ ಇದು ಯಾಕೆ ಹೀಗಿದೆ ಅಂತ ನೀವು ಸ್ವಲ್ಪ ನೋಡಿದ್ರೆ ನನಗೆ ಒಂದು 2-3 ರೀತಿಯಲ್ಲಿ ಅದು ನೋಡ್ಬೋದು ಅನಿಸುತ್ತೆ. ಈಗ ಬ್ರಿಟಿಷರ ಹಿಂದಿನ ಕಾಲಕ್ಕೆ ಹೋದರೆ ದೊಡ್ಡ ದೊಡ್ಡ ರಾಜಮನೆತನಗಳಿದ್ದು, ರಾಜಮನೆತನಗಳ ಕಾಲದಲ್ಲಿ ರಾಜಮನೆತನಗಳು ಒಂದು ರಾಜಾಶ್ರಯ ಕೊಡ್ತಾಯಿದ್ರು ವ್ಯಾಪಾರ ಮಾಡೋರಿಗೆ. ಹಾಗಾಗಿ ಮರ್ಕೆಂಟೈಲ್ ಕಮ್ಯುನಿಟಿ ಅನ್ನೋದು ಒಂದು ಸ್ವಲ್ಪ ಎಲ್ಲ ಕಡೆ ಇತ್ತು. ಕನ್ನಡಿಗರ ಇತಿಹಾಸದಲ್ಲೂ ಕದಂಬರು, ಹೊಯ್ಸಳರು, ಚಾಲುಕ್ಯರು, ರಾಷ್ಟ್ರಕೂಟರು, ಈ ರೀತಿ ಎಲ್ಲ ಸಾಲು 200 ವರ್ಷ ಹತ್ರ ಆಳ್ದಂಥ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳಿದ್ದು. ಆದರೆ ವಿಜಯನಗರ ಕರ್ನಾಟಕ ಸಾಮ್ರಾಜ್ಯದ ಪತನದ ನಂತರ ನಂಗೆ ಅನಿಸೋದು, ಅಲ್ಲಿ ಒಂದು 300-400 ವರ್ಷದ ಹಿಸ್ಟ್ರಿ ನೋಡಿದ್ರೆ ಕರ್ನಾಟಕದಲ್ಲಿ ಒಂದು ದೊಡ್ಡ ರಾಜಮನೆತನ ಎಲ್ಲ ರೀತಿಯಲ್ಲೂ ಪವರ್ಫುಲ್ ಆಗಿದೆ, ಒಂದು ಮರ್ಕೆಂಟೈಲ್ ಕಮ್ಯುನಿಟಿನ ಕೂಡ ಸಪೋರ್ಟ್ ಮಾಡೋ ಹಂತದಲ್ಲಿದೆ ಅನ್ನೋ ಥರದ್ದು ಇರಲಿಲ್ಲ ಅಂತ ಕಾಣಿಸುತ್ತೆ ನಮಗೆ. ಆಮೇಲೆ ಬ್ರಿಟಿಷರು ಬಂದ ಮೇಲೆ ಬ್ರಿಟಿಷ್ ಪ್ರೆಸಿಡೆನ್ಸಿಗಳನ್ನ ತೊಗೊಂಡ್ರೆ, ಮೆಡ್ರಾಸ್ ಪ್ರೆಸಿಡೆನ್ಸಿ, ಮುಂಬೈ ಪ್ರೆಸಿಡೆನ್ಸಿ, ಈ ರೀತಿ ಪ್ರೆಸಿಡೆನ್ಸಿಗಳು ಏನಿತ್ತೋ ಅದು ಒಂದು ಕನ್ನಡ ಭಾಷಿಕ ಪ್ರದೇಶದಿಂದ ಒಂದು ಪ್ರೆಸಿಡೆನ್ಸಿ ರನ್ ಮಾಡುವಂಥದ್ದು ಆಗಿರಲಿಲ್ಲ. ಆಯಿತಾ? ಅದು ಯಾಕೆ ಮುಖ್ಯ ಅಂತಂದರೆ, ಬ್ರಿಟಿಷರು ಎಲ್ಲೆಲ್ಲಿಂದ ಪ್ರೆಸಿಡೆನ್ಸಿ ರನ್ ಮಾಡ್ತಾಯಿದ್ರು ಆ ಭಾಗದಲ್ಲಿ ಅವರು ಒಂದು ರೀತಿಯಲ್ಲಿ ರೈಲ್ವೆ ಮಾರ್ಗ ಹಾಕೋದಿರ್ಬೋದು, ಅಣೆಕಟ್ಟೆ ಕಟ್ಟೋದಿರ್ಬೋದು, ಅಲ್ಲಿ ಒಂದು ಇಂಡಸ್ಟ್ರಿಯಲೈಸ್ ಮಾಡೋದ್ರ ಕಡೆ ಹೆಚ್ಚು ಫೋಕಸ್ ಮಾಡುವಂಥದ್ದನ್ನ ಮಾಡ್ತಾಯಿದ್ರು. ಆ ಕಾರಣಕ್ಕಾಗಿಯೇ ನಮ್ಮ ಕರಾವಳಿ ಆಂಧ್ರ ಭಾಗದ ಏನೊಂದು ವಿಶಾಖಪಟ್ಟಣಮಿಂದ ಹಿಡಿದ ಕೆಳಗಡೆವರೆಗೂ ಅಲ್ಲಿನ ಕಮ್ಮ ಸಮುದಾಯ ಇರ್ಬೋದು, ಅಲ್ಲಿನ ಕಾಪು ಸಮುದಾಯ ಇರ್ಬೋದು, ಅಲ್ಲಿಂದ ಉದ್ಯಮಿಗಳು ಬರೋಕ್ಕೆ ಯಾಕೆ ಸಾಧ್ಯ ಆಯಿತು ಅಂದರೆ ಅವರೆಲ್ಲರೂ ಒಂದು ರೀತಿಯಲ್ಲಿ ಬ್ರಿಟಿಷರ ಕೆಳಗಡೆ ಪಳಗದಂಥವ್ರು ಅಂತ. ಉದ್ಯಮ ಸಿಕ್ತು, ಆ್ಯಕ್ಸಸ್ ಟು ನೆಟ್ವರ್ಕ್ ಸಿಕ್ತು, ಆ್ಯಕ್ಸಸ್ ಟು ಕ್ಯಾಪಿಟಲ್ ಸಿಕ್ತು, ಬ್ರಿಟಿಷರು ವ್ಯವಹಾರಗಳು ನೋಡ್ಕೊಳ್ಳುವಂಥ ಜ್ಞಾನ ಸಿಕ್ತು ಅನ್ನೋದು. ಅದು ನಮ್ಮಲ್ಲಿ ಕನ್ನಡದವರಿಗೆ ಆಗಿಲ್ಲ ಅನ್ನೋಂಥದ್ದು. ಮೈಸೂರು ಮಹಾರಾಜರು ಸಾಕಷ್ಟು ಜನಪರವಾಗಿದ್ದರು, ಒಳ್ಳೊಳ್ಳೆ ಉದ್ಯಮಗಳನ್ನ ಕಟ್ಟಿದ್ರು. ಆದರೆ ಸ್ಥಳೀಯ ಜನ ಸಮುದಾಯವನ್ನು ಒಂದು ರೀತಿಯಲ್ಲಿ ಉದ್ಯಮದ ಕಡೆ ಕರ್ಕೊಂಡು ಹೋಗುವಂಥದ್ದು, ಅವ್ರಿಗೆ ಬೇಕಾದಂತಹ ಒಂದು ನೆಟ್ವರ್ಕ್, ಆ್ಯಕ್ಸಸ್, ನಾಲೆಜ್ ಇದನ್ನೆಲ್ಲ ಕೊಡುವಂಥದ್ದು ಅಷ್ಟು ವ್ಯವಸ್ಥಿತವಾಗಿ ಆಗಲಿಲ್ಲ ಅಂತ ಕಾಣಿಸುತ್ತೆ. ಸ್ವಲ್ಪ ಮಟ್ಟಿಗೆ ಇಂಡಿಪೆಂಡೆನ್ಸ್ ಬಂದ ನಂತರ 3ನೇ ಹಂತ ಅಂತ ನೋಡಿದ್ರೆ, ಅಲ್ಲಿ ಆಗಲೇ ಹೆಡ್ ಸ್ಟಾರ್ಟ್ ಇದ್ದಂಥವರಿಗೆ ಸ್ವಲ್ಪ ವೇಗವಾಗಿ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಆಯಿತು. ಆ ಒಂದು ನಾಲೆಜ್, ಆ್ಯಕ್ಸಸ್ ಏನೂ ಇಲ್ಲದಿದ್ದಂಥ ಕನ್ನಡಿಗರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಯಿತು ಅಂತ ಅನಿಸುತ್ತೆ. ಈ ಲಿಬ್ರಲೈಸೇಷನ್ ಆದ ನಂತರ ಏನಾಯಿತು ಅಂದರೆ, ನಾಲೆಜ್ ಮೂಲಕ ಏನಾದರೂ ಸಾಧಿಸೋಕ್ಕಾಗತ್ತೆ ಅನ್ನೋಂಥದ್ದು ಬಂದಾಗ ಶಿಕ್ಷಣದ ಬಗ್ಗೆ ಸ್ವಲ್ಪ ಒತ್ತು ಕೊಡ್ತಿದ್ದಂಥ ರಾಜ್ಯ ಆಗಿದ್ದರಿಂದಾಗಿ ನಾವು ಅಲ್ಲಿ ಒಂದು ಮಟ್ಟಿಗೆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಯಿತು. ಆದರೆ ಅಲ್ಲೂ ಈ ಕಲ್ಚರಲ್ ರೆಸಿಸ್ಟೆನ್ಸ್ ಕಾರಣಕ್ಕೆ ದೊಡ್ಡ ಮಟ್ಟದ ಉದ್ಯಮಗಳನ್ನ ಕಟ್ಟುವಂಥದ್ದು ಕನ್ನಡಿಗರಲ್ಲಿ ಸಾಧ್ಯ ಆಗಿಲ್ಲ ಅಂತ ನಂಗೆ ಅನಿಸುತ್ತೆ. ಆದರೆ ಬದಲಾಗ್ತಾ ಇದೆ. ಯಾಕೆಂದರೆ ನಾಲೆಜ್ ಅನ್ನೋದು ಏನು ಮಾಡುತ್ತೆ ಅಂದರೆ, ನಿಮಗೆ ತುಂಬ ಬಂಡವಾಳ ಬೇಡುವಂತಹ ಬಿಸ್ನೆಸ್ಗಳನ್ನ ಕಟ್ಟೋದಕ್ಕೆ ತೊಂದರೆ ಇರ್ಬೋದು, ಆದರೆ ನಾಲೆಜ್ ಮೂಲಕ ಹೊರಟಾಗ ಅಂಥದ್ದೊಂದು ತೊಂದರೆ ಇಲ್ಲ. ಆ ಕಾರಣಕ್ಕಾಗಿ ಇನ್ಫೋಸಿಸ್ ಸಾಧ್ಯ ಆಯಿತು, ಅಥವಾ ಆ ಕಾರಣಕ್ಕಾಗಿ ಇವತ್ತು ಝೀರೋದಾ ಥರದ ಸಂಸ್ಥೆಗಳು ಸಾಧ್ಯ ಆಗಿದೆ ಅಂತ ನಂಗೆ ಅನಿಸುತ್ತೆ. ಸೊ ಥಿಂಗ್ಸ್ ಆರ್ ಚೇಂಜಿಂಗ್. ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ನಿರಂತರವಾಗಿ ಎಲ್ಲ ಸರ್ಕಾರಗಳು ಬಹಳ ಒಂದು ಪೂರಕವಾಗಿ ನಿಂತ್ಕೊಂಡು ಸ್ಟಾರ್ಟಪ್ ಇಕೋಸಿಸ್ಟಮ್ನ ಕಟ್ಟೋದು ಕಡೆ ಕೆಲಸ ಮಾಡಿದ್ದಾವೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದು ಸಾಕಷ್ಟು ಬದಲಾಗುತ್ತೆ ಅನ್ನೋಂಥ ಒಂದು ನಂಬಿಕೆ ನನಗಿದೆ. ಮತ್ತು ಅಲ್ಲಿ ಸ್ವಲ್ಪ ಕೆಲವು ಕೊರತೆಗಳಿದ್ದಾವೆ, ಅದನ್ನು ಕೂಡ ಕಟ್ಕೊಳ್ಳುವಂಥದ್ದಿದೆ. ಮೇ ಬಿ ನಮ್ಮ ಅದರ್ ಪ್ಯಾನಲಿಸ್ಟ್ ಮಾತಾಡಿದ ನಂತರ ಅದನ್ನು ನಾವು ಚರ್ಚೆ ಮಾಡೋಣ. ಖಂಡಿತವಾಗಿ. ಥ್ಯಾಂಕ್ ಯು. ಕೈಲಾಶ್, ಸಿನ್ಸ್ ಯು ಆರ್ ವರ್ಕಿಂಗ್ ಇನ್ ವೆಂಚರ್ ಕ್ಯಾಪಿಟಲ್ ಸ್ಪೇಸ್, ಯಾಕೆ Tier 2 ಟೌನ್, Tier 3 ಟೌನ್ಗೆ ಹೋಗ್ತಾ ಇಲ್ಲ ಸ್ಟಾರ್ಟಪ್ಗಳು, ಅಥವಾ ಅಲ್ಲಿ ಬರ್ತಾ ಇಲ್ಲ? ನಾನು ಹೇಳಿದೆ, ರೋಬೋಸಾಫ್ಟ್ ಇರ್ಬೋದು, ಸ್ಕ್ಯಾನ್ರಾ ಎಲ್ಲ ಇದ್ದಾವೆ. ಆದರೆ ನಾವು ಬಹುಶಃ ಇಂದಿರಾನಗರ, ಕೋರಮಂಗಲಲ್ಲಿ ಎಷ್ಟು ನೋಡ್ತೀವೋ ಆದರೂ 10% ಕೂಡ ಬೇರೆ ಕಡೆ ಇಲ್ಲ. ಒಂದಿಷ್ಟು ಇನ್ಫ್ಯಾಕ್ಟ್ ವಸಂತ್ ಅವರೇ ಸಾಕಷ್ಟು ಟ್ವೀಟ್ ಕೂಡ ಮಾಡಿದ್ದಾರೆ. ಒಳ್ಳೊಳ್ಳೆ ಕಂಪ್ನಿಗಳು MSME ಸ್ಪೇಸಲ್ಲೂ ಬಂದಿದ್ದಾವೆ, ಮೈಸೂರಿಂದ ಇರ್ಬೋದು, ಸಕಲೇಶ್ಪುರದಿಂದ ಇರ್ಬೋದು. ಆದರೆ ಈ ಮಟ್ಟದಲ್ಲಿ ನಾವು ನೋಡ್ತಾ ಇಲ್ಲ. ವಸಂತ್ ಅವ್ರು ಹೇಳಿದ ಹಾಗೆ ಅದೇ ನನ್ನ ಪ್ರಕಾರ ಇಲ್ಲಿ 2-3 ವಿಷಯಗಳು ಬರುತ್ತೆ. ಒಂದು, ಈ ನೆಟ್ವರ್ಕ್ ಎಫೆಕ್ಟ್ ಅಂತ ಹೇಳ್ತೀವಿ ನಾವು ಟೆಕ್ನಾಲಜಿಯಲ್ಲಿ. ನನ್ನ ಸುತ್ತಮುತ್ತ ಜನರು ಮಾಡಿರೋ ಕೆಲಸ, ಅದಕ್ಕೆ ನನಗೆ ಎಕ್ಸ್ಪೋಜರ್ ಇದ್ದರೆ ನಾನು ಅದರಿಂದ ಕಲ್ತ್ಕೊಳ್ತೀನಿ, ನಾನು ಅದನ್ನ ಅಳವಡಿಸ್ಕೊಳ್ತೀನಿ, ಅದು ಇಂಪ್ಲಿಮೆಂಟ್ ಮಾಡ್ತೀನಿ. ಈಗ ಎಕ್ಸ್ಪೋಜರ್ ಇಲ್ಲ ಅಂದರೆ, ಕಮ್ಯುನಿಟಿ ಬಿಲ್ಡ್ ಆಗಲಿಲ್ಲ ಅಂದರೆ ಅದು ಕಷ್ಟ ನನಗೆ ಫ್ರಮ್ ದ ಸ್ಕ್ರ್ಯಾಚ್ ಶುರು ಮಾಡೋದು. ಈಗ ನೀವೇನು ಹೇಳಿದ್ರ, ಈಗ ಕೋರಮಂಗಲದಲ್ಲಿ HSR ಅಲ್ಲಿ ಮತ್ತು ಅದು MG ರೋಡ್ ಆ ಕಡೆ ಎಲ್ಲ ಸ್ಟಾರ್ಟಪ್ ಇರೋದು, ಯಾಕಂದರೆ ಅಲ್ಲಿ ಎಕ್ಸ್ಪೋಜರ್, ಆ ಕಮ್ಯುನಿಟಿ ಬಿಲ್ಡ್ ಆಗಿದೆ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನೀವು ಫ್ಲಿಪ್ಕಾರ್ಟ್ ನೋಡಿದರೆ, ಫ್ಲಿಪ್ಕಾರ್ಟ್ ಈಗ ಅಕ್ವೈರ್ ಆಗಿದ್ದು 2016. ಈಗ ಇಫ್ ಯು ಲುಕ್ ಅಟ್ ಆಲ್ ದ ಎಕ್ಸಿಟ್ ಇಂಡಿಯನ್ ಹಿಸ್ಟ್ರಿಯಲ್ಲಿ, ಇಟ್ಸ್ ಪ್ರಾಬ್ಲಿ ದ ಲಾರ್ಜೆಸ್ಟ್ ಅಕ್ವಿಸಿಷನ್. ವಾಲ್ಮಾರ್ಟ್ ಏನು ಒಂದು $16 ಬಿಲಿಯನ್ ಕೊಟ್ಟು ಅದು ಆ ಕಂಪನಿನ ಕೊಂಡ್ಕೊಂಡ್ರು. ಅವರು ಶುರು ಮಾಡಿದ್ದು, ಅವರ ವೇರ್ ಹೌಸ್ ಶುರು ಮಾಡಿದ್ದು ಕೋರಮಂಗಲದಲ್ಲಿ. ಸೊ ಅಲ್ಲಿಂದ ಕೋರಮಂಗಲ ಸ್ಟಾರ್ಟಪ್ ಇಕೋಸಿಸ್ಟಮ್ ಶುರು ಆಯಿತು. ಹಾಗೆ HSR ಲೇಔಟಲ್ಲಿ ನೀವು ಈ ಝೆಟ್ ವರ್ಕ್ ಅಂತ ಕಂಪನಿಗಳ ಶುರು ಮಾಡಿದ್ದು ಅಲ್ಲಿ. ಸೊ ಮ್ಯಾನುಫ್ಯಾಕ್ಚರಿಂಗ್ ಪ್ಲಸ್ ಸಪ್ಲೈ ಚೈನ್ ಟೆಕ್ನಾಲಜಿ ಏನಿದೆ ಅಲ್ಲಿ ಇದು ಶುರು ಆಯಿತು. ಸೊ ಹಾಗೆ ನೀವು ನೋಡ್ತಾ ಇದ್ದರೆ, ಈಗ ಇಫ್ ಯು ಲುಕ್ ಅಟ್ ದ ಎಂಟೈರ್ ಬೆಂಗಳೂರು ಸ್ಟ್ರೆಚ್ ಅಲ್ವಾ, ಈ ಸ್ಟಾರ್ಟಪ್ ಹಬ್ಸ್ಗಳಿವೆ ಕೆಲವು ಕಡೆ.
ಏನಾಗುತ್ತೆ ಅಂದರೆ ಈಗ ಸಪೋಸ್ ಒಂದು ಕಂಪನಿ ಶುರುವಾಗಿ ಬೆಳೀತು, ಒಳ್ಳೆ ಮಟ್ಟಕ್ಕೆ ಬೆಳೀತು, ಆ ಫೌಂಡರ್ಸ್ ಅದು ಅಕ್ವೈರ್ ಆದರೆ ಕಂಪನಿ, ಆ ಫೌಂಡರ್ಸ್ ಬಂದು ಶುರು ಮಾಡ್ತಾರೆ, ಇನ್ನೊಂದು ಕಂಪ್ನಿ ಶುರು ಮಾಡ್ತಾರೆ. ಆಗ ಅವ್ರದ್ದು ಆ ರಿಸೋರ್ಸ್ ಪೂಲ್ ಹೆಚ್ಚಾಗ್ತದೆ. ಕೆಲವರು ಆ ಫೌಂಡರ್ಗಳೇ ಬೇರೆ ಕಂಪನಿಗಳಲ್ಲಿ ಸೀಡ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ದೇ ಆರ್ ನಾಟ್ ಜಸ್ಟ್ ಸೋರ್ಸ್ ಆಫ್ ಟೆಕ್ನಾಲಜಿ ಬಟ್ ಆಲ್ಸೋ ಸೋರ್ಸ್ ಆಫ್ ನೆಕ್ಸ್ಟ್ ರೌಂಡ್ ಆಫ್ ಕ್ಯಾಪಿಟಲ್. ಅದು ಫೀಡ್ಬ್ಯಾಕ್ ಸೈಕಲ್ ಥರ ಶುರು ಆಗ್ತದೆ. ಸೊ ಹಾಗೆ ಯು ಸ್ಟಾರ್ಟ್ ಲುಕಿಂಗ್ ಅಟ್ ಗ್ರೋತ್ ಅರೌಂಡ್ ಸ್ಟಾರ್ಟಪ್ ಹಬ್. ಅದು ಈಗ ಸದ್ಯಕ್ಕೆ ಮಂಗಳೂರಲ್ಲಿ ಈಗ ಥ್ಯಾಂಕ್ಸ್ ಟು ರೋಹಿತ್ ಭಟ್ ಅಂಡ್ ಅದರ್ ಪೀಪಲ್ ಇನ್ ದ ಕಮ್ಯುನಿಟಿ ಮಂಗಳೂರಲ್ಲಿ ಸ್ವಲ್ಪ ಹೆಚ್ಚಾಗ್ತಾ ಇದೆ. ಪ್ಲಸ್ ಅಲ್ಲಿ ಟ್ಯಾಲೆಂಟ್ ಕೂಡ ಇದೆ. ನೀವು ಮಂಗಳೂರಲ್ಲಿ ನೋಡಿದ್ರೆ, ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಅಷ್ಟೆಷ್ಟು ನೋಡಿದ್ರೆ ಅಲ್ಲಿ ದೊಡ್ಡ ದೊಡ್ಡ 5 ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಅಟ್ಲೀಸ್ಟ್ 4-5 ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗಳಿವೆ. ಸೊ ಸಪ್ಲೈ ಆಫ್ ಟ್ಯಾಲೆಂಟ್ ಇದೆ, ಅದು ಕಡಿಮೆ ಇಲ್ಲ. ಬಟ್ ಯು ನೀಡ್ ಕ್ಯಾಪಿಟಲ್ ಆ್ಯಂಡ್ ಮೆಂಟರ್ಶಿಪ್ ಆಲ್ಸೋ. ಈಗ ಅದು ಜೊತೆಗೆ ಬಂದಾಗ ಯು ಆರ್ ಏಬಲ್ ಟು ಬಿಲ್ಡ್ ದಟ್ ಎಂಟೈರ್ ಇನ್ನೋವೇಷನ್ ಹಬ್. ಅದು ಬೆಂಗಳೂರಲ್ಲಾಗಿದೆ. ಹೋಪ್ಫುಲಿ ಮಂಗಳೂರು ಮತ್ತು ಮೈಸೂರು ಮತ್ತು ಹುಬ್ಬಳ್ಳಿಯಲ್ಲೂ ಆಗುತ್ತೆ. ಸೊ ದಟ್ ಇಸ್ ದ ಚೇಂಜ್ ದಟ್ ವಿ ಆರ್ ಸೀಯಿಂಗ್ ರೈಟ್. ಓಕೆ, ಭರತ್ ಅವರೇ, ಕಳೆದ 5 ವರ್ಷದಲ್ಲಿ ಸರ್ಕಾರ ಹಾಗಾದರೆ ಏನು ಮಾಡಿದೆ ಸ್ಟಾರ್ಟಪ್ಗಳಿಗೆ ಉತ್ತೇಜನ ಕೊಡಲಿಕ್ಕೆ, ಹಾಗೆ Tier 2 Tier 3 ಟೌನಲ್ಲೂ ಕೂಡ ಸ್ಟಾರ್ಟಪ್ಗಳು ಬೆಳೀಲಿ, ಹೂಡಿಕೆ ಆಗಲಿ ಅಂತ ನೋಡ್ಕೊಳ್ಳಿಕ್ಕೆ? ಮೊದಲಿಗೆ ಹರೀಶ್ ತಮಗೂ ಮತ್ತು ನೆಟ್ವರ್ಕ್ 18 ಅವರಿಗೆ ಈ ವೇದಿಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅದು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಈ ಒಂದು ಸ್ಟಾರ್ಟಪ್ ಕರ್ನಾಟಕ, ನವ ಕರ್ನಾಟಕ ಅಂತ ಒಂದು ಸೆಷನ್ ಇಟ್ಕೊಂಡು ಮಾಡ್ತಿದ್ರೆ ಥ್ಯಾಂಕ್ ಯು ಸೊ ಮಚ್. ನಿಮಗೆ ಒಂದು ಇತಿಹಾಸದ ತೋರ್ಸಕ್ಕೆ ಹೋಗ್ತೀನಿ. ಸ್ಟಾರ್ಟಪ್ ಕರ್ನಾಟಕ ಅಂತ ನೀವು ಹೇಳ್ತಿರೋ ಕಾರಣ, ಮುಂದಿನ ತಿಂಗಳಿಗೆ ಸರಿಸುಮಾರು 10 ವರ್ಷ ಆಗುತ್ತೆ ಕರ್ನಾಟಕ ಸರ್ಕಾರ ಸ್ಟಾರ್ಟಪ್ ಕರ್ನಾಟಕ ಪಾಲಿಸಿ ರಚನೆ ಮಾಡಿ ಲಾಂಚ್ ಮಾಡಿ. ಇದು ವೇ ಬ್ಯಾಕ್ ಈವನ್ ಸ್ಟಾರ್ಟಪ್ ಇಂಡಿಯಾ ಕಾನ್ಸೆಪ್ಟ್ ಕೂಡ ಬರೋದಕ್ಕೆ ಮುಂಚೆ ಕರ್ನಾಟಕ ಆ್ಯಸ್ ವಿಷನ್ ದಿಸ್ ಆ್ಯಂಡ್ ಕ್ರಿಯೇಟೆಡ್ ದಿಸ್ ಪಾಲಿಸಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತೆಲ್ಲ ನಾವೆಲ್ಲರೂ ಕರ್ನಾಟಕದಲ್ಲಿದ್ದು ಹುಟ್ಟಿ ಬೆಳೆದಿದ್ದಕ್ಕೆ ಯಾಕೆ ಹೆಮ್ಮೆ ಪಡ್ತೀರಿ ಅಂದರೆ, ದ ಎಂಟೈರ್ ಕರ್ನಾಟಕ ಇಸ್ ಸಚ್ ಅ ಪ್ರೋಗ್ರೆಸಿವ್ ಸ್ಟೇಟ್. ಇದು ಹೇಗೆ ಒಂದು ಸಂಗಮವಾಗಿ ಒಂದು ಪೊಲಿಟಿಕಲ್ ವಿಲ್, ಒಂದು ಎಕ್ಸಿಕ್ಯೂಟಿವ್ ವಿಲ್ ಮತ್ತು ಒಂದು ಇಂಡಸ್ಟ್ರಿ ವಿಲ್ ಜೊತೆಗೆ ಸೇರಿ ಈ ಕರ್ನಾಟಕ ಒಂದು ಎಕೋಸಿಸ್ಟಮ್ನ ಬೆಳವಣಿಗೆಗೆ ನಾವು ಶ್ರಮ ಹಾಕ್ತಿದ್ದೀರಿ. ಉದಾಹರಣೆ ಕೊಡ್ತೀನಿ ನಿಮಗೆ ಏಕೆ ಅಂತ. ರೀಸೆಂಟಾಗಿ ಬಿಯಾಂಡ್ ಬ್ಯಾಂಗ್ಳೂರು ಅಂತ ಒಂದು ಮಿಷನ್ನ ಗೌರ್ಮೆಂಟ್ ಆಫ್ ಕರ್ನಾಟಕ ಎಸ್ಟಾಬ್ಲಿಷ್ ಮಾಡ್ತು. ಅದು ಕರ್ನಾಟಕ ಡಿಜಿಟಲ್ ಎಕನಾಮಿ ಮಿಷನ್ ಅಂತ ಒಂದು ಆರ್ಗನೈಸೇಷನ್ ಅದನ್ನು ಸಾರಥ್ಯ ವಹಿಸ್ಕೊಂಡಿದೆ. ಬಿಯಾಂಡ್ ಬೆಂಗಳೂರು ಈ ಮಿಷನ್ ಏನಿದೆ, ಇದು ಏನು ನೀವು ಅಂದ್ರಲ್ಲ ಈಗ HSR, ಕೋರ್ಮಂಗ್ಲ ಅಷ್ಟಕ್ಕೆ ಸೀಮಿತ ಆಗಿರೋಂತಹ ಸ್ಟಾರ್ಟಪ್ನ ಬಿಯಾಂಡ್ ಬೆಂಗಳೂರುವರೆಗೂ ತೊಗೊಂಡೋಗೋಕ್ಕೆ ಏನೇನು ಮಾಡಬೇಕು ಎಲ್ಲವನ್ನು ಗೌರ್ಮೆಂಟ್ ಆಫ್ ಕರ್ನಾಟಕ ಮಾಡ್ತಿದೆ. ಉದಾಹರಣೆಗೆ ಎಲಿವೇಟ್ ಅನ್ನೋ ಒಂದು ಪ್ರೋಗ್ರಾಮ್ ನೀವು ಕೇಳಿರ್ಬೋದು. ಹೌದು, ಎಲಿವೇಟ್ ಗ್ರ್ಯಾಂಟ್ ಇನ್ ಏಡ್ ಅಪ್ ಟು 50 lakh ಗ್ರ್ಯಾಂಟ್ ಅನುದಾನವನ್ನು ಕೊಡುವಂಥ ಒಂದು ಸ್ಕೀಮು. ಮತ್ತು ಇದು ಗ್ರ್ಯಾಂಟು ಯಾವುದೇ ಈಕ್ವಿಟಿನ ನಾವು ಸ್ಟಾರ್ಟಪ್ಪಿಂದ ತಗೊಳ್ಳೋದಿಲ್ಲ, ಗ್ರ್ಯಾಂಟಾಗಿ ಕೊಡ್ತೀರಿ. ಇಲ್ಲಿವರೆಗೂ ಸರಿಸುಮಾರು 1000ಕ್ಕಿಂತ ಹೆಚ್ಚು ಸ್ಟಾರ್ಟಪ್ಗಳಿಗೆ ಅನುದಾನ ಕೊಟ್ಟಿದ್ದೀರಿ. ಮತ್ತು ಇಲ್ಲಿವರೆಗೂ 250 ಕೋಟಿಯಷ್ಟು ಅನುದಾನವನ್ನು ಕರ್ನಾಟಕ ಸರ್ಕಾರ ಆಗಲೇ ಕಮಿಟ್ ಮಾಡಿದ್ದಾರೆ. ಇನ್ನೊಂದು ವಿಷಯನ ಅಂದರೆ, ಇದರಲ್ಲಿ 30%ಕ್ಕಿಂತ ಹೆಚ್ಚು ಸ್ಟಾರ್ಟಪ್ಸ್ಗಳು ಬಿಯಾಂಡ್ ಬೆಂಗಳೂರಿಂದ ಬರ್ತಾರೆ. ನಿಮಗೆ ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡಬೇಕು ಅಂದರೆ, ಈಗ ಎಲಿವೇಟ್ ನಡೀತಿದೆ ಮತ್ತು 1800 ಅಪ್ಲಿಕೇಶನ್ಸ್ ಬಂದಿದೆ ಈ ಎಲಿವೇಟ್ ಪ್ರೋಗ್ರಾಮ್ಗೆ. ಒಂದೊಂದು ವಿಚಾರ ನಿಮಗೆಲ್ಲ ಆಶ್ಚರ್ಯ ಉಂಟು ಮಾಡ್ಬೋದು. ಇಷ್ಟು ದಿನ ಬರೀ ಬೆಂಗಳೂರು ಸೀಮಿತವಾಗಿದ್ದಂತಹ ಸ್ಟಾರ್ಟಪ್ಸ್ಗಳು ಇವತ್ತು ಎಲ್ಲ ಡಿಸ್ಟಿಕ್ಕಿಂದ 31 ಡಿಸ್ಟಿಕ್ಕಿಂದ ಕೂಡ ಅಪ್ಲಿಕೇಶನ್ಸ್ಗಳು ನಮಗೆ ಬಂದಿದೆ. ಸೊ ಅದರ ಅರ್ಥ ಎಲಿವೇಟ್ ಅನ್ನೋ ಒಂದು ಪ್ರೋಗ್ರಾಮ್ ಇಡೀ ರಾಜ್ಯಾದ್ಯಂತ ಈಗ ಜನಕ್ಕೆ ಗೊತ್ತಾಗಿದೆ ಅನ್ನೋದು. ಆದರೂ ಇನ್ನಷ್ಟು ಸಾಕಷ್ಟು ಮಾಹಿತಿಯನ್ನು ನಾವು ಹರಡಿಸಬೇಕಾಗಿದೆ. ಯಾಕಂದರೆ ಇವತ್ತು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನಿಂದ ಪ್ರೋಗ್ರಾಮ್ ಮಾಡ್ತಾಯಿದ್ರಿ ಈ ಥರ ಬಿಯಾಂಡ್ ಬೆಂಗಳೂರು ಬ್ಲೂ ಅಂತ ಹೇಳಿ, ಅಲ್ಲಿನ ಲೋಕಲ್ ಸ್ಟಾರ್ಟಪ್ಸ್ಗಳಿಗೆ ಬೆಂಗಳೂರಿಂದ VCಗಳನ್ನ ಕರೆದುಕೊಂಡು ಅಥವಾ ಇಂಡಿಯಾಯಿಂದ ಯಾರ್ಯಾರಿದ್ದಾರೆ VCಗಳನ್ನ ಕರ್ಕೊಂಡು ಅವ್ರ ಪರಿಚಯ ಮಾಡಿಸಿ, ಅವರ ಪಿಚ್ಗಳನ್ನ ಆ VCಗಳ ಮುಂದೆ ಪರಿಚಯ ಮಾಡಿಸಿ ಎಲ್ಲಿ ಕನೆಕ್ಷನ್ ಬಿಲ್ಡ್ ಮಾಡೋಕ್ಕೆ ಸಾಧ್ಯತೆಗಳು ಕೂಡ ನೋಡ್ತಾ ಇದ್ದೀರಿ. ಮತ್ತೊಂದು ನಿಮ್ಗೆ ಹೇಳಬೇಕು ಅಂದರೆ, ಈ ಕರ್ನಾಟಕ ಸರ್ಕಾರ ಬರೀ ಸ್ಟಾರ್ಟಪ್ಸ್ ಆರ್ ಗ್ರ್ಯಾಜುಯೇಟೆಡು ಕೆಲಸ ಇಲ್ಲದೇ ಇರೋಂಥ ಜನ ಸ್ಟಾರ್ಟಪ್ ಮಾಡಿದವ್ರಿಗೆ ಅಷ್ಟೇ ಸೀಮಿತವಾಗಿ ನೋಡ್ತಿಲ್ಲ. ವಿ ಆರ್ ಕ್ರಿಯೇಟಿಂಗ್ ಅ ಪೈಪ್ಲೈನ್. ಒಂದು ಪೈಪ್ಲೈನ್ ಕ್ರಿಯೇಟ್ ಮಾಡ್ತಾಯಿದ್ರಿ. ಉದಾಹರಣೆಗೆ ನಿಮ್ಗೆ ಗೊತ್ತು, ಈಗ ಆಂಟರ್ಪ್ರಿನರ್ಶಿಪ್ ಮೈಂಡ್ಸ್ ಸ್ಟಾರ್ಟ್ ಆಗೋದೇ ಯಂಗ್ಸ್ಟರ್ಸಿಂದ ಅಲ್ವಾ. ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಕೂಡ ಅಕಾಡೆಮಿಯಿಂದ ಹಿಡಿದು ಹೇಗೆ ಕರ್ನಾಟಕ ಸರ್ಕಾರ ಸಪೋರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಉದಾಹರಣೆಗೆ ಒಂದು ಪ್ರೋಗ್ರಾಮು ನ್ಯೂ ಏಜ್ ಇನೋವೇಷನ್ ನೆಟ್ವರ್ಕ್ ಅಂತ. ಅದು ಏನಂದರೆ, ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸಲ್ಲಿ ಆಂಟರ್ಪ್ರಿನರ್ಶಿಪ್ ಸೇಲ್ಸ್ಗಳನ್ನ ಎನೇಬಲ್ ಮಾಡುವಂಥ ಪ್ರೋಗ್ರಾಮ್. ಸೊ ವಿ ಹ್ಯಾವ್ ಐಡೆಂಟಿಫೈಡ್ ಸಮ್ ಆಫ್ ದ ಇಂಜಿನಿಯರಿಂಗ್ ಕಾಲೇಜಸ್ ವೇರ್ ದ ಕರ್ನಾಟಕ ಸರ್ಕಾರ 5 ಲಕ್ಷವರೆಗೂ ಒಂದು ಪ್ರಾಜೆಕ್ಟ್ಗೆ 10 ಪ್ರಾಜೆಕ್ಟ್ ಥರ ಒಂದು ಆ್ಯನ್ಯುವಲಾಗಿ ಕೊಡ್ತಾರೆ. ಸೊ ಮಕ್ಕಳಲ್ಲಿ ಆಗಲೇ ಒಂದು ನವೋದ್ಯಮದ ಒಂದು ಆಸಕ್ತಿ ಉಂಟು ಮಾಡೋದಕ್ಕೆ ಒಂದು ಪ್ರೇರೇಪಣೆ ಮಾಡುವಂಥ ಒಂದು ಅನುದಾನದ ಒಂದು ಸ್ಕೀಮ್. ಅಲ್ಲಿಂದ ಬಂದರೆ ನಿಮಗೆ ಇವಾಗ ನೀವು ಗ್ರ್ಯಾಜುಯೇಟ್ ಆಗಿದ್ದೀರಾ,
ಈಗ ನೀವು ಕೆಲಸನೂ ಇಲ್ಲ, ಬಟ್ ನೀವು ಸ್ಟಾರ್ಟಪ್ ಮಾಡಬೇಕು ಅಂತ ಐಡಿಯಾ ಇದ್ದಾರೆ, ಬಟ್ ಸ್ಟಾರ್ಟಪ್ ಮಾಡೋಕ್ಕೆ ಟೀಮ್ ಇಲ್ಲ. ಬಟ್ ನಿಮಗೊಂದು ಐಡಿಯಾ ಇದೆ. ಈ ಐಡಿಯಾನ ಹೇಗೆ ಅಭಿವೃದ್ಧಿಪಡಿಸ್ಬೋದು ಅಂದರೆ, ರಾಜೀವ್ ಗಾಂಧಿ ಫೆಲೋಶಿಪ್ ಪ್ರೋಗ್ರಾಮ್ ಅಂತ 25,000ವರೆಗೂ ಫಂಡ್ ಕೊಡ್ತಾರೆ. ಅಂದರೆ ಸ್ಟೈಫಂಡ್ ಥರ ಪ್ರತಿ ತಿಂಗಳು 12 ತಿಂಗಳವರೆಗೂ ನಿಮ್ಮ ಇನೋವೇಷನ್ನ ಬಿಲ್ಡ್ ಮಾಡಿ ಅಂತ. ತದನಂತರ ಎಲಿವೇಟ್ ಇದೆ. ಅದಾದಮೇಲೆ ನೀವು VC ಕಮ್ಯುನಿಟಿ ಬಗ್ಗೆ ಮಾತಾಡ್ತಿದ್ರಲ್ಲ, ಇವತ್ತು ಕರ್ನಾಟಕದಲ್ಲಿ 1,700ಕ್ಕಿಂತ ಜಾಸ್ತಿ VC ಫರ್ಮ್ಸ್ ಇದೆ, 20,000ಕ್ಕಿಂತ ಏಂಜಲ್ ಇನ್ವೆಸ್ಟರ್ಸ್ ಇದ್ದಾರೆ, 300ಕ್ಕೂ ಹೆಚ್ಚು ಇನ್ಕ್ಯುಬೇಟರ್ಸು ಆಕ್ಸಲರೇಟರ್ಸ್ ಇದ್ದಾರೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಸಪೋರ್ಟ್ ಮಾಡ್ತಾರಂಥ ಸೆಂಟರ್ ಆಫ್ ಎಕ್ಸಲೆನ್ಸೇ ಮತ್ತು ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಟರ್ಸೇ 26 ಇದೆ, ರೈಟ್. ಸೊ ಒಂದು ಎಂಟೈರ್ ಎಕೋಸಿಸ್ಟಮ್ನ ಕರ್ನಾಟಕ ತನ್ನ ಸಾಮರ್ಥ್ಯ ಮೀರಿ ಜನಕ್ಕೆ ಮುಟ್ಟಕ್ಕೆ ತಲುಪಿಸ್ತರಕ್ಕೆ ಪ್ರಯತ್ನ ಮಾಡ್ತಿದೆ. ಇನ್ನಷ್ಟು ವಿಚಾರಗಳು ಹೇಳ್ತೀನಿ ಮುಂದಿನ ಸೆಷನ್ಸ್ಗಳು. ಎಕ್ಸಾಕ್ಟ್ಲಿ. ವಸಂತ್, ನೀವು ಬೇರೆ ಬೇರೆ ಸ್ಟಾರ್ಟಪ್ ಕ್ಯಾಪಿಟಲ್ ಅಥವಾ ಹಬ್ಗಳನ್ನ ನೋಡಿದಾಗ, ಫಾರ್ ಎಕ್ಸಾಂಪಲ್ ಟೆಲ್ ಅವೀವ್ ನೋಡಿದ್ರೆ ನೀವು ಇಸ್ರೇಲಲ್ಲಿ, ಅಲ್ಲಿ ಕಾಲೇಜ್ ಯೂನಿವರ್ಸಿಟಿಲಿ ಆಗೋ ಇನೋವೇಷನ್ಗಳು ಅದನ್ನ ಹೆಂಗೆ ಕಮರ್ಷಿಯಲ್ ಆಗಿ ರಾಯಲ್ಟಿ ಇರ್ಬೋದು, ಪೇಟೆಂಟ್ಗೆ ಇರ್ಬೋದು, ಹೆಂಗೆ ಯೂಸ್ ಮಾಡ್ಕೊಂಡು ಸ್ಟಾರ್ಟಪ್ಗಳು ಬಿಲ್ಡ್ ಮಾಡ್ತಾರೆ. ಈ ಗ್ಯಾಪ್ ಏನಿದೆ ಇದನ್ನ ಹೆಂಗೆ ಪ್ಲಗ್ ಮಾಡೋದು ಅಂತ. ಯಾಕಂದರೆ ನಾವು ಸಾಕಷ್ಟು ಸ್ಟಾರ್ಟಪ್ಗಳು ಇವಾಗ ನೋಡ್ತಾ ಇರೋದು IT ಸರ್ವಿಸಸ್ಸು, ಎಕ್ಸ್ಪೋರ್ಟ್ಸಲ್ಲಿ ನೋಡ್ತಾ ಇದ್ದೀವಿ, ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಡಿಸೈನಲ್ಲಿ ನೋಡ್ತಾ ಇದ್ದೀವಿ. ಆ ಗ್ಯಾಪ್ನ ಹೆಂಗೆ ಪ್ಲಗ್ ಮಾಡ್ಬೋದು ಒಂದು. ಎರಡನೇದು, ಸುಮಾರು ಜನ ಹೇಳೋದು ಎಲ್ಲೋ ಒಂದು ಕಡೆ ಈ ಪಾಲಿಸಿ, ಕಲ್ಚರು ಹಾಗೆ ಕ್ಯಾಪಿಟಲು ಇಷ್ಟು ಒಟ್ಟಾದ್ರೇ ಒಂದು ಸಕ್ಸಸ್ ಸ್ಟೋರಿ ಆಗೋಕ್ಕೆ ಸಾಧ್ಯ ಅಂತ. ಅದೇ ನನಗೆ ಅನಿಸುತ್ತಂದರೆ, ಈಗ ಅವರು ಬಿಯಾಂಡ್ ಬೆಂಗಳೂರಲ್ಲಿ ಸ್ವಲ್ಪ ಎಷ್ಟೊಂದು ಹೆಚ್ಚು ಅಪ್ಲಿಕೇಶನ್ಸ್ ಬರ್ತಾಯಿದೆ ಎಲಿವೇಟ್ ಥರದ ಪ್ರೋಗ್ರಾಮ್ಸ್ಗೆ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಸೊ ಒಂದು ವಿಷಯ ಏನಂತಂದರೆ, ಈಗ ನಾವು ಮುಂದೆ ಬನ್ನಿ ಅಂತ ಒಂದು ಶುರು ಮಾಡಿ ನಡ್ಸೋಕ್ಕೆ ಶುರು ಮಾಡಿದ್ಮೇಲೂ ಒಂದು ಕಮ್ಯುನಿಟಿ ಥರ ನಡೆಸ್ತಾ ಇದ್ದೀವಿ. ಅದರಲ್ಲಿ ಕಾಣಿಸೋದೇನೆಂದರೆ, ಎಲ್ಲೆಲ್ಲಿಂದನೂ ಬರ್ತಾರೆ. ಗುಲ್ಬರ್ಗ, ರಾಯಚೂರು, ಒಳ್ಳೊಳ್ಳೆ ಐಡಿಯಾ ಇದೆ, ಒಳ್ಳೆ ಟೆಕ್ನಿಕಲ್ ಸ್ಕಿಲ್ಸ್ ಇದೆ, ಆದರೆ ಅವರಿಗೆ ಮುಂದಿನ ಹೆಜ್ಜೆ ಗೊತ್ತಿಲ್ಲ. ಒಂದು ಕಂಪ್ನಿ ಇನ್ಕಾರ್ಪೊರೇಟ್ ಮಾಡೋಕ್ಕೆ ಹೊರಟ್ರೆ ಇದು ಪ್ರೈವೇಟ್ ಲಿಮಿಟೆಡ್ ಮಾಡಬೇಕಾ, LLP ಮಾಡಬೇಕಾ ಅನ್ನೋದ್ರಿಂದ ಹಿಡಿದು ಒಂದು ಫಂಡ್ ರೈಸಿಂಗ್ ಹೇಗೆ, ಅಥವಾ AI ಹೇಗೆ ಯೂಸ್ ಮಾಡ್ಕೋಬೋದು, ಅಥವಾ ಒಂದು ಅರ್ಲಿ ಮಾರ್ಕೆಟಿಂಗ್ ಹೇಗೆ ಮಾಡ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಈ ಥರದ್ದೆಲ್ಲ ಏನೇನು ಸ್ಟಾರ್ಟಪ್ ಮತ್ತು ಸ್ಮಾಲ್ ಬಿಸ್ನೆಸ್ ಸುತ್ತ ಇವತ್ತು ಒಂದು ವಿಚಾರಗಳಿದ್ದಾವೆ. ಆ ವಿಚಾರಗಳ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ಅಂತ ಕಾಣಿಸುತ್ತೆ. ಆ ನಾಲೆಜ್ ಲೇಯರ್ನ ಬಿಲ್ಡ್ ಮಾಡೋಕ್ಕೆ ಹೊರಟಾಗ ಅಲ್ಲಿ ಒಂದು ತೊಂದರೆ ಏನಿದೆ ಅಂದರೆ, ಅದು ಇಂಗ್ಲೀಷಲ್ಲಿ ತುಂಬ ಇದೆ. ನೀವು ಸುಮ್ಮನೆ ಹೋಗಿ ಯೂಟ್ಯೂಬ್ಗೆ ಹೋಗಿ Y ಕಾಂಬಿನೇಟರ್ ಅಂತ ತೆಗೆದ್ರೆ ನಿಮಗೆ 1000 ವಿಡಿಯೋ ಸಿಗುತ್ತೆ ನೋಡೋದಕ್ಕೆ. ಆದರೆ ಕನ್ನಡದಲ್ಲಿ ಆ ನಾಲೆಜ್ ಇಲ್ಲ ಅನ್ನೋದು ಒಂದು ದೊಡ್ಡ ಕೊರತೆ, ಗ್ಯಾಪ್ ಇವತ್ತದು. ಅದನ್ನು ಕಟ್ಕೊಡುವಂಥ ಪ್ರಯತ್ನ ಮಾಡಬೇಕು. ಅದನ್ನು ಯಾರು ಮಾಡಬೇಕು ಅಂದರೆ, ಸ್ವಲ್ಪ ಎರಡೂ ಪ್ರಪಂಚದಲ್ಲಿ ಒಡನಾಡಿದವರು. ಅವರು ಆಲ್ರೆಡಿ ಸ್ಟಾರ್ಟಪ್ ಜಗತ್ತಲ್ಲಿ ಇದ್ದಿರ್ಬೋದು, ಸರ್ಕಾರದಲ್ಲಿ ಇದ್ದಿರ್ಬೋದು, ಇಂಗ್ಲೀಷು ಗೊತ್ತು, ಕನ್ನಡನೂ ಗೊತ್ತು ಅನ್ನೋಂಥವ್ರು ಸಾಕಷ್ಟು ಆ ಕಾಂಟೆಂಟ್ನ ಮತ್ತು ನಾಲೆಜ್ನ ಕನ್ನಡದಲ್ಲೂ ತರುವಂಥದ್ದು ಮಾಡಿದಾಗ ಅದು ನನ್ನ ಪ್ರಕಾರ Tier 2, Tier 3 ಟೌನ್ಸಲ್ಲಿರುವಂಥ ಸಾಕಷ್ಟು ಟ್ಯಾಲೆಂಟ್ಗೆ ತಲುಪುತ್ತೆ ಅಂತ ಅನಿಸುತ್ತೆ ನನಗೆ. ಕೈಲಾಶ್, ಒಂದು ಅಂಶ ನಾನು ನಿಮ್ಮನ್ನ ಕೇಳಲೇಬೇಕು ಇಲ್ಲಿ. ಸರ್ಕಾರ ಏನು ಮಾಡ್ಬೋದು ಅಂತ. ಯಾಕಂದರೆ ಸ್ಕ್ಯಾನ್ರೆ ಅವ್ರು, ಆಳ್ವಾ ಅವರೇ ಒಂದು ಕಡೆ ಮೆನ್ಷನ್ ಮಾಡಿದ್ರು, ನೀತಿ ಆಯೋಗ ಅವರ ಚೇರ್ಮನ್ ಅವ್ರು ರೀಚ್ ಔಟ್ ಆಗ್ತಾರೆ. ಅಂದರೆ ನಮಗೆ ವೆಂಟಿಲೇಟರ್ಸ್ ಬೇಕು, ಕೋವಿಡ್ ಟೈಮಲ್ಲಿ ಎಷ್ಟಿದೆ ನಿಮ್ಮ ಹತ್ರ ಅಂತ. ಇವ್ರಿಗೆ ಒಂದು ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿಸ್ತಾರೆ, ಸೀನಿಯರ್ ಅಫಿಷಿಯಲ್ ಹತ್ರ. ಅವ್ರು ಹೇಳ್ತಾರೆ 1.5 ತಿಂಗಳಾದರೂ ನಮ್ಮ ಲೋನ್ ಅಪ್ಲಿಕೇಶನ್ಗೆ ರೆಸ್ಪಾನ್ಸೇ ಬಂದಿಲ್ಲ ಅದಕ್ಕೆ ಅಂತ. ಏನಾಗ್ತದೆ ಅಂದರೆ, ಈಗ ನೀವು ಕೇಳಿದ ಲಾಸ್ಟ್ ಪ್ರಶ್ನೆಗೆ ಈ ಪ್ರಶ್ನೆಗೂ ಲಿಂಕ್ ಇದೆ. ಸೊ ಈಗ ನಾವು ಟೆಕ್ನಾಲಜಿ ಇನೋವೇಷನ್ ನೋಡೋದಾದ್ರೆ, ತಂತ್ರಜ್ಞಾನ ನವೋದ್ಯಮ ನೋಡೋದಾದರೆ ಶುರು ಆಗೋದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ. ಆದರೆ ಇದನ್ನು ಮಾರ್ಕೆಟ್ ತೊಗೊಂಡು ಬರಬೇಕಾದ್ರೆ ಈಗ 3-4 ಸ್ಟೇಕ್ ಹೋಲ್ಡರ್ಗಳು ಜೊತೆಗೆ ಬರಬೇಕು. ಒಂದು, ಈ ಇನೋವೇಷನ್ ಮಾಡೋ ರಿಸರ್ಚ್ ಟೀಮ್ ಜೊತೆಗೇ ವಸಂತ್ ಹೇಳಿದಾಗೇ, ಈಗ ನಾವು ಇನ್ಕಾರ್ಪೊರೇಟ್ ಮಾಡಬೇಕಾದ್ರೆ ಕಂಪನಿನ, ಈ ಕಂಪನಿಗೆ ಲೋನ್ ಕೊಡ್ತಾರೆ, ಅವರು ಫೌಂಡರ್ಗೆ ಲೋನ್ ಕೊಡೋದಿಲ್ಲ. ಸೊ ಇದು ಆರ್ಗನೈಸೇಷನ್ ಬಿಲ್ಡ್ ಆಗಬೇಕು, ಪ್ಲಸ್ ಅದನ್ನು ಹೇಗೆ ಸ್ಟ್ರಕ್ಚರ್ ಮಾಡಬೇಕು, ಎಷ್ಟು ಜನ ಇರಬೇಕು, ಪ್ಲಸ್ ಅದಕ್ಕೆ ಸ್ವಲ್ಪ ಇನಿಷಿಯಲ್ ಪೇಡ್ ಅಪ್ ಕ್ಯಾಪಿಟಲ್ ಬೇಕು. ಅದಕ್ಕೆ ಅದು ಸ್ಟಾರ್ಟಿಂಗಲ್ಲಿ ಈ ನೀವು ಹೇಳಿದಾಗೆ ಬ್ಯಾಂಕ್ ಲೋನ್ ಕೊಡೋದಿಲ್ಲ. ಸೊ ಅದಕ್ಕೆ ಬೇರೆ ಥರ ಕ್ಯಾಪಿಟಲೇ ಬೇಕು. ಏಂಜಲ್ ಫಂಡ್ ಆಗಿರ್ಬೋದು, ಈಗ ವೆಂಚರ್ ಕ್ಯಾಪಿಟಲ್ ಫಂಡ್ ಆಗಿರ್ಬೋದು, ಇನಿಷಿಯಲ್ ಕ್ಯಾಪಿಟಲ್ ಬೇಕು. ಆ ಕ್ಯಾಪಿಟಲ್ ಬೇಸ್ ಇಟ್ಕೊಂಡು ಅವರ ಪ್ರಾಡಕ್ಟ್ ಬಿಲ್ಡ್ ಮಾಡಿ, ಅದನ್ನು ಇನಿಷಿಯಲ್ ಮಾರ್ಕೆಟ್ ಟೆಸ್ಟ್ ಮಾಡಿ ಆಮೇಲೆ ಮಾರ್ಕೆಟಿಗೆ ಲಾಂಚ್ ಮಾಡೋದಾದರೆ ಅಷ್ಟು ಬೇಕಾಗಿರೋ ಕ್ಯಾಪಿಟಲಿಂದಲ್ಲ, ಸ್ವಲ್ಪ ರಿಸ್ಕ್ ಕ್ಯಾಪಿಟಲ್ ಅದು. ಸೊ ಅದಕ್ಕೆ ಬ್ಯಾಂಕ್ ಅವರು ಅದು ಲೋನ್ ಬಿಲ್ಡ್ ಮಾಡೋದಿಲ್ಲ. ಆದರೆ ಅಷ್ಟು ಆ ಗ್ಯಾಪ್ ಏನಿದೆ ಅದಕ್ಕೆ ನೀವು ಇನ್ ಕೇಸ್ ನೀವು ರಿಸ್ಕ್ ಕ್ಯಾಪಿಟಲ್ ತರೋದಾದರೆ, ಈ ದೊಡ್ಡ ದೊಡ್ಡ ವೆಂಚರ್ ಕ್ಯಾಪಿಟಲ್ಗಳು ಅವ್ರು ಕೇಳೋ ಪ್ರಶ್ನೆ ಏನಂದರೆ, ವ್ಯಾಲಿಡೇಷನ್ ಏನಿದೆ, ನೀವು ಈ ನಿಮ್ಮ ಪ್ರಾಡಕ್ಟ್ ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಗೆ ನೀವು ಟೆಸ್ಟ್ ಮಾಡಿ, ನಾವು ಬಂಡವಾಳ ಹಾಕಿದ್ರೆ ಇದು ವರ್ಕ್ ಆಗುತ್ತಾ ಇಲ್ವಾ? ಅದಕ್ಕೆ ನೀವು ಇನಿಷಿಯಲ್ ನೀವು ಪ್ರೂಫ್ ಪಾಯಿಂಟ್ಸ್ ಕೊಡಬೇಕಲ್ವಾ. ಈಗ ಅದಕ್ಕೆ ನೀವು ಮಾರ್ಕೆಟ್ ಟೆಸ್ಟ್ ಮಾಡಬೇಕಾದ್ರೂ ನಿಮಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬೇಕು. ಆ ಇನ್ವೆಸ್ಟ್ಮೆಂಟ್ಗೆ ಸ್ವಲ್ಪ ಬೇಕಾದ ರಿಸ್ಕ್ ಕ್ಯಾಪಿಟಲ್ ಅದು ನಿಮಗೆ
ನಿಮಗೆ ಈ ಗ್ರಾಂಟ್ಸ್ ಮೂಲಕ ಬರ್ತಾ ಇದೆ. ಆದರೆ ಅದು ಅಫ್ಕೋರ್ಸ್ ಅದು ಒಳ್ಳೆ ನಾವು ಬೇಸ್ ಬಿಲ್ಡ್ ಮಾಡಿದ್ದೀವಿ. ಆದರೆ ಅದು ಟು ಟೇಕ್ ಇಟ್ ಟು ಸಮ್ ಎಕ್ಸ್ಟೆಂಟ್ ಅಲ್ಲ, ಯು ನೀಡ್ ಮೋರ್ ಕೊಲಾಬ್ರೇಟಿವ್ ಕ್ಯಾಪಿಟಲ್. ಅರ್ಲಿ ಸ್ಟೇಜ್ ವೆಂಚರ್ ಕ್ಯಾಪಿಟಲ್ಗಳ ಜೊತೆಗೆ ಬಂದು ಪ್ಲಸ್ ಇವರು ಇಂಡಸ್ಟ್ರಿಯಲ್ ಬ್ಯಾಕಿಂಗ್ ಇದ್ದರೆ, ಇಂಡಸ್ಟ್ರಿಯಲ್ ನೋ ಹೌ ಬ್ಯಾಕಿಂಗ್ ಇದ್ದರೆ, ದಟ್ ಎಂಟೈರ್ ಜರ್ನಿ ಬಿಕಮ್ಸ್ ಮಚ್ ಮೋರ್ ಸ್ಮೂದರ್ ಅನ್ಸುತ್ತೆ. ಸೊ ಅದಕ್ಕೆ ಯು ಟು ಬ್ರಿಂಗ್ ಟುಗೆದರ್ ನಾಟ್ ಜಸ್ಟ್ ದ ಇನಿಷಿಯಲ್ ಕ್ಯಾಪಿಟಲ್ ಪೂಲ್ ಬಟ್ ಆಲ್ಸೋ ನೋ ಹೌ ಫ್ರಮ್ ದ ಇಂಡಸ್ಟ್ರಿ. ಆ ಇಂಡಸ್ಟ್ರಿ ಸಪೋರ್ಟ್ ಇದ್ದರೆ ದ ಇನೋವೇಷನ್ ದಟ್ ಇಸ್ ದೇರ್ ಇನ್ ದ ಇನ್ಸ್ಟಿಟ್ಯೂಷನ್ಸ್ ಕ್ಯಾನ್ ಈಸಿಲಿ ರೀಚ್ ಔಟ್ ಟು ದ ಮಾರ್ಕೆಟ್ ವೆರಿ ಈಸಿಲಿ. ಅದಕ್ಕೆ ಐ ಥಿಂಕ್ ದ ಗೌರ್ಮೆಂಟ್ ಕ್ಯಾನ್ ಹೆಲ್ಪ್ ಇನ್ ಎ ಗ್ರೇಟ್ ವೇ ಬಿಲ್ಡಿಂಗ್ ದಟ್ ಬ್ರಿಡ್ಜ್. ಒಂದು ಸೇತುವೆ ಏನಿದೆ ಅದು ಬಿಲ್ಡ್ ಮಾಡಿದ್ರೆ ದಟ್ ನಾಲೆಜ್ ದಟ್ ಇಸ್ ಲಾಕ್ಡ್ ಇನ್ ದ ಇನ್ಸ್ಟಿಟ್ಯೂಷನ್ ಕ್ಯಾನ್ ಈಸಿಲಿ ರೀಚ್ ದ ಮಾರ್ಕೆಟ್ ಇಸ್ ವಾಟ್ ಐ ಫೀಲ್. ಭರತ್ ರೆಸ್ಪಾಂಡ್ ಮಾಡ್ತೀರಾ ಅದಕ್ಕೆ? ಎಲ್ಲಿ ಸ್ಕೋಪ್ ಇದೆ ಗೌರ್ಮೆಂಟ್ ಇಂಟರ್ವ್ಯೂನ್ ಆಗೋಕ್ಕೆ ಇವಾಗ? ಈಗಾಗಲೇ ಗೌರ್ಮೆಂಟು ಸುಮಾರು ಮುಂದಾಳತ್ವ ವಹಿಸಿಕೊಂಡು ಸುಮಾರು ಕಾರ್ಯನೀತಿಗಳನ್ನ ಇದ್ರ ಬಗ್ಗೆ ರಚಿಸಿದ್ದಾರೆ. ಒಂದು ಉದಾಹರಣೆ ಅಂದರೆ ಕರ್ನಾಟಕ ಆಕ್ಸಲರೇಟೆಡ್ ನೆಟ್ವರ್ಕ್ ಅಂತ ಒಂದು ನಾವು ಮಾಡಿದ್ದೀರಿ. ಸೊ ಬೇಸಿಕಲಿ ವಿ ನೋ ದಟ್ ಬ್ಯಾಂಗ್ಳೂರು ಈಸ್ ವೆಲ್ ಬಿಲ್ಟ್ ಎಕೋಸಿಸ್ಟಮ್ ವಿತ್ ರೆಸ್ಪೆಕ್ಟ್ ಟು ಸ್ಟಾರ್ಟಪ್ ಅಲ್ಲ. ಸೊ ದೇ ಹ್ಯಾವ್ ಗುಡ್ ಆಕ್ಸಲರೇಟರ್ಸ್, ದೇ ಹ್ಯಾವ್ ಗುಡ್ ಇನ್ಕ್ಯುಬೇಟರ್ಸ್. ಬಟ್ ಹೌ ಡು ವಿ ಬಿಲ್ಡ್ ದಿಸ್ ಆಕ್ಸಲರೇಟರ್ ಇನ್ಕ್ಯುಬೇಟರ್ಸ್ ಇನ್ ದಿ Tier 2, Tier 3 cities ವಿಚ್ ವಿ ಕಾಲ್ ಆಸ್ ಎಮರ್ಜಿಂಗ್ ಕ್ಲಸ್ಟರ್ಸ್. ಸೊ ಈ ಬಿಯಾಂಡ್ ಬೆಂಗಳೂರು ಇದನ್ನು ಹೇಗೆ ತರ್ಬೋದು ಅಂತ ಯೋಚನೆ ಮಾಡಿ ಕರ್ನಾಟಕ ಆಕ್ಸಲರೇಟರ್ ನೆಟ್ವರ್ಕ್ ಎಲ್ಲಿ ಬೆಂಗಳೂರು ಆಕ್ಸಲರೇಟರ್ಸು ಬಿಯಾಂಡ್ ಬೆಂಗಳೂರಲ್ಲಿ ಇರುವಂಥ ಆಕ್ಸಲರೇಟರ್ಸ್ಗೆ ಹ್ಯಾಂಡ್ ಹೋಲ್ಡ್ ಮಾಡಿ ಅವ್ರಿಗೆ ಒಂದು ಮೆಂಟರ್ಶಿಪ್ ಗೈಡೆನ್ಸ್ ಕೊಡೋ ಥರ ಒಂದು ಮಾಡಿ ಅಲ್ಲಿನಿರುವಂಥ ಸ್ಟಾರ್ಟಪ್ಗಳು ಇವ್ರ ಬೆಸ್ಟ್ ಪ್ರಾಕ್ಟೀಸಸ್ನ ಅಲ್ಲಿ ಹೇಳ್ಕೊಟ್ಟು ಅಲ್ಲಿ ಇನ್ವೆಸ್ಟರ್ಸ್ ಕನೆಕ್ಟ್ ಮಾಡೋದಾಗಿರ್ಬೋದು, ಅಲ್ಲಿ ಮಾರ್ಕೆಟ್ ಆಕ್ಸೆಸ್ ಕೊಡೋದಾಗಿರ್ಬೋದು, ಅವ್ರು TRL ಲೆವೆಲ್ನ 2 ಇಂದ TRL ಲೆವೆಲ್ 8ವರೆಗೂ ಹೆಂಗೆ ತೊಗೊಂಡು ಹೋಗೋದಾಗಿರ್ಬೋದು, ಇವೆಲ್ಲವೂ ಮಾಡಿ ರೀಸೆಂಟಾಗಿ ಹುಬ್ಳಿ ಬೆಳಗಾಂ ಧಾರವಾಡಲ್ಲಿ ನಮ್ಮ ಒಂದು ಆಕ್ಸಲರೇಟರ್ ಇಬ್ಬರು ಒಂದು ಡೆಮೋ ಡೇ ಮಾಡಿ ಅಲ್ಲಿ ಒಂದು 20 ಜನ ಸ್ಟಾರ್ಟಪ್ಸ್ಗಳಿಗೆ ಇನ್ ಫ್ರಂಟ್ ಆಫ್ 20 ಇನ್ವೆಸ್ಟರ್ಸ್ಗೆ ಕನೆಕ್ಟ್ ಮಾಡಿಸಿ ಮುಂದೆ ಮಾಡ್ತಿದೆ. ಸೊ ಸುಮಾರು ಪ್ರಯತ್ನ ನಡೀತಿದೆ. ಜೊತೆಗೆ ಇವತ್ತು ನಿಮ್ಗೆ ಹೇಳಬೇಕು ಅಂದರೆ ಬೆಂಗಳೂರು ಟೆಕ್ ಸಮಿಟ್ ಅಂತ ನವೆಂಬರ್ 18, 19, 20ಗೆ ಬರ್ತಿದೆ. ಫ್ಯೂಚರ್ ಮೇಕರ್ಸ್ ಕಾನ್ಕ್ಲೇವ್ ಅಂತ ಒಂದು ಸಪ್ರೇಟಾಗಿ ಮಾಡ್ತಾ ಇದ್ದೀರಿ, ವಿಚ್ ಈಸ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅಟ್ಲೀಸ್ಟ್ 15,000 ಆಂಟರ್ಪ್ರನರ್ಸ್ ಎಕೋಸಿಸ್ಟಮ್ ಈಸ್ ಕಮಿಂಗ್ ಟುಗೆದರ್ ದ ಸೇಮ್ ಪ್ಲಾಟ್ಫಾರ್ಮ್. ಅಲ್ಲಿ ವಿ ಆರ್ ಇನ್ವೈಟಿಂಗ್ ಲಾಟ್ ಆಫ್ ಇನ್ವೆಸ್ಟರ್ಸ್ ಆ್ಯಂಡ್ ಕ್ರಿಯೇಟಿಂಗ್ ಒನ್ ಕಿಟಿ ಕೈಂಡ್ ಆಫ್ ಥಿಂಗ್ ವಿ ಆರ್ ಮೋರ್ ದೆನ್ 100 crore ಇನ್ವೆಸ್ಟ್ಮೆಂಟ್ಸ್ನ ನಾವು ಅನೌನ್ಸ್ ಮಾಡಬೇಕು ಅಂತ ಕೂಡ ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸರ್ ಅವರು ಯೋಚನೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ಸುಮಾರು ಪ್ರಯತ್ನಗಳು ನಡೀತಿದೆ ಈ ಇನ್ವೆಸ್ಟರ್ಸ್ ಕನೆಕ್ಟ್ ಮಾಡೋದಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಸಂತ್, ಇನ್ನೊಂದು ಪ್ರಶ್ನೆ ಇರೋದು, ಎಲ್ಲೋ ಒಂದು ಕಡೆ IT ಸಾಫ್ಟ್ವೇರ್ ಎಕ್ಸ್ಪೋರ್ಟಲ್ಲಿ ಆ ಸ್ಪೇಸಲ್ಲಿ ಕರ್ನಾಟಕ ಹಾಗೂ ಬೆಂಗಳೂರು ಚೆನ್ನಾಗಿ ಮಾಡ್ತಾ ಇದೆ, ಉತ್ತಮವಾಗಿ ಎಕ್ಸ್ಪೋರ್ಟ್ಸ್ ಆಗ್ತಾ ಇದ್ದಾವೆ, ನಂಬರ್ಸ್ ಚೆನ್ನಾಗಿದ್ದಾವೆ. ಆದರೆ ಎಲ್ಲೋ ಒಂದು ಕಡೆ AI ಸ್ಪೇಸ್ ನೋಡಿದ್ರೆ ನಾವು ಹಿಂದುಳಿದು ಬಿಟ್ಟಿದ್ದೀವ ಸ್ವಲ್ಪ ಅಂತ ಒಂದು ಭಯ ಇದೆ. ರೀಸೆಂಟ್ಲಿ ಗೂಗಲ್ ಅವರು 15 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ವೈಜಾಗಲ್ಲಿ. ಅದಾದ ನಂತರ ಅಂತೂ ಎಲ್ಲ ಕಡೆ ಕರ್ನಾಟಕ ಏನೋ ದೊಡ್ಡ ಇನ್ವೆಸ್ಟ್ಮೆಂಟ್ ಕಳ್ಕೊಂಡಿದೆ ಅಂತ ಒಂದಿಷ್ಟು ಚಿಂತೆ ಇದೆ. ಎರಡನೇದು, ಈ ಗ್ಯಾಪ್ನ ಹೆಂಗೆ ಫಿಲ್ ಮಾಡ್ಬೋದು? ಹಾಗೆಯೇ MSME ಸ್ಪೇಸಲ್ಲೂ ತುಂಬ ಒಳ್ಳೆ ಸ್ಟಾರ್ಟಪ್ಗಳಿದ್ದಾವೆ, ಆದರೆ ಎಲ್ಲೋ ಒಂದು ಕಡೆ ಫೋಕಸ್ ಆಗ್ತಾ ಇಲ್ಲ, ಫೋಕಸ್ ಅವ್ರ ಮೇಲೆ ಹೋಗ್ತಾ ಇಲ್ಲ. ಎಲ್ಲ ಕಡೆ ನಾವು ಸ್ಟಾರ್ಟಪ್ ಅಂತ ಮಾತಾಡಿದಾಗ ಯಾವುದೋ ಒಂದು ಸಾಫ್ಟ್ವೇರ್ ಎಕ್ಸ್ಪೋರ್ಟು ಅಥವಾ ಆ ಸ್ಪೇಸಲ್ಲೇ ನೋಡ್ತಾ ಇದ್ದೀವಿ ನಾವು ಅಂತ. ಅದೇ AI ಬಗ್ಗೆ ನನಗೆ ಅನ್ಸುತ್ತೆ ಅಂದರೆ, ಈಗ AIದೊಂದು ಡೀಪ್ ಟೆಕ್ ಸೈಡ್ ಕೆಲಸ ಏನಿದೆ, ಆ ಕೆಲಸ ಮಾಡುವ ಎಕ್ಸ್ಪರ್ಟೀಸ್ ಇರುವಂತಹ ಒಂದು ಕಂಪನೀಸು, ಸ್ಟಾರ್ಟಪ್ಸು ಬೆಂಗಳೂರಲ್ಲೂ ಸಾಕಷ್ಟಿದೆ, ಕನ್ನಡದವರು ಸಾಕಷ್ಟು ಮಾಡ್ತಾ ಇದ್ದಾರೆ ಕೂಡ, ಸಿಲಿಕಾನ್ ವ್ಯಾಲಿಯಲ್ಲೂ ಸಾಕಷ್ಟು ಜನ ಆ ಥರ ಇದ್ದಾರೆ. ಆದರೆ ಅದನ್ನ ಒಂಚೂರು ಫ್ಲಿಪ್ ಮಾಡಿ ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ, ನೀವು MSME ಬಗ್ಗೆ ಹೇಳಿದ್ರಿ. ಈಗ MSME ಥರದ್ದು ತುಂಬ ಸಣ್ಣ ಸಣ್ಣ ಊರುಗಳಲ್ಲಿ ಕಟ್ತಿರೋಂಥವ್ರು ತುಂಬ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ ಕರ್ನಾಟಕದಲ್ಲಿ. ಅವರು ಒಂಚೂರು ಈ ಉದಾಹರಣೆಗೆ MSMEಲಿ ಆ್ಯಾವ್ರೇಜ್ ಎಂಪ್ಲಾಯ್ಮೆಂಟ್ ಎಷ್ಟು ತೊಗೊಳ್ತಾರೆ, ಎಷ್ಟು ಮಾಡ್ತಾರೆ ಅಂತ ನೋಡಿದ್ರೆ ಒಂದು MSMEಲಿ 1.4 ಎಂಪ್ಲಾಯೀಸ್ ಅಂತೇನೋ ಒಂದು ಡೇಟಾ ನೋಡ್ತಾ ಇದ್ದಾರೆ. ಅದರರ್ಥ ಇವೆಲ್ಲ ಹೆಚ್ಚಿನವು ಒಬ್ಬೊಬ್ಬರೇ ನಡೆಸ್ತಾ ಇರೋಂಥ ಸಂಸ್ಥೆ ಆಗಿದೆ. ಸೊ ಅವ್ರು ಯಾಕೆ 5 ಜನಕ್ಕೋ 10 ಜನಕ್ಕೋ ಉದ್ಯೋಗ ಸೃಷ್ಟಿ ಮಾಡಿ ಒಂದು ಸ್ವಲ್ಪ ಅದನ್ನ ಸ್ಕೇಲ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ, ಅವರಿಗೆ ಮಾಡರ್ನ್ ವೇಸ್ ಆಫ್ ಡೂಯಿಂಗ್ ಥಿಂಗ್ಸ್ ಸ್ವಲ್ಪ ನಾಲೆಜ್ ಇಲ್ಲ ಅನ್ನೋಂಥದ್ದು. ಉದಾಹರಣೆಗೆ ಈಗ ಒಂದು ಒಳ್ಳೆ ಕಾಫಿ ಬೀನ್ಸ್ದು ಒಂದು ಪ್ರಾಡಕ್ಟ್ ಮಾಡಿದ್ದೀರಾ, ಬಟ್ ಅದನ್ನು ಮಾರಾಟ ಮಾಡಬೇಕು, ನೀವು ರಾಜ್ಯದಲ್ಲಿ ಮಾರಾಟ ಮಾಡಬೇಕು, ದೇಶದಲ್ಲಿ ಮಾರಾಟ ಮಾಡಬೇಕು, ಒಂದು ಕಾಮರ್ಸ್ ಸೆಟಪ್ ಹೇಗೆ ಮಾಡ್ಕೋಬೇಕು, ಅಥವಾ ಅದಕ್ಕೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಕೆಟಿಂಗ್ ಮಾಡಬೇಕಂದ್ರೆ ಇನ್ಸ್ಟಾಗ್ರಾಮ್ನೋ ಇದನ್ನೋ ಹೇಗೆ ಯೂಸ್ ಮಾಡಬೇಕು, ಅದಕ್ಕೆ AI ನ ಹೇಗೆ ಬಳಸ್ಕೋಬೋದು. ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಗೂಗಲ್ದು ನ್ಯಾನೋ ಬನಾನಾ ಅಂತ ಒಂದು ಏನೋ ಬಂದಿದೆ. ಸಿಂಪಲ್ಲಾಗಿ ನೀವೇನೋ ಒಂದು ಚಿಕ್ಕದೊಂದು ಪ್ರಾಂಪ್ಟ್ ಕೊಟ್ಟರೆ ನಿಮ್ಗೆ ಬೇಕಾಗಿರೋ ವೀಡಿಯೋ ಮಾಡಿಕೊಡುತ್ತೆ. ಈ ಥರದ್ದೆಲ್ಲ ಎಷ್ಟೊಂದು ಅವಕಾಶಗಳು ಇವತ್ತೇನಿದೆ ಅದನ್ನು ಬಳಸ್ಕೊಂಡ್ರೆ ಸಣ್ಣ ಸಣ್ಣ MSMEಗಳು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ ಕರ್ನಾಟಕದಲ್ಲಿ ಕೂಡ. ಆ್ಯಂಡ್ ಅದಕ್ಕೆ ಕನ್ನಡ ಒಂದು ಖಂಡಿತವಾಗಿಯೂ ಒಂದು ದೊಡ್ಡ ಸಾಧನ ಆಗುತ್ತೆ. ಸರಿಯಾಗಿ ಅದನ್ನು ಬಳಸ್ಕೊಂಡು ಹೇಗೆ ಮಾಡೋದು ಅನ್ನೋ ನಾಲೆಜ್ನ ನಾವು ಕನ್ನಡದಲ್ಲಿ ಸೃಷ್ಟಿ ಮಾಡಿದಾಗ ಅಂತ ನನಗೆ ಅನಿಸುತ್ತೆ. ಕೈಲಾಶ್, ಒಪ್ಕೊಂತೀರಾ ಎಲ್ಲೊಂದು ಕಡೆ ಬ್ರ್ಯಾಂಡಿಂಗ್ನ ಕೊರತೆ ಇದೆ ಒಂದಿಷ್ಟು ಕಂಪ್ನಿಗಳಿಗೆ ಅಂತ? ಫಾರ್ ಎಕ್ಸಾಂಪಲ್, ವಸಂತ್ ಅವರೇ ಒಂದು ಕಂಪ್ನಿ, ಒಂದು ಚಿಕ್ಕಿ ಮಾಡೋ ಕಂಪ್ನಿ ಬಗ್ಗೆ ಟ್ವೀಟ್ ಮಾಡಿದರು. ನಂಗೆ ಗೊತ್ತೇ ಇರಲಿಲ್ಲ, ಎಲ್ಲೋ ಒಂದು ಕಡೆ ಸಕಲೇಶ್ಪುರದಲ್ಲಿ ಒಂದು ಸಣ್ಣ ಕಂಪ್ನಿ, ಅಂತ ಒಂದು ಹಾನ್ಬಾಳ್ ಚಿಕ್ಕಿ ಅಂತ.
ಅಲ್ಲಿ ಕೂತ್ಕೊಂಡು ಇಷ್ಟು ಟರ್ನ್ ಓವರ್ ಮಾಡ್ತಾ ಇದ್ದಾರೆ ಅಂತ. ಸೊ ಮೊನ್ನೆ ನಾವು ಹೀಗೆ ಮಾತಾಡುವಾಗ ವಸಂತ್ ಅವರು ಹೇಳ್ತಾ ಇದ್ರು, ನಾವು ಹೇಳ್ತಾ ಇದ್ವಿ, ಇದು ನಾವು ಕನ್ನಡದವ್ರು ಹೆಚ್ಚು ನಾವು ಮಾಡೋ ಕೆಲಸ ಬಗ್ಗೆ ಮಾತಾಡೋದಿಲ್ಲ ಅನ್ಸುತ್ತೆ. ನಾವು ಸುಮ್ಮನೆ ಯಾಕೆ ಹೇಳ್ಕೊಳ್ಳೋದು, ಏನು ಯೋಚಿಸ್ತಾರೆ ಜನ ಅಂತ ನಾವೊಂದು ಭಾವನೆ. ಸೊ ಐ ಥಿಂಕ್ ಈ ಮಾರ್ಕೆಟಿಂಗ್ ಅನ್ನೋದು ಇಟ್ಸ್ ಬೀನ್ ಅ ವೀಕ್ ಪಾಯಿಂಟ್. ಸುಮ್ಮನೆ ಹೋಗಿ ನಾಟ್ ಟು ಬ್ಲೋ ಯುವರ್ ಟ್ರಂಪೆಟ್ ಬಟ್ ಅಟ್ಲೀಸ್ಟ್ ಲೆಟ್ ದ ವರ್ಲ್ಡ್ ನೋ ಅಲ್ಲ. ಯಾಕಂದರೆ ಏನಾಗುತ್ತೆ ಅಂದರೆ ನೀವು ಹೇಳಿದಾಗೆ ಒಂದು ದೇರ್ ಆರ್ ಲಾಟ್ ಆಫ್ ದಿಸ್ 1% SMEs ಅಂತ ಹೇಳ್ತಾರಲ್ಲ ವಸಂತ್ ಅವರು. ಆ್ಯಸ್ ಯು ಗ್ರೋ ಅಲ್ಲ, ಇನ್ಸ್ಟಿಟ್ಯೂಷನಲೈಸ್ ಮಾಡಬೇಕು. ಆಗ ಹೌ ಡು ಅಟ್ರಾಕ್ಟ್ ದಿ ಇನಿಷಿಯಲ್ ಟ್ಯಾಲೆಂಟ್ ಪೂಲ್ ಇಸ್ ಗೋನ್ ವೆನ್ ಟಾಕ್ ಅಬೌಟ್ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ, ಅದರಿಂದ ಸಮಾಜಕ್ಕೆ ಏನಷ್ಟು ಒಳ್ಳೆ ಆಗುತ್ತೆ, ಏನು ವೈಡ್ ಸ್ಪೇಸ್ ಇದೆ ಆ ಇಂಡಸ್ಟ್ರಿಯಲ್ಲಿ, ನೀವು ಹೇಗೆ ಹೌ ಆರ್ ಯು ಡಿಫ್ರೆನ್ಷಿಯೇಟೆಡ್, ಅದು ನೀವು ಕಮ್ಯುನಿಕೇಟ್ ಮಾಡಲಿಲ್ಲ ಅಂದರೆ ಸಮ್ವೇರ್ ಐ ಥಿಂಕ್ ಯು ಲೂಸಿಂಗ್ ಔಟ್ ದ ಆಪರ್ಚುನಿಟಿ ಅನಿಸುತ್ತೆ. ಒಂದು ಈಗ ನಾವು ಈಗ ವೆಂಚರ್ ಕ್ಯಾಪಿಟಲ್ ಸ್ಪೇಸಲ್ಲಿ ನೋಡಿದಾಗ ನಾನು ನೋಡಿರೋ ಪ್ರಕಾರ ಈ ಒಳ್ಳೆ ಕಮ್ಯುನಿಕೇಟ್ ಮಾಡೋ ಫೌಂಡರ್ಸ್ ಏನಿರ್ತಾರಲ್ಲ, ಒಂದು ಅವರು ದೇ ಗೆಟ್ ಟು ಅಟ್ರಾಕ್ಟ್ ಲಾಟ್ ಆಫ್ ಕ್ಯಾಪಿಟಲ್ ಆಲ್ಸೋ, ಯಾಕಂದರೆ ಹೋಗಿ ಒಳ್ಳೆ ಪಿಚ್ ಮಾಡ್ತಾರೆ, ಒಳ್ಳೆ ಸೇಲ್ಸ್ ಮಾಡ್ತಾರೆ ಅಂತ ಒಂದು ಭಾವನೆ ಇರುತ್ತೆ. ಎರಡನೇದು ಐ ಥಿಂಕ್ ಯು ಆರ್ ಏಬಲ್ ಟು ಟಾರ್ಗೆಟ್ ದ ಕ್ಲೈಂಟ್ ಬೇಸ್ ಬೆಟರ್. ಈಗ ಕ್ಲೈಂಟ್ಸ್ನು ಈಗ ಫಾರ್ ಎಕ್ಸಾಂಪಲ್ ಯಾವ ಸಾಫ್ಟ್ವೇರ್ ತಗೊಳ್ಳಿ, ನೀವು ಯಾವುದಾದ್ರು ದೊಡ್ಡ ಸಾಫ್ಟ್ವೇರ್ ಕಂಪನಿ ಹತ್ರ ಹೋಗಿ ನೀವು ನಿಮ್ಮ ಸಾಫ್ಟ್ವೇರ್ನ ನೀವು ನಾವು ಪರ್ಚೇಸ್ ಮಾಡಿ ಅಂತ ನೀವು ಪಿಚ್ ಮಾಡಿದರೆ ಅವ್ರು ಫಸ್ಟ್ ಏನು ಕೇಳೋದು, ನನ್ನ ಹತ್ರ ಒಂದು 4-5 ಸಾಫ್ಟ್ವೇರ್ ಆಲ್ರೆಡಿ ಇದೆ, ನೀವು ಹೇಗೆ ಹೌ ಆರ್ ಯು ಡಿಫ್ರೆಂಟ್, ನಿಮ್ಮದು ವ್ಯತ್ಯಾಸ ಏನು ಈ ನಮ್ಮ ಸ್ಟಾಕ್ ಕಂಪೇರ್ ಮಾಡಿದೆ ಅಂತ. ಇಫ್ ಯು ನಾಟ್ ಏಬಲ್ ಟು ಕಮ್ಯುನಿಕೇಟ್ ವೆಲ್ ಅಲ್ಲ, somehow you miss out on the initial opportunity that you get in getting your initial client base. ಅದು ಆಗಿಲ್ಲ ಅಂದರೆ it starts becoming a feedback loop ಅಲ್ಲ, you start the growth gets stunted. ಸೊ ಮಾರ್ಕೆಟಿಂಗ್ ಅನ್ನೋದು ಬರೀ ಸೋಷಿಯಲ್ ಮೀಡಿಯಲ್ಲಿ ಹೋಗಿ ಪೋಸ್ಟ್ ಮಾಡೋದು ಮಾತ್ರ ಅಲ್ಲ, ಅದು ನಿಮ್ಮ ಕಮ್ಯುನಿಕೇಷನ್ ಹೇಗಿದೆ, ಹೌ ಆರ್ ಯು ಏಬಲ್ ಟು ಬ್ರಿಂಗ್ ಯುವರ್ ಇನಿಷಿಯಲ್ ಫಸ್ಟ್ ಸೆಟ್ ಆಫ್ ಕಮ್ಯುನಿಟಿ ಅರೌಂಡು ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದು ಐ ಥಿಂಕ್ ಎಲ್ಲೋ ಮಿಸ್ ಆಗ್ತಾಯಿದೆ ಅಂತ ಅನಿಸುತ್ತೆ. ಸ್ವಲ್ಪ ಮೆಂಟರ್ಶಿಪ್ಪು ಬೇಕು ಅದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಈಗ ಟೆಕ್ನಾಲಜಿಕಲಿ ಸ್ಟ್ರಾಂಗ್ ಟೀಮ್ಸ್ಗಳಿವೆ, ಅವ್ರಿಗೆ ಪ್ರಾಡಕ್ಟ್ ಬಿಲ್ಡ್ ಮಾಡೋದು ಹೇಗೂ ಅಂತೂ ಗೊತ್ತು, ಆದರೆ ದಟ್ ಮಾರ್ಕೆಟಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಲೀಡಿಂಗ್ ಟು ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪ್ರಾಬ್ಲಿ ಇವನ್ ಮಾರ್ಕೆಟ್ ಲಾಂಚ್ ಅದು ಎಲ್ಲೋ ಮಿಸ್ ಆಗ್ತಾಯಿದೆ ಅಂತ ಅನಿಸುತ್ತೆ. ಬರುತ್ತೆ ಎಲ್ಲೊಂದು ಕಡೆ ಗೌರ್ಮೆಂಟ್ ಪಿಚ್ಚಿನ್ ಮಾಡ್ಬೋದೋ, ಹೆಂಗೆ ಬ್ರ್ಯಾಂಡಿಂಗ್ ಮಾರ್ಕೆಟಿಂಗ್ ಆಗುತ್ತೆ ಅಂತ. ಇಲ್ಲ, ನೀವು AI ಮತ್ತು ಡೀಪ್ ಟೆಕ್ ಬಗ್ಗೆ ಮಾತಾಡ್ತಿದ್ರಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರ್ಬೋದು, ಎಲಿವೇಟ್ ಅನ್ನೋ ಪ್ರೋಗ್ರಾಮ್ ಕೂಡ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸರ್ ತಂದಿದ್ದು. ಈಗ ಒಂದು ರೀಸೆಂಟಾಗಿ ಒಂದು ಅನೌನ್ಸ್ಮೆಂಟ್ ಆಗಿದೆ, ಕಾಲ್ಡ್ ಲೀಪ್ ಅಂತ, ಲೋಕಲ್ ಎಕನಾಮಿ ಆಕ್ಸಲರೇಟರ್ ಪ್ರೋಗ್ರಾಮ್ ಅಂತ. 1000 ಕೋಟಿ ಒಂದು ಬಜೆಟ್ ನೆಕ್ಸ್ಟ್ 5 ಇಯರ್ಸ್ಗೆ. ಈ ಇಯರ್ 200 ಕೋಟಿ ಸ್ಪೆಂಡ್ ಮಾಡಬೇಕು ಅಂತಿದ್ರೆ, ಅದರಲ್ಲಿ ಮೇಜರ್ಲಿ ಡೀಪ್ ಟೆಕ್ ಸ್ಟಾರ್ಟಪ್ಸ್ಗಳಿಗೆ ಫಂಡ್ ಮಾಡಬೇಕು ಅಂತ ಬಿಯಾಂಡ್ ಬೆಂಗಳೂರು ನೆಕ್ಸ್ಟ್ ಅಂತ ಒಂದು ಪ್ರೋಗ್ರಾಮ್ ಬರ್ತಾ ಇದೆ. ಸೊ ಇದು ಬೇಸಿಕಲಿ ನಾಟ್ ಬೆಂಗಳೂರು ಸ್ಟಾರ್ಟಪ್ಸ್ಗೆ, ಬಿಯಾಂಡ್ ಬೆಂಗಳೂರು ಸ್ಟಾರ್ಟಪ್ಸ್ಗೆ, ಡೀಪ್ ಟೆಕ್ಕಲ್ಲಿ ವರ್ಕ್ ಮಾಡ್ತಿರೋಂಥ ಎಲ್ಲ ಸ್ಟಾರ್ಟಪ್ಸ್ಗಳಿಗೆ ಇದು ಅನುದಾನ ಕೊಡುವಂಥ ಒಂದು ಪ್ರೋಗ್ರಾಮ್. ಜೊತೆಗೆ ಫಂಡ್ ಆಫ್ ಫಂಡ್ಸ್ ಅಂತ ಒಂದು ಪ್ರೋಗ್ರಾಮ್ ಇದೆ ಅದರೊಳಗಡೆ. ಅದು 300 ಕೋಟಿಯಷ್ಟು ನಾವು ಇನ್ವೆಸ್ಟರ್ಸಿಂದ ಪೂಲ್ ಆಫ್ ಫಂಡ್ ಮಾಡಿ ಅದನ್ನು ತಿರ್ಗಾ ಡೀಪ್ ಟೆಕ್ ಸ್ಟಾರ್ಟಪ್ಸ್ಗಳಿಗೆ ಇನ್ವೆಸ್ಟ್ ಮಾಡೋದು ಅಂತ ಒಂದು ಪ್ರೋಗ್ರಾಮ್ ಇದೆ. ಸೊ ಏನಾಗಿದೆ ಅಂದರೆ, ಇವತ್ತು ಮಾಹಿತಿನ ನಾವು ಆದಷ್ಟು ಸಾಧ್ಯವಾದಷ್ಟು ಇಡೀ ಕರ್ನಾಟಕಾದ್ಯಂತ ನಾವು ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇನ್ನಷ್ಟು ನಿಮ್ಮ ಮಾಧ್ಯಮಗಳ ಮೂಲಕ ಕೂಡ ನಾನು ಈ ಒಂದು ವೇದಿಕೆ ಉಪಯೋಗಿಸ್ಕೊಂಡು ಇನ್ವೈಟ್ ಮಾಡ್ತಾ ಇದ್ದೀನಿ. ಈ ಲೀವ್ ಪ್ರೋಗ್ರಾಮಲ್ಲಿ ಬರುವಂಥ ಎಲ್ಲ ಒಂದು ಅನುಕೂಲಗಳನ್ನ ಬೋತ್ ಎಕೋಸಿಸ್ಟಮ್ ಎನೇಬಲರ್ಸ್ ಅಂತ ನಾವೇನು ಕರಿತೀರಿ, ಆಕ್ಸಲರೇಟರ್ಸ್ ಆಗಿರ್ಬೋದು, ಇನ್ಕ್ಯುಬೇಟರ್ಸ್ ಆಗಿರ್ಬೋದು, ಮತ್ತು ಇನ್ವೆಸ್ಟರ್ ಕಮ್ಯುನಿಟಿ ಆಗಿರ್ಬೋದು, ಜೊತೆಗೆ ಅಕಾಡೆಮಿ ಆಗಿರ್ಬೋದು, ರೈಟ್. ಈ ಲೀಪ್ ಪ್ರೋಗ್ರಾಮಲ್ಲಿ ಬರುವಂಥ ಅನುಕೂಲಗಳನ್ನ ತಗೊಂಡು ಅವರು ಕೂಡ ಪ್ರಪೋಸಲ್ಸ್ನ ಕೊಡಲಿ. ಜೊತೆಗೆ ನಿಮಗೆ ಮುಂದಿನ ದಿನಗಳಲ್ಲಿ ಎಲಿವೇಟ್ ಬಿಯಾಂಡ್ ಬೆಂಗಳೂರು ಅಂತ ಬರ್ತಿದೆ. ಬರೀ ಬಿಯಾಂಡ್ ಬೆಂಗಳೂರಿಗೆ ಎಲಿವೇಟ್ ಪ್ರೋಗ್ರಾಮ್ ಮಾಡ್ತಾಯಿದ್ರಿ ಅಲ್ಲಿ. ಯಾಕಂದರೆ ಈಗ ನೀವು ನೋಡಿದ್ರೆ 1800 ಅಪ್ಲಿಕೇಶನ್ಸಲ್ಲಿ 1000+ ಬರೀ ಬೆಂಗಳೂರು ಸ್ಟಾರ್ಟಪ್ಸೇ ಇತ್ತು. ಸೊ ಈಗ ಅವ್ರಿಗೆ ಅವಕಾಶಗಳೇ ಕಡಿಮೆ. ಸೊ ಈಗ ಎಲಿವೇಟ್ ಬಿಯಾಂಡ್ ಬೆಂಗಳೂರು ಮಾಡೋ ಮೂಲಕ ಬರೀ ಬಿಯಾಂಡ್ ಬೆಂಗಳೂರು ಸ್ಟಾರ್ಟಪ್ಗೆ ಫೋಕಸ್ ಮಾಡಿ ಅನುದಾನ ಕೊಡುವಂಥ ಕೂಡ ಪ್ರೋಗ್ರಾಮ್ ಇದೆ. ಸೊ ಹಾಗಾಗಿ ಡೀಪ್ ಟೆಕ್ಕು ನಮ್ಮದು ಫೋಕಸ್ ಆಗಿರೋ ಕಾರಣ ಸರ್ಕಾರ ಅನುದಾನಗಳನ್ನ ಜಾಸ್ತಿ ಇಟ್ಟಿದೆ ಆ ಕಾರಣಕ್ಕೆ ಅಂತ ಹೇಳ್ತಾರೆ. ವಸಂತ್, ಇನ್ನು 5 ವರ್ಷದಲ್ಲಿ ಬಹುಶಃ 2030ರಲ್ಲಿ ನಾವು ರಾಜ್ಯೋತ್ಸವ ಮಾಡ್ತಾ ಕೇವಲ ಬ್ಯಾಂಗ್ಳೂರಲ್ಲ ಮತ್ತು ಬೇರೆ ಎಲ್ಲ ಸಿಟೀಸಲ್ಲೂ ಸ್ಟಾರ್ಟಪ್ಗಳು ಬೆಳೆದು ಯೂನಿಕಾರ್ನ್ಗಳಾಗಲಿಕ್ಕೆ ಏನು ಮಾಡಬೇಕಾಗತ್ತೆ ಸರ್ಕಾರ ಅಂತ ಕ್ವಿಕ್ಕಾಗಿ ಹೇಳೋದಾದರೆ? ಕ್ವಿಕ್ಕಾಗಿ ಅಂತ 1-2 ಚೇಂಜ್ ಅಂತೂ ಮಾಡ್ಬೋದು. ಅಂದರೆ ನಾನು ಸ್ವಲ್ಪ ಮೋಸ್ಟ್ ಫಂಡಮೆಂಟಲ್ ಥಿಂಗ್ಸ್ನೇ ಮತ್ತೆ ಅಡ್ರೆಸ್ ಮಾಡ್ತೀನಿ. ಏನಂದರೆ, ಹೆಚ್ಚು ಜನ ನಮ್ಮ ಕಾಲೇಜ್ ಮಕ್ಕಳು ಸಣ್ಣ ಊರುಗಳಲ್ಲಿ ಓದ್ತಿರೋರು ಆಂಟ್ರಪ್ರಿನರ್ಶಿಪ್ ಬಗ್ಗೆ ಒಂದು ಆಸಕ್ತಿ ಪಡಿಬೇಕು ಅಂತಂದರೆ, ಒಂದು ಕೆಲಸ ನಾವು ಕಲ್ಚರಲ್ಲಿ ಆಂಟ್ರಪ್ರಿನರ್ಶಿಪ್ನ ಸೆಲೆಬ್ರೇಟ್ ಮಾಡುವಂಥ ಒಂದು ಕಲ್ಚರ್ ಬರಬೇಕು. ಅಂದರೆ ಈಗ ನಮ್ಮಲ್ಲಿ ಎಷ್ಟೋ ಜನ, ಉದಾಹರಣೆಗೆ ನಾವು ಮುಂದೆ ಬನ್ನಿ ಶುರು ಮಾಡಿದ್ಮೇಲೆ ಹಾಸನದ ಫೌಂಡರ್ ಒಬ್ಬರನ್ನ ಮಾತಾಡ್ಸಿದ್ವಿ, ಮೈಸೂರವ್ರನ್ನ ಮಾತಾಡ್ಸಿದ್ವಿ, ಈಗ ಮೊನ್ನೆ ಹೊಳೆ ಹಾಲೂರಿನವ್ರೊಬ್ಬರು ಮಾತಾಡ್ಸಿದ್ವಿ. ಇವರೆಲ್ಲ ಇದ್ದಾರೆ ಮತ್ತು ಇವರೆಲ್ಲ ಈ ಥರದ್ದು ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಗೊತ್ತಾದಾಗ ಆಗುವಂಥದ್ದು ಏನಂದರೆ, ಒಂದು ಕಲ್ಚರಲ್ ಪಾಸಿಬಿಲಿಟಿ ಅದೇ. ಅಂದರೆ ಇಲ್ಲ ಹೊಳೆ ಹಾಲೂರವ್ರು ಮಾಡಿದಾರಾ, ಹಾಸನದವ್ರು ಮಾಡಿದ, ನನಗೂ ಮಾಡೋಕ್ಕಾಗುತ್ತೇನೋ ಅಂತ ಒಂದು ಸ್ಫೂರ್ತಿ ಸಿಗುತ್ತೆ. ಇದು ಮೊದಲನೇದು. ಎರಡನೇದು, ಅವರು ಆ ಪ್ರಯಾಣಕ್ಕೆ ಬಂದರೆ ಅವರು ಮಾಡುವಂಥ ತಪ್ಪುಗಳನ್ನ ಕಡಿಮೆ ಮಾಡಬೇಕು. ಆ ತಪ್ಪುಗಳನ್ನ ಕಡಿಮೆ ಮಾಡಬೇಕಂದ್ರೆ ಅಲ್ಲೊಂದು ನಾಲೆಜ್ ಲೇಯರ್ ಕ್ರಿಯೇಟ್ ಆಗಬೇಕು. ಎಲ್ಲ ಮಾಹಿತಿ, ನಾಲೆಜು, ಸೆಷನ್ಸು, ವೆಬಿನಾರ್ಸು, ಮೀಟಪ್ಸು ಇತ್ಯಾದಿಗಳೆಲ್ಲ ಆಗಬೇಕು.
ತುಂಬ ಮಟ್ಟಿಗೆ ಇಂಗ್ಲೀಷಲ್ಲಿ ನಡೀತಾ ಇದೆ, ಕನ್ನಡದಲ್ಲೂ ಹೆಚ್ಚು ನಡೀಬೇಕು. ಸರ್ಕಾರದಿಂದನೂ ಸಾಕಷ್ಟು ಆ ಥರದ ಪ್ರಯತ್ನಗಳೆಲ್ಲ ನಡೀಬೇಕು ಅಂತ ನಾನು ಅಂದ್ಕೊಳ್ತೀನಿ. ಮಾಡಿದ್ದಾರೆ ಕೂಡ ಸ್ವಲ್ಪ ಮಟ್ಟಿಗೆ ಅಂತ ಅನಿಸುತ್ತೆ. ಅದಾದಾಗ ಖಂಡಿತವಾಗ್ಲೂ ನೀವು ಹೇಳಿದಾಗೆ 5 ವರ್ಷದ ಒಂದು ಕೊನೆಯಲ್ಲಿ ಅಟ್ಲೀಸ್ಟ್ ಈಗಿರೋದಕ್ಕಿಂತ ಹೆಚ್ಚಿನ ಒಂದು ಯೂನಿಕಾರ್ನ್ಸ್ ಆಗಿರ್ಬೋದು ಅಥವಾ ಹೆಚ್ಚಿನ ಸ್ಟಾರ್ಟಪ್ಸು ಬಿಯಾಂಡ್ ಬೆಂಗಳೂರು ಆಗುವಂಥದ್ದು ಆಗುತ್ತೆ ಅಂತ ನನ್ನ ನಂಬಿಕೆ. ಕೈಲಾಶ್? ಭರತ್ ಎಲ್ಲರೂ ಟಚ್ ಮಾಡಿದ್ರು ಆ ಪಾಯಿಂಟ್ನ. ಇದು ಈ ಫೆಲೋಶಿಪ್ ಅಂತ ಹೇಳಿದರು. ಸೊ ಐ ಥಿಂಕ್ ವೆದರ್ ಇಸ್ ಅ ನೀಡ್ ಫಾರ್ ಅ ಸ್ಟೇಟ್ ವೈಡ್ ಫೆಲೋಶಿಪ್ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗೆ ಈ ಇನ್ಸ್ಟಿಟ್ಯೂಷನ್ ಮತ್ತು ಮಾರ್ಕೆಟ್ ಮಧ್ಯದಲ್ಲಿ ಆ ಗ್ಯಾಪ್ ಇದೆ, ಆ ಸೇತುವೆ ನಾವು ಬಿಲ್ಡ್ ಮಾಡಬೇಕು. ಸೊ ಸೆಲೆಕ್ಟಿಂಗ್ ದ ರೈಟ್ ಸೆಟ್ ಆಫ್ ಟ್ಯಾಲೆಂಟ್. ಮತ್ತು ಈಗ ಕೆಲವು ಕಡೆ ನಾನು ನೋಡಿದ್ದೀನಿ, ಇವು ಹೋಗ್ಬಿಟ್ಟು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟು ಇದನ್ನ ಬಿಲ್ಡ್ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಕಂಪನಿ ಆಗೋದು, ಅದು ಫೈನಲ್ ಇಯರ್ ಪ್ರಾಜೆಕ್ಟ್ ಆಗಿಬಿಡುತ್ತೆ ಅಷ್ಟೇ ಕಾಲೇಜಲ್ಲಿ. ಅದು ಆಗಬಾರ್ದು. ಸೊ ಬೇಸಿಕಲಿ ಯು ಹ್ಯಾವ್ ಟು ಐಡೆಂಟಿಫೈ ದ ಸೆಟ್ ಆಫ್ ಟ್ಯಾಲೆಂಟ್. ಅವ್ರ ಐಡಿಯಾ ಏನಿದೆ ಅಂತ ನೋಡಿ ಅದಕ್ಕೊಂದು ಪ್ರೋತ್ಸಾಹ ಕೊಡಬೇಕು, ಅದಕ್ಕೊಂದು ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಆಗಬೇಕು. ಅದಕ್ಕೆ ಇನಿಷಿಯಲ್ ಕ್ಯಾಪಿಟಲ್ ಕೊಟ್ಟು ಇನ್ವೆಸ್ಟ್ಮೆಂಟ್ ಕೊಟ್ಟು ಅದನ್ನ ನಾವು ಆದಷ್ಟು ಆಕ್ಸಲರೇಟ್ ಮಾಡಬೇಕು, ಅದನ್ನ ಮಾರ್ಕೆಟ್ ಲಾಂಚ್ ಆಯಿತು. ಆ ಬ್ರಿಡ್ಜ್ ಏನಿದೆ, ಒನ್ಸ್ ಯು ಡೆವಲಪ್ ದ್ಯಾಟ್, ಐ ಥಿಂಕ್ ವಿಲ್ ಸಿ ಫಾರ್ ಮೋರ್ ಸಕ್ಸಸ್. ಆ ಫೆಲೋಶಿಪ್ ಐ ಥಿಂಕ್ ದಟ್ಸ್ ಮಿಸ್ಸಿಂಗ್ ಇನ್ ಕರ್ನಾಟಕ. ಕ್ವಿಕ್ಕಾಗಿ ಒಂದು ಡೇಟಾ ಪಾಯಿಂಟು, ಔಟ್ ಆಫ್ 120 ಯೂನಿಕಾರ್ನ್ಸ್ ಔಟ್ ಆಫ್ ಇಂಡಿಯಾ 52 ಆರ್ ಕಮಿಂಗ್ ಫ್ರಮ್ ಕರ್ನಾಟಕ, ನಿಮ್ಗೆ ಗೊತ್ತಿದೆ. ಸೊ ನಾವು ಇನ್ನೂ ಯಾಕೆ ಜಾಸ್ತಿ ನೋಡಬೇಕು ಅಂದರೆ ಏನು ಮಾಡ್ತಾಯಿದ್ದೀರಿ ಅಂದರೆ, ಇವಾಗ ಲೀಪ್ ಅಂಡರ್ ಪ್ರೋಗ್ರಾಮಲ್ಲಿ ಕರ್ನಾಟಕ ಸ್ಟಾರ್ಟಪ್ ಫೌಂಡ್ರಿ ಅಂತ ಮಾಡ್ತಾಯಿದ್ದೀರಿ. ಸ್ಕೂಲ್ ಲೆವೆಲಲ್ಲಿ 8th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಆ ಬಿಸ್ನೆಸ್ ಮೈಂಡ್ಸೆಟ್ನ ಬೆಳೆಸೋಕ್ಕಾಗಿ ಆ ಸ್ಕೂಲ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಆ ಒಂದು ಎಕೋಸಿಸ್ಟಮ್, ಆಂಟ್ರಪ್ರನರ್ ಎಕೋಸಿಸ್ಟಮ್ನ ಬಿಲ್ಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ಸೊ ಸ್ಟಾರ್ಟಿಂಗ್ ಫ್ರಮ್ ಸ್ಕೂಲ್ ಲೆವೆಲ್ ನಾವು ಗ್ರ್ಯಾಜುಯೇಷನ್, ಅದಾದಮೇಲೆ ಕೂಡ ಅವ್ರು ಹೇಳಿದಾಗೆ ಗ್ರ್ಯಾಜುಯೇಷನ್ ಆದಮೇಲೆ ರಾಜೀವ್ ಗಾಂಧಿ ಫೆಲೋಶಿಪ್ ಪ್ರೋಗ್ರಾಮ್ ಆಗಿರ್ಬೋದು, ಎಲಿವೇಟ್ ಆಗಿರ್ಬೋದು, ಮತ್ತು ನಾವು ಎಂಟೈರ್ ಎಕೋಸಿಸ್ಟಮ್, ಸೆಂಟರ್ ಆಫ್ ಎಕ್ಸಲೆನ್ಸ್ ಆಗಿರ್ಬೋದು, ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಟರ್, ಕಾಮನ್ ಇನ್ಸ್ಟ್ರುಮೆಂಟೇಷನ್ ಫೆಸಿಲಿಟೀಸ್ ಅಂತ ಇವೆಲ್ಲ ಸ್ಥಾಪನೆ ಮಾಡ್ತಿದ್ದಾರೆ. ಜೊತೆಗೆ ನೀವು ಬಿಯಾಂಡ್ ಬೆಂಗಳೂರಲ್ಲಿ ನೀವು ಕೇಳ್ಪಟ್ಟರೆ ಈ ಇಂಡಸ್ಟ್ರಿ ಆ್ಯಂಕರ್ಸ್ ಯಾರಿದ್ದಾರೆ, ನೀವು ಹೇಳಿ ರೋಹಿತ್ ಭಟ್ ಒಂದು ಉದಾಹರಣೆ ಕೊಟ್ಟರಿ. ಮತ್ತು ಹಾಗೆ ಮೈಸೂರಲ್ಲಿ ನಮ್ಮಲ್ಲಿ ಧನಂಜಯ ಅಂತ ಇದ್ದಾರೆ, ಹುಬ್ಳಿ ಬೆಳಗಾಂ ಧಾರವಾಡ ವೆಂಕಟೇಶ್ ಪಾಟೀಲ್ ಅಂತ ಇದ್ದಾರೆ. ಈಗ ಎಲ್ಲರೂ ಕೂಡ ಮುಂದೆ ಬಂದು ತಮ್ಮ HNIsಗಳನ್ನ ಕರೆದಿ ಒಂದು ಲೋಕಲ್ ಕ್ಲಸ್ಟರ್ ಸೀಡ್ ಫಂಡ್ ಅಂತ ಒಂದು ಸ್ಥಾಪನೆ ಮಾಡಿದ್ದೀರಿ, ಬಿಯಾಂಡ್ ಬೆಂಗಳೂರು ಕ್ಲಸ್ಟರ್ ಸೀಡ್ ಫಂಡ್. ದಿಸ್ ಇಸ್ ಸ್ಪೆಸಿಫಿಕಲಿ ಫಾರ್ ಬಿಯಾಂಡ್ ಬೆಂಗಳೂರು HNIs, ಲೋಕಲ್ HNIsಗಳಿಂದ ಇನ್ವೈಟ್ ಮಾಡಿ ಅಂತ ಇನ್ವೆಸ್ಟ್ ಮಾಡ್ತಿರೋದು. ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ, ಈಗಿನ ಜನ್ರೇಷನ್ಗೆ ನಿಮ್ಮ ಮನಸ್ಸಲ್ಲಿ ಮಾಡಬೇಕು ಅನ್ನೋ ಒಂದು ಧ್ಯೇಯ ಇದ್ದರೆ ನಿಮ್ಗೆ ಸಾಧ್ಯವಾಗುತ್ತೆ. ಬಟ್ ಏನಂದರೆ ಯು ಹ್ಯಾವ್ ಟು ಎಲ್ಲ ಥರ ಬರ್ತಿರೋಂಥ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ಕೊಳ್ಳೋಂಥ ಒಂದು ವೀಕ್ಷಣೆ ಮಾಡಬೇಕಾಗುತ್ತೆ. ಬರೀ ಇನ್ಸ್ಟಾಗ್ರಾಮಲ್ಲಿ ನಿಮ್ದು ಏನು ನೋಡ್ತಿರೋ ಜೊತೆಗೆ ಈ ಸರ್ಕಾರದಿಂದ ಬರುವಂಥ ಅನುಕೂಲಗಳನ್ನ ಕೂಡ ನೀವು ನೋಡಿ ಅದನ್ನು ಉಪಯೋಗಿಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ರೈಟ್, ಹೋಪ್ಫುಲಿ ನೆಕ್ಸ್ಟ್ 5 ವರ್ಷದಲ್ಲಿ ಫ್ಲಿಪ್ಕಾರ್ಟ್, ಝೀರೋದಾ ಅಂಥ ಕಂಪ್ನಿಗಳು ಕೇವಲ ಬೆಂಗಳೂರಲ್ಲ ಬಟ್ ಹುಬ್ಳಿ, ಮೈಸೂರು, ಮಂಗಳೂರು ಎಲ್ಲ ಕಡೆ ಬರಲಿ, ಸಾಕಷ್ಟು ಉದ್ಯೋಗಗಳು ಸೃಷ್ಟಿಯಾಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಟೈಮ್ ತೊಗೊಂಡು ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಈ ಡಿಬೇಟಲ್ಲಿ. ಥ್ಯಾಂಕ್ ಯು ಹರೀಶ್. ನವೋದ್ಯ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಆದಂತಹ ಯೋಚನೆಗಳು ಮತ್ತು ಯಾವ ರೀತಿಯಾಗಿ ನೆಕ್ಸ್ಟ್ ಬಂಡವಾಳವನ್ನು ಹೂಡಿಕೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸವಿಸ್ತಾರವಾಗಿ ನ್ಯೂಸ್ 18 ಜೊತೆ ಮಾತನಾಡಿದಂಥ ಮೂವರು ಗಣ್ಯ ಅತಿಥಿಗಳಿಗೆ ಧನ್ಯವಾದ. ಇದು ರೈಸಿಂಗ್ ಕರ್ನಾಟಕ 2025. ರೈಸಿಂಗ್ ಕರ್ನಾಟಕ 2025ರಲ್ಲಿ ಸಮೃದ್ಧ ಕರ್ನಾಟಕ, ಸುರಕ್ಷಿತ ಕರ್ನಾಟಕದ ಜೊತೆಗೆ ದ್ವಿಭಾಷಾ ಸೂತ್ರ, ಸಾಧ್ಯತೆ, ಸವಾಲುಗಳು ಆಗಿರಬಹುದು. ಅದರ ಜೊತೆಗೆ ಯಾವ ರೀತಿಯಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಒಂದು ಕಡೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಾಗಿರಬಹುದು ಅಥವಾ ಯಾವುದೇ ರೀತಿಯಂತಹ ಇಂಡಸ್ಟ್ರಿಗಳು ಬಂದಂಥ ಸಂದರ್ಭದಲ್ಲಿ ನವೋದ್ಯಮ ಯಾವ ರೀತಿಯಾಗಿ ನವ ಕರ್ನಾಟಕಕ್ಕೆ ಬೆಳಕನ್ನು ನೀಡುವಂತಹ ಪ್ರಯತ್ನಗಳಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವಿಚಾರದಲ್ಲಿ ಚಿಂತನ ಮಂಥನವನ್ನ ಮಾಡಿದ್ದೇವೆ. ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ರಿ. ಭವಿಷ್ಯದ ಕರ್ನಾಟಕಕ್ಕೆ ಇವೆಲ್ಲವೂ ಕೂಡ ಭದ್ರ ಬುನಾದಿ ಆಗತ್ತೆ ಮುಂದಿನ ದಿನಗಳಲ್ಲಿ ಅಂತ ಆಶಿಸ್ತಾ, ಇದು ರೈಸಿಂಗ್ ಕರ್ನಾಟಕ 2025. White Gold presents Rising Karnataka. Powered by Reliance Industries Limited. State partner Karnataka Sarkara. Health partner Apollo Hospitals. Education partner BLD. Supporting partner Varta Ilakhe. Supporting partner Nandini Good Life. ರೈಸಿಂಗ್ ಕರ್ನಾಟಕ 2025ರಲ್ಲಿ ಇಷ್ಟು ಹೊತ್ತು ನಮ್ಮ ಜೊತೆ ಪಾಲ್ಗೊಂಡಂತಹ ಎಲ್ಲ ಗಣ್ಯರಿಗೆ ಹಾಗೆಯೇ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ.